ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕಿಮ್ ಜಿ ಯಂಗ್ ಬಾರ್ನ್ ಇನ್ 1982 ಅನ್ನೋ ಒಂದು ಅದ್ಭುತವಾದ ಕೊರಿಯನ್ ಮೂವಿಯನ್ನೇ ನೋಡ್ತಿದೀವಿ. ಇವತ್ತಿನ ದಿನ ನಿಮಗೆ ಒಂದು ಗುಡ್ ಫೀಲಿಂಗ್ ಅನ್ನು ಕೊಡಬೇಕು ಅನ್ನೋದಕ್ಕಾಗಿನೇ ಹುಡುಕಿ ಈ ಮೂವಿಯನ್ನ ತಂದಿದ್ದೀನಿ. ಏನು ಅಂದ್ರೆ ಗೈಸ್, ನಮ್ಮನ್ನ ಸಾಕೋದಕ್ಕಾಗಿ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಗಳನ್ನ ಅನುಭವಿಸಿರ್ತಾರೆ, ಎಷ್ಟು ಕಷ್ಟಗಳನ್ನ ನೋಡಿರ್ತಾರೆ. ಅದನ್ನ ನಾವು ಮಗುವಾಗಿದ್ದಾಗ ಅದನ್ನ ಕಣ್ಣಾರಿ ನೋಡಿರೋದಕ್ಕೆ ಆಗಿರೋದಿಲ್ಲ. ಸೊ ನಿಮ್ಮನ್ನ ಸಾಕೋದಕ್ಕಾಗಿ ನಿಮ್ಮ ತಂದೆ ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಅನ್ನ ಮಾಡಿರ್ಬೇಕು, ಎಷ್ಟು ವಿಷಯಗಳನ್ನ ಬಿಟ್ಕೊಟ್ಟಿರ್ಬೇಕು ಅನ್ನೋದನ್ನ ತೋರಿಸ್ಕೊಡುವಂತಹ ಮೂವಿನೇ ಇದು. ಸೊ ಅಪ್ಪಮ್ಮನ ಮೇಲೆ ಪ್ರೀತಿ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಫುಲ್ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಆವಾಗ್ಲೇನೆ ನಿಮ್ಮ ತಂದೆ ತಾಯಿ ಅವರ ಕಷ್ಟ ಏನು ಅನ್ನೋದು ನಿಮಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ನೋಡೋಕು ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬರು ಲೇಡಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅಲ್ಲಿ ತುಂಬಾನೇ ಹರಿಬರಿಯಾಗಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಅಡುಗೆ ಮಾಡೋದು, ಮನೆ ಕೆಲಸಗಳನ್ನ ಮಾಡೋದು, ಅವರ ಮಗುವನ್ನ ನೋಡ್ಕೊಳ್ಳೋದು ಅಂತ ಯಾವಾಗಿನ ತರಾನು ಎಲ್ಲ ಹೌಸ್ ವೈಫ್ಸ್ ಕೆಲಸ ಮಾಡ್ತಿರ್ತಾರೆ ಅಲ್ವಾ, ಅದನ್ನೇ ಇವರು ಮಾಡ್ತಿರ್ತಾರೆ. ಆದ್ರೆ ತುಂಬಾನೇ ರೆಸ್ಟ್ ಇಲ್ಲದೆ ಅವರು ಅಂತಹ ಕೆಲಸಗಳನ್ನ ಮಾಡ್ತಿರೋದ್ರಿಂದ ಅವರು ಏನೋ ಡಿಪ್ರೆಷನ್ ಅಲ್ಲಿ ಇರೋ ರೀತಿ ಕಾಣ್ತಿದೆ. ಇವರೇನೇ ಈ ಮೂವಿಯ ಹೀರೋಯಿನ್, ಇವರ ಹೆಸರು ಜಿಯಾಂಗ್. ಹಾಗೆ ಕಟ್ ಮಾಡಿದ್ರೆ ನಮ್ಮ ಜಿಯಾಂಗ್ ಅವರ ಹಸ್ಬೆಂಡ್ ಈ ಮೂವಿಯ ಹೀರೋವನ್ನೇ ನಮಗೆ ತೋರಿಸ್ತಾರೆ. ಅವರೊಬ್ಬರು ಸೈಕಾಟಿಸ್ಟ್ ಅನ್ನ ಮೀಟ್ ಮಾಡಿ ಈ ರೀತಿ ನನ್ನ ಹೆಂಡತಿ ಇತ್ತೀಚೆಗೆ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದ್ದಾಳೆ, ಸಡನ್ ಆಗಿ ಕೋಪಿಸ್ಕೊತಿದ್ದಾಳೆ, ತುಂಬಾನೇ ಕೆಲಸಗಳು ಇರ್ತಾ ಇರೋದ್ರಿಂದ ಆ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಆವಾಗ ಟೆನ್ಷನ್ ಆಗ್ತಿದ್ದಾಳೆ, ಒಂದ್ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಏನೇನೋ ಹೇಳ್ತಿರ್ತಾರೆ. ಬೇಕಾಗಿದ್ರೆ ಇದನ್ನ ಕೂಡ ನೋಡಿ ಅಂತ ಫೋನ್ ಅಲ್ಲಿ ಒಂದು ವಿಡಿಯೋವನ್ನ ಕೂಡ ಪ್ಲೇ ಮಾಡಿ ತೋರಿಸ್ತಾರೆ. ಏನು ಅಂತ ಗೊತ್ತಿಲ್ಲ, ಅಷ್ಟೊಂದು ಫುಲ್ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಜಿಯಾಂಗ್. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಜಿಯಾಂಗ್ ಸ್ವಲ್ಪ ಹೊತ್ತು ನಾವು ರಿಲ್ಯಾಕ್ಸ್ ಅನ್ನ ಮಾಡೋಣ ಅಂತ ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ, ಅಲ್ಲಿಗೆ ಮಗುವನ್ನ ಕರ್ಕೊಂಡು ಬಂದು ಒಂದು ಕಾಫಿಯನ್ನ ತಗೊಂಡು ಹಾಗೆ ಅದನ್ನ ಕುಡ್ಕೊಂಡು ಹಪ್ಪ ಅಂತ ರಿಲ್ಯಾಕ್ಸ್ ಮಾಡ್ಕೊಂಡೆ ಮಗುವನ್ನ ನೋಡ್ತಿರ್ತಾರೆ. ಆವಾಗ ಅವರ ಹಿಂದೆ ಒಂದು 4-5 ಜನರು ನೋಡ್ದ ಗಂಡ ತುಂಬಾನೇ ಕಷ್ಟಪಟ್ಟು ದುಡ್ದು ಹಾಕ್ತಾನೆ. ಇವರನ್ನು ನೋಡಿದ್ರೆ ಆರಾಮಾಗಿ ಇಲ್ಲಿ ಪಾರ್ಕಿಗೆ ಬಂದು ಕೂತು ಎಂಜಾಯ್ ಮಾಡಿ ಕಾಫಿಯನ್ನು ಕುಡಿತಿದ್ದಾರೆ. ಏನೋ ಮಗುವನ್ನು ನೋಡ್ಕೊಂಡು ಹಾಗೆ ಹಾಯಾಗಿ ಫ್ರೀ ಆಗಿ ಇರ್ತಿದಾರಲ್ಲ, ಹೀಗೇನೆ ಇರ್ಬೇಕು, ಒಳ್ಳೆ ಹೌಸ್ ವೈಫ್ ಆಗಿ ಇರ್ಬೇಕು ಅಂತ ಕಮೆಂಟ್ ಅನ್ನು ಮಾಡ್ತಿರ್ತಾರೆ. ನಮ್ಮ ಜಿಯಾಂಗೇನೆ ಪಾಪ ಅವರೇನೆ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದ್ದಾರೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಪಾರ್ಕಿಗೆ ಬಂದ್ರೆ ಈ ರೀತಿಯೆಲ್ಲ ಇವ್ರುಗಳು ಮಾತಾಡೋದನ್ನ ಕೇಳ್ಬೇಕಾದ್ರೆ ಅವರಿಗೆ ತುಂಬಾನೇ ಹರ್ಟ್ ಆಗ್ಬಿಡುತ್ತೆ. ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಿಲ್ವಲ್ಲ ಅಂತ ಬೇಜಾರಾಗಿ ಬೇಗ ಅಲ್ಲಿಂದ ಹೊರಟು ಬಿಡ್ತಾರೆ ನಮ್ಮ ಜಿಯಾಂಗ. ನಂತರ ಮನೆಗೆ ಬಂದು ಕೆಲಸವನ್ನ ಮಾಡ್ತಿರ್ಬೇಕಾದ್ರೇನೆ ಈ ಸಣ್ಣ ಪುಟ್ಟ ಮಕ್ಕಳು ಆವು ಅಂತ ಕಿರ್ಚ್ಕೊತಿರ್ತವೆ, ಅಳ್ತಿರ್ತವೆ. ಅಡುಗೆ ಮಾಡೋದಾ, ಮನೆ ಕೆಲಸವನ್ನ ನೋಡೋದಾ, ಇಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದಾ ಅಂತ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅಲ್ಲ. ಸೊ ಹಾಗೇನೆ ಮಗುವನ್ನು ನೋಡ್ಕೊಂಡು ಕೆಲಸ ಎಲ್ಲವನ್ನು ಮುಗಿಸ್ಕೊಂಡು ಮಗುವಿಗೆ ಸ್ನಾನವನ್ನ ಮಾಡಿಸ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಹಸ್ಬೆಂಡ್ ಆಫೀಸ್ ಕೆಲಸ ಎಲ್ಲವನ್ನು ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬರ್ತಾರೆ. ಆಕ್ಚುಲಿ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನ ಹೆಂಡತಿಯನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊತಾನೆ, ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಅವನ ಹೆಂಡತಿ ಯಾವ ಮಟ್ಟಿಗೆ ಕೆಲಸಗಳನ್ನ ಮಾಡ್ಕೊಂಡು ಗೋತ್ರವನ್ನ ಮಾಡ್ತಿದ್ದಾಳೆ ಅನ್ನೋದನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವ ಒಳ್ಳೆ ಹಸ್ಬೆಂಡೇ ಅವನು. ಆದ್ರೂ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಅಲ್ವಾ, ಹಾಗೆ ತಾನೇ ಇರುತ್ತೆ ಮನೆ ಅಂದ್ರೆ. ನಂತರ ಹಾಗೆ ಕೂತು ಊಟ ಮಾಡ್ತಿರ್ತಾರೆ. ಆವಾಗ ಏನೋ ಒಂದು ವೆಕೇಶನ್ ಬರ್ತಿದ್ಯಂತೆ, ನ್ಯೂ ಇಯರ್ ಹಾಲಿಡೇಸ್ ಎಲ್ಲ ಬರ್ತಾ ಇದೆ, ನಾವು ನಮ್ಮ ಊರಿಗೆ ಹೋಗಿದ್ದು ಬರೋಣವಾ, ಅಮ್ಮ ಅಪ್ಪ ನನ್ನ ಅಕ್ಕ ಎಲ್ಲರೂ ಕೂಡ ನಮ್ಮ ಊರಿಗೆ ಬರ್ತಿದಾರಂತೆ, ಮಗುವನ್ನ ಕೂಡ ನೋಡೋದಕ್ಕೆ ಆಸೆ ಪಡ್ತಿದ್ದಾರೆ, ನಾವು ಹಾಗೆ ಹೋಗಿದ್ದು ಬರೋಣವಾ ಅಂತ ಹೀರೋ ಕೇಳಿದ್ರೆ ನಮ್ಮ ಜಿಯಾಂಗ್ ಅವಳ ಮುಖವನ್ನು ನೋಡ್ಬೇಕಾದ್ರೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ಹೋಗೋದಕ್ಕೆ. ಯಾಕೆಂದ್ರೆ ಅವರ ಅತ್ತೆ ಒಂದು ಟೆನ್ಷನ್ ಪಾರ್ಟಿ, ಯಾವಾಗ್ಲೂ ನಮ್ಮ ಹೀರೋಯಿನ್ಗೆ ಬೈತಾನೆ ಇರ್ತಾರೆ. ಸೊಸೆ ಅಂದ್ರೆ ಅವಳನ್ನ ಒಂದ್ ರೀತಿ ಚೀಪ್ ಆಗಿನೇ ಟ್ರೀಟ್ ಮಾಡ್ತಿರ್ತಾರೆ. ಆದ್ರಿಂದಾನೇ ನಮ್ಮ ಜಿಯಾಂಗ್ಗೆ ಅವರ ಅತ್ತೆ ಅಂದ್ರೆ ಒಂದು ಚೂರು ಇಷ್ಟ ಆಗೋದೇ ಇಲ್ಲ. ಸರಿ ಅಂತ ಇವೆಲ್ಲ ಒಂದು ಕಡೆ ಇದ್ರೂ ಕೂಡ ಇವರು ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಎಲ್ಲಾ ಕೆಲಸವನ್ನು ಇವರೇನೆ ಮಾಡ್ಬೇಕಾಗಿರುತ್ತೆ. ಇವರ ತಲೆ ಮೇಲೇನೆ ಎಲ್ಲವನ್ನ ಹಾಕ್ಬಿಡ್ತಾರೆ. ಇಲ್ಲೇನೆ ತುಂಬಾನೇ ಪ್ರೆಷರ್ ಆಗಿರ್ತಿದೆ, ಸಿಕ್ಕಾಪಟ್ಟೆ ಕೆಲಸಗಳು ಇರ್ತಿದೆ. ಇದು ಸಾಕಾಗಲ್ಲ ಅಂತ ಇವಾಗ ಅಲ್ಲಿಗೆ ಬೇರೆ ಹೋಗ್ಬಿಟ್ಟು ಎಲ್ಲ ಕೆಲಸವನ್ನು ನಮ್ಮ ತಲೆ ಮೇಲೆ ಹಾಕೊಂಡು ನಾವು ಮಾಡ್ಬೇಕಾ, ನನಗೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೀರೋಯಿನ್ ಹೇಳಿದ್ರೆ ಅದಕ್ಕೆ ಹೀರೋ ಇಲ್ಲಿ ನೋಡು ಮಗುವನ್ನ ನೋಡ್ಬೇಕು ಅಂತ ಅಪ್ಪ ಅಮ್ಮ ತುಂಬಾನೇ ಆಸೆ ಪಡ್ತಿದ್ದಾರೆ, ತಕ್ಷಣವೇ ಹೋಗೋಣ, ಮಗುವನ್ನ ತೋರಿಸ್ಬಿಟ್ಟು ಬೇಗನೆ ರಿಟರ್ನ್ ಬಂದ್ಬಿಡೋಣ ಅಂತ ಹೇಳಿ ಹೇಗೋ ಹೀರೋಯಿನ್ ಅನ್ನ ಕನ್ವಿನ್ಸ್ ಮಾಡಿ ಅಲ್ಲಿಗೂ ಕರ್ಕೊಂಡು ಹೋಗ್ಬಿಡ್ತಾನೆ. ಅಷ್ಟೇ ಅಲ್ಲಿಗೆ ಹೋಗಿದ್ದ ತಕ್ಷಣವೇ ಅತ್ತೆ ಅವರು ಎಲ್ಲಾ ಕೆಲಸವನ್ನು ನಮ್ಮ ಹೀರೋಯಿನ್ ಅವಳ ತಲೆ ಮೇಲೆ ಹಾಕ್ಬಿಡ್ತಾರೆ. ಈ ನ್ಯೂ ಇಯರ್ ದಿನಗಳಲ್ಲಿ ಡಾಮ್ಲಿಂಗ್ಸ್ ಅನ್ನ ಅಡುಗೆ ಮಾಡೋದು ಅದು ಒಂದು ಕಲ್ಚರ್ ಆಗಿರುತ್ತೆ. ಅಲ್ಲಿ ಅವನ್ನೆಲ್ಲ ಅಂಡೆಯಾಗಿ ಅಡುಗೆ ಮಾಡ್ತಿರ್ತಾರೆ. ಅವು ಎಲ್ಲವನ್ನ ಮಾಡ್ತಾ ಇರೋದು ನಮ್ಮ ಹೀರೋಯಿನ್ ತಾನೆ, ಅವರು ಏನು ಇಲ್ಲ ಅನ್ನೋ ರೀತಿ ಅಡುಗೆನ ಮಾಡ್ತಿರ್ತಾರೆ. ಆದ್ರೆ ಅದ್ರ ಒಳಗಡೆ ತುಂಬಾನೇ ಕಷ್ಟ ಇರುತ್ತೆ ಅಲ್ಲ, ಅದನ್ನ ಹೀರೋ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆದ್ರಿಂದ ಅವನ ಅಮ್ಮನ ಹತ್ರ ಬಂದು, ಅಮ್ಮ ನೀವು ಹೇಳಿದ್ರೆ ನನಗೆ ಎಷ್ಟು ಬೇಕಾಗಿದ್ರು ಆರ್ಡರ್ ನ ಮಾಡ್ಬಿಡ್ತೀನಿ ಅಮ್ಮ ಹೋಟೆಲ್ ಅಲ್ಲಿ, ಈ ರೀತಿ ಇಷ್ಟೊಂದನ್ನ ಯಾರಿಗಾಗಿ ನೀವು ಅಡುಗೆನ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಅಮ್ಮ, ಏನಪ್ಪ ಮಗ ಈ ರೀತಿ ಹೇಳ್ಬಿಟ್ಟೆ ನೀನು, ಕಲ್ಚರ್ ಅಂದ್ರೆ ಗೊತ್ತಾ ನಿನಗೆ ಅದು ಗೊತ್ತಾ ಇದು ಗೊತ್ತಾ ಅಂತ ಕಾನ್ಸಿಕ್ಯೂಟಿವ್ ಅಡ್ವೈಸ್ ಅನ್ನೆಲ್ಲ ಕೊಡ್ತಿರ್ತಾರೆ. ಹೀರೋ ಕೈಯಲ್ಲಿ ಏನನ್ನ ಅವರ ಅಮ್ಮನಿಗೆ ತಿರುಗಿಸಿ ಮಾತಾಡೋದಕ್ಕೆ ಆಗ್ತಿಲ್ಲ. ಆಕ್ಚುಲಿ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನೊಬ್ಬ ಇನ್ನೋಸೆಂಟ್, ಕೋಪ ಮಾಡ್ಕೊಂಡ್ರು ತಕ್ಷಣವೇ ರಿಲ್ಯಾಕ್ಸ್ ಆಗ್ಬಿಡ್ತಾನೆ, ಸಮಾಧಾನ ಆಗ್ಬಿಡ್ತಾನೆ. ಅದ್ರಲ್ಲೂ ಅಮ್ಮ ಅಪ್ಪ ಅಂದ್ರೆ ಹೆದರ್ಕೊಳ್ಳುವ ಹುಡುಗ ಇನ್ನವೇ ಈ ಏಜ್ಗೆ. ಅಮ್ಮ ಈ ರೀತಿ ಹೇಳಿದ ತಕ್ಷಣವೇ ಅವನ ಕೈಯಲ್ಲಿ ತಿರುಗಿಸಿ ಒಂದು ಮಾತನ್ನ ಕೂಡ ಆಡೋದಕ್ಕೆ ಆಗ್ತಿಲ್ಲ. ಹಾಗೆ ಕಿಚನ್ ಅಲ್ಲಿ ನೋಡ್ಬೇಕಾದ್ರೆ ಪಾತ್ರೆಗಳು ಅಷ್ಟೊಂದು ಬಿದ್ದಿರುತ್ತೆ, ಇವನ್ನೆಲ್ಲ ಯಾರು ವಾಶ್ ಮಾಡಲಿದ್ದಾರೆ ಅಂತ ನೋಡಿದ್ರೆ ಅದು ಕೂಡ ನಮ್ಮ ಹೀರೋನೇ ಅಲ್ಲ. ಸೊ ಹೀರೋಯಿನ್ಗೆ ಹೆಲ್ಪ್ ಅನ್ನ ಮಾಡೋಣ ಅಂತ ಅನ್ಕೊಂಡ ಹೀರೋ ಅವಳ ಜೊತೆಗೆ ಹೋಗಿ ಪಾತ್ರೆನ ವಾಶ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಹೀರೋಯಿನ್ ಇಲ್ಲ ಪರವಾಗಿಲ್ಲ
ಪರವಾಗಿಲ್ಲ ನಾನು ನೋಡ್ಕೋತೀನಿ ನೀವು ಹೋಗಿ ಅಂತ ಹೇಳ್ತಾಳೆ. ಇದನ್ನ ನೋಡಿದ ಅಮ್ಮ, ಏನಪ್ಪ ಮಗ ಹೆಂಡತಿ ಮಾತನ್ನ ಕೇಳ್ಕೊತಿದ್ಯಾ ಅನ್ಸುತ್ತೆ, ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ನೀನೇ ಮಾಡ್ತಿದ್ಯಾ, ಇದು ಸರಿ ಇಲ್ವಲ್ಲ ಅಂತ ಒಂಥರ ಎಳಿಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋನ್ಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಅತ್ತೆ ಹಾಗೆಲ್ಲ ಇಲ್ಲ, ಮನೇಲಿ ಎಲ್ಲಾ ಕೆಲಸವನ್ನು ನಾನೇನೇ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಅತ್ತೆ, ನಾನು ಇವಾಗ ಏನೂ ಹೇಳಿಲ್ವಲ್ಲಮ್ಮ, ನನ್ನ ಮಗ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾನ ಮಾಡಲ್ವಾ ಅಂತ ನನಗೇನು ಗೊತ್ತಾಗ್ಲಿಕ್ಕೆ ಬರುತ್ತೆ, ನೀನು ಸುಮ್ನೆ ಕಣ್ಣನ್ನ ತೋರಿಸಿದ್ರೆ ನಿನಗೆ ಹೆದರಿ ನಿನ್ನ ಹಿಂದೆ ಬಂದ್ಬಿಡ್ತಾನೆ ಅನ್ಸುತ್ತೆ ಅಂತೆಲ್ಲ ಕಮೆಂಟ್ಸ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೂ ಸರಿ ಓಕೆ ಅಂತ ಅಡ್ಜಸ್ಟ್ ಮಾಡ್ಕೋತಾಳೆ. ಆಮೇಲೆ ಸರಿ ನಾಳೆ ಬೆಳಗ್ಗೆನೆ ಬೇಗನೆ ಹೊರಟ್ಬಿಡೋಣ ಅಂತ ಅನ್ಕೊಂಡು ಅವತ್ತು ರಾತ್ರಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ನಿದ್ದೆ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಕಿಚನ್ ಅಲ್ಲಿ ಡಮ್ ಡುಮ್ ಅಂತ ಸದ್ದಾಗ್ತಿರುತ್ತೆ. ಏನು ಅಂತ ನೋಡಿದ್ರೆ ಅತ್ತೆ ಅವರೇ ಬೆಳಗ್ಗೆ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡ್ಬಿಟ್ಟು ಅಡುಗೆ ಮಾಡ್ತಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್, ಅಯ್ಯೋ ಅತ್ತೆ ಒಂದು ಮಾತು ನನ್ನನ್ನ ಕರೆದಿರ್ಬಾರ್ದಾ, ನಾನು ನಿಮಗೆ ಹೆಲ್ಪಿಗೆ ಬಂದ್ಬಿಡ್ತಿದ್ದೆ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅತ್ತೆ, ಇಲ್ಲ ಅಮ್ಮ ಪರವಾಗಿಲ್ಲ ನೀನು ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡೋದೇ ಇಂಪಾರ್ಟೆಂಟ್ ಅಂತ ಇಂಡೈರೆಕ್ಟ್ ಆಗಿ ಸರ್ಕಾಸ್ಟಿಕ್ ಆಗಿ ನಮ್ಮ ಹೀರೋಯಿನ್ಗೆ ಕಿಂಡಲ್ ಮಾಡಿ ಮಾತಾಡ್ತಾರೆ. ಅದಕ್ಕೂ ನಮ್ಮ ಹೀರೋಯಿನ್ ಸರಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ನಂತರ ಅತ್ತೆ ಅವರನ್ನ ನೋಡಿದ್ರೆ ನ್ಯೂ ಇಯರ್ ಗೆ ಗಿಫ್ಟ್ ಆಗಿ ನಮ್ಮ ಹೀರೋಯಿನ್ಗೆ ಡ್ರೆಸ್ ರೀತಿ ಏನೋ ಒಂದು ಕವರ್ ಅನ್ನು ಕೊಡ್ತಾರೆ. ನಮ್ಮ ಹೀರೋಯಿನ್ ಅದನ್ನ ಆಸೆಯಿಂದ ಓಪನ್ ಮಾಡಿ ನೋಡಿದ್ರೆ ಅದು ಜಸ್ಟ್ ಒಂದು ಏಪ್ರಿನ್. ಕಿಚನ್ ಅಲ್ಲಿ ಅಡುಗೆ ಕೆಲಸವನ್ನ ಮಾಡ್ಬೇಕಾದ್ರೆ ಮೇಲ್ಗಡೆ ಕೊಳ್ಕಾಗ್ಬಿಡ್ಬಾರ್ದು ಅನ್ನೋದಕ್ಕೆ ಒಂದು ಬಟ್ಟೆನ ಹಾಕುತ್ತಾರಲ್ಲ ಅದು. ಅದನ್ನ ನೋಡಿದ ಕೂಡಲೇ ಅವಳಿಗೆ ಒಂದ್ ರೀತಿ ಆದ್ರೂ ಕೂಡ ಅದನ್ನ ನಗಾಡ್ಕೊಂಡೇ ತಗೋತಾಳೆ. ಆವಾಗ ಅತ್ತೆ, ನೀನು ಹೊಸ ಡ್ರೆಸ್ ಅನ್ನೆಲ್ಲ ಹಾಕೊಂಡು ಏನನ್ನ ಮಾಡ್ತೀಯಾ, ಹೇಗಿದ್ರು ಫೆಸ್ಟಿವಲ್ ಆಗ್ಲಿ ಒಂದು ನಾರ್ಮಲ್ ಡೇ ಆಗ್ಲಿ ಫಂಕ್ಷನ್ ಆಗ್ಲಿ ಏನೇ ಇದ್ರು ನಿನ್ನ ಲೈಫ್ ಕಿಚನ್ ಅಲ್ಲೇ ನಿನಗೆ ಇದೇನೇ ಕರೆಕ್ಟ್ ಆಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡಿ ಆ ರೇಂಜ್ ಅಲ್ಲಿ ಅವಳನ್ನ ಇಟ್ಟಿದ್ದಾರೆ. ಸೊ ನಮ್ಮ ಹೀರೋಯಿನ್ ಕೂಡ ಬಟ್ಟೆನ ತಗೊಂಡು ಹಾಕುತ್ತಾಳೆ. ಆದ್ರೂ ಅವಳ ಮೈಂಡ್ ಒಳಗಡೆ ಓಡ್ತಿರುತ್ತೆ, ಫಸ್ಟ್ ಇಲ್ಲಿರುವ ಕೆಲಸ ಎಲ್ಲವನ್ನು ಮುಗಿಸ್ಬಿಟ್ಟು ತಕ್ಷಣವೇ ಇಲ್ಲಿಂದ ನಾವು ಹೊರಟು ಬಿಡಬೇಕು ಅಂತ ಏನನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಹೀರೋಯಿನ್ ಅವರ ಅತ್ತೆ ಜೊತೆಗೆ ಸೇರಿ ಎಲ್ಲ ಅಡುಗೆ ಕೆಲಸವನ್ನು ಮಾಡಿ ಮುಗಿಸ್ತಾಳೆ. ಅಡುಗೆಯನ್ನ ಕಂಪ್ಲೀಟ್ ಮಾಡಿದ ಮೇಲೆ ನ್ಯೂ ಇಯರ್ ಅನ್ನೋದ್ರಿಂದ ಮನೇಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅಲ್ವಾ, ಮುಂದೆ ಊಟ ತಿಂಡಿಯನ್ನೆಲ್ಲ ಇಟ್ಟು ಆ ರೀತಿ ಈ ಗಂಡಸರು ಮಾತ್ರವೇ ಆ ಜಾಗದಲ್ಲಿ ಪೂಜೆಯನ್ನ ಮಾಡ್ತಿರ್ತಾರೆ. ಸೊ ಈ ಪ್ರೇಯರ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಊಟವನ್ನೆಲ್ಲ ಮಾಡಿ ಮುಗಿಸಾದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಕಿಚನ್ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಅದನ್ನ ಹೀರೋಯಿನ್ ಮಾಡ್ತಿರ್ತಾಳೆ. ಆವಾಗ ಆ ಜಾಗಕ್ಕೆ ನಮ್ಮ ಹೀರೋ ಬಂದು, ಹೇ ಓಕೆ ನಾನು ಇವಾಗ ಎಲ್ಲವನ್ನು ಪ್ಯಾಕ್ ಮಾಡ್ಬಿಟ್ಟಿದ್ದೀನಿ, ಇವಾಗ ನೀನು ಮಾಡ್ತಿದ್ಯಲ್ವಾ ಕೆಲಸ, ಇದನ್ನ ಮಾತ್ರ ಬೇಗನೆ ಕಂಪ್ಲೀಟ್ ಮಾಡು, ಇಲ್ಲಿಂದ ನಾವು ಹೊರಟು ಬಿಡೋಣ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಸರಿ ಓಕೆ ಅಂತ ಖುಷಿ ಆಗ್ತಾಳೆ. ಅದೇ ತರ ಸರಿ ಓಕೆ ಹೊರಡೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆವಾಗಂತೂ ನೋಡಿ ಕರೆಕ್ಟ್ ಆಗಿ ನಮ್ಮ ಹೀರೋನ ಅಕ್ಕನ ಫ್ಯಾಮಿಲಿ ಆ ಮನೆಗೆ ಬಂದ್ಬಿಡ್ತಾರೆ. ಅವರು ಬಂದ್ರೆ ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ ಅಮ್ಮ ಅವರು ಅವ್ರ ಮಗಳು ಬಂದಿರುವ ಖುಷಿಗೆ ಅವರ ಜೊತೆ ಕೂತು ವಟ ಅಂತ ಮಾತಾಡ್ಕೊಂಡು ಅದು ಸಾಕಾಗಲ್ಲ ಅಂತ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರುವ ನಮ್ಮ ಹೀರೋಯಿನ್ಗೆ ಇನ್ನವೇ ಜಾಸ್ತಿ ಕೆಲಸಗಳನ್ನು ಕೊಡ್ತಿರ್ತಾರೆ. ಅದನ್ನ ಅಡುಗೆ ಮಾಡಿಕೊಡು, ಇದನ್ನ ಪ್ರಿಪೇರ್ ಮಾಡಿಕೊಡು ಅಂತ. ಈ ಕಡೆ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಒಂದು ಕಡೆ ಅವರೆಲ್ಲ ಕೂತ್ಕೊಂಡು ವಟ ಅಂತ ಮಾತಾಡ್ತಿರ್ತಾರೆ. ಆವಾಗ ಅವರ ಮಗಳು ಅವರ ಅಮ್ಮನ ಹತ್ರ ಹೇಳ್ತಾರೆ, ಅಮ್ಮ ಈ ರೀತಿ ಮನೆಯಲ್ಲಿ ನನ್ನ ಅತ್ತೆ ಅವರು ತುಂಬಾನೇ ಕಾಟ ಕೊಡ್ತಿದ್ದಾರೆ, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಿದ್ದಾರೆ, ಅದನ್ನ ಮಾಡು ಇದನ್ನ ಮಾಡು ಈ ಕೆಲಸವನ್ನ ಕಂಪ್ಲೀಟ್ ಮಾಡು ಅಂತ ಏನಾದ್ರೂ ಕೊರತೆಯನ್ನು ಹೇಳ್ತಾನೇ ಇದ್ದಾರೆ ಅಂತ ಅವರ ಪಾಡಿಗೆ ಅವರ ಅತ್ತೆ ಬಗ್ಗೆ ಅವರ ಅಮ್ಮನ ಹತ್ರ ಹೇಳ್ತಾ ಇರ್ತಾರೆ. ಅದಕ್ಕೆ ಅಮ್ಮ ಅವರು ಕೂಡ ಏನೋ ಅವಳು ನಿನಗೆ ಅಷ್ಟೊಂದು ಕಷ್ಟಗಳನ್ನು ಕೊಡ್ತಿದ್ದಾಳ ಅಂತ ಸೀರಿಯಲ್ ಕತೆ ರೀತಿ ಇಬ್ಬರೇ ಮಾತಾಡ್ಕೊತಿರ್ಬೇಕಾದ್ರೆ ಇವನ್ನೆಲ್ಲ ನಮ್ಮ ಹೀರೋಯಿನ್ ನೋಡ್ತಿರ್ತಾಳೆ. ಹಾಗೆ ಅಲ್ಲಿ ಕಿಚನ್ ಕೆಲಸಗಳನ್ನ ಮಾಡ್ಕೊಂಡು ಇವು ಎಲ್ಲವನ್ನು ಕೇಳಿಸ್ಕೊತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಎಷ್ಟು ಬೇಜಾರಾಗ್ತಿರ್ಬೇಕು. ಆವಾಗ ಅತ್ತೆ ಅವರು ಇದು ಸಾಕಾಗಲ್ಲ ಅಂತ, ಹೇ ಅಡುಗೆ ಮಾಡಿತಾರಮ್ಮ, ಇದನ್ನ ತಂದು ಕೊಡಮ್ಮ, ಸ್ವಲ್ಪ ನೀರನ್ನ ತಂದು ಕೊಡಮ್ಮ ಅಂತ ಆರ್ಡರ್ ಮೇಲೆ ಆರ್ಡರ್ ಅನ್ನು ಹಾಕ್ತಿರ್ಬೇಕಾದ್ರೆ ಇವನ್ನೆಲ್ಲ ಹೀರೋನು ನೋಡ್ತಿರ್ತಾನೆ. ಅಂಡ್ ಅವನಿಗೇನೆ ಒಂಥರ ಅನಿಸ್ತಿರುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಒಂದ್ ರೀತಿ ಎಮೋಷನಲ್ ಆಗುವ ಕ್ಯಾರೆಕ್ಟರ್. ಅಂದ್ರೆ ನಮ್ಮ ಹೀರೋಯಿನ್ಗೆ ಮಲ್ಟಿಪಲ್ ಪರ್ಸನಾಲಿಟಿ ಪ್ರಾಬ್ಲಮ್ ಇರ್ತಿದೆ. ಅನಿಯನ್ ಮೂವಿ ನೋಡಿರ್ತೀರಾ ಅನ್ಸುತ್ತೆ, ಆ ರೀತಿನೇ ಅದೇನೆ ಇವಾಗ ನೋಡಿಯೋದು. ಫಟ್ ಅಂತ ಏಪ್ರಿಲ್ ನ ಬಿಚ್ಚಾಕ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಜೋರಾಗಿ ಮಾತಾಡ್ತಿರ್ತಾಳೆ. ಯಾರಿಗೂ ಏನುವೇ ಅರ್ಥವಾಗ್ತಿರಲ್ಲ. ನಿನ್ನ ಮಗಳನ್ನ ಮಾತ್ರ ಸೇಫ್ ಆಗಿ ಚೆನ್ನಾಗಿ ಇಟ್ಕೋಬಿಟ್ಟು ನನ್ನ ಮಗಳಿಗೆ ಯಾಕೆ ಇಷ್ಟೊಂದು ಕಷ್ಟವನ್ನ ನೀನು ಕೊಡ್ತಿದ್ಯಾ, ಒಳ್ಳೆ ಗುಲಾಮಿ ರೀತಿ ಮನೆ ಕೆಲಸದವಳ ರೀತಿ ಟ್ರೀಟ್ ಮಾಡ್ತಿದ್ದೀರಲ್ಲ ಅಂತ ಏನೋ ಅವಳಿಗೆ ದೆವ್ವ ಹಿಡಿದಿರೋ ರೀತಿ ಮಾತಾಡ್ತಿರ್ತಾಳೆ, ಇನ್ನೊಬ್ಬರ ರೀತಿ ಮಾತಾಡ್ತಿರ್ತಾಳೆ. ಎಲ್ಲರಿಗೂ ಶಾಕ್ ಆಗಿರ್ತಾರೆ. ಆಕ್ಚುಲಿ ನಮ್ಮ ಹೀರೋಗೆ ಮಾತ್ರವೇ ಈ ರೀತಿ ನಮ್ಮ ಹೀರೋಯಿನ್ ಚೇಂಜ್ ಆಗ್ತಾಳೆ ಅನ್ನೋ ವಿಷಯ ಗೊತ್ತಿರುತ್ತೆ. ಯಾರಿಗೂ ಅವಳು ಏನನ್ನ ಮಾತಾಡ್ತಿದ್ದಾಳೆ, ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಏನುವೇ ಅರ್ಥ ಆಗ್ತಿಲ್ಲ. ಆವಾಗ ಫಟ್ ಅಂತ ಹೀರೋ ಮಗುವನ್ನ ಕೈಗೆ ತಗೊಂಡು, ಸರಿ ಆಯ್ತು ನಾವು ಇಲ್ಲಿಂದ ಹೊರಟು ಬಿಡ್ತೀವಿ, ಅವಳಿಗೆ ತುಂಬಾನೇ ಕೋಪ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಂತ ಹೇಳಿ ಹೇಗೋ ಮೇಂಟೈನ್ ಮಾಡಿ ಹೆಂಡತಿ ಮತ್ತೆ ಮಗುವನ್ನ ಕರ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಕಾರಲ್ಲಿ ಹಾಗೆ ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ಹೆಂಡತಿ ಹಿಂದೆ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾಳೆ. ಆವಾಗ ನಮ್ಮ ಹೀರೋ ಕಾರನ್ನ ಸೈಡ್ಗೆ ಹಾಕ್ಬಿಟ್ಟು ಇವಾಗ ಅವನ ಅಕ್ಕನಿಗೆ ಕಾಲನ್ನ ಮಾಡ್ತಾನೆ. ಏನಾಯ್ತು ಎಂತ ಅನ್ನೋ ವಿಷಯವನ್ನ ಅವರ ಅಕ್ಕನಿಗೆ ಮಾತ್ರ ಹೇಳ್ತಾನೆ. ಏನು ಇಲ್ಲ ಅಕ್ಕ, ಈ ವಿಷಯವನ್ನ ಅಮ್ಮನಿಗೆ ಹೇಳ್ಬಿಡ್ಬೇಡ, ಅವಳಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಆಗಿ ಚೇಂಜ್ ಆಗುವ ಒಂದು ವಿಚಿತ್ರ ಕಾಯಿಲೆ ಇರ್ತಿದೆ, ಅಂತಹದೊಂದು ಡಿಫರೆಂಟ್ ಆದ ಫೋಬಿಯಾಯಿಂದ ಅಟ್ಯಾಕ್ ಆಗಿದ್ದಾಳೆ. ಚಿಕ್ಕ ವಯಸ್ಸಿನಿಂದ ತುಂಬಾನೇ ಕಷ್ಟಗಳನ್ನು ಅನುಭವಿಸಿನೇ ಬೆಳೆದು ಬಂದಿದ್ದಾಳೆ. ಆದ್ರಿಂದಾನೇ ಅವಳ ಕಣ್ಮುಂದೆ ಏನಾದ್ರೂ ಅನ್ಯಾಯ ಅಂತ ಅವಳಿಗೆ ಅನ್ಸಿದ್ರೆ ಫಟ್ ಅಂತ ಈ ರೀತಿ ಕ್ಯಾರೆಕ್ಟರ್ ಬದಲಾಗಿ ಒಂದ್ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಅವಳಿಗೇನೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ಕೂಡ ಅವಳು ಮಾತಾಡ್ಬೇಕಾದ್ರೆ ಸತ್ತೋಗಿ
ಸತ್ತೋಗಿದ್ದ ಅವರ ಅಜ್ಜಿ ಮಾತಾಡಿದ್ದ ರೀತಿನೇ ಅವಳು ಅನ್ಕೊಂಡು ಮಾತಾಡಿದ್ದು. ಯಾಕೆಂದ್ರೆ ಅವರ ಅಜ್ಜಿ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಅವರ ಅಮ್ಮನ ಅಮ್ಮ ಅವರು ಇವಳ ಮೇಲೆ ತುಂಬಾನೇ ಪ್ರೀತಿಯನ್ನ ತೋರಿಸಿದ್ದಾರೆ, ಇವಳಿಗೆ ತುಂಬಾನೇ ಮುದ್ದನ್ನ ಮಾಡಿದ್ದಾರೆ. ಸೊ ಅಜ್ಜಿನೇ ಯಾವಾಗ್ಲೂ ಇವಳಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ರು. ಸೊ ಇವಳಿಗೆ ಏನಾದ್ರೂ ಅನ್ಯಾಯ ನಡೀತಿದೆ ಅನ್ಬೇಕಾದ್ರೆ ಅಜ್ಜಿ ಅವರ ಕ್ಯಾರೆಕ್ಟರ್ ಅಲ್ಲಿ ಇವಳು ಮಾತಾಡ್ತಾವಳೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಅಕ್ಕ, ಏನಪ್ಪಾ ಇದು ಹೊಸ ಕಾಯಿಲೆಯಾಗಿ ಇರ್ತಿದೆಯಲ್ಲ? ಹೌದು ಅಕ್ಕ, ನೀನು ಇದನ್ನ ಅಮ್ಮನಿಗೆ ಏನನ್ನು ಹೇಳ್ಬಿಡ್ಬೇಡ ಅಂತ ಹೇಳ್ಬೇಕಾದ್ರೆ ಅಕ್ಕ ಅವರು ಕೂಡ ಈ ವಿಷಯದಲ್ಲಿ ತುಂಬಾನೇ ಒಳ್ಳೆಯವರು ಅನ್ಸುತ್ತೆ. ಸರಿ ಕಣೋ ತಮ್ಮ, ಸಾರಿ, ನನಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಸರಿ ಜೋಪಾನ, ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ನಂತರ ಹೀರೋ ಇವಾಗ ಅವನ ಫ್ಯಾಮಿಲಿಯನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಲ್ವಾ, ಆವಾಗ ನಮ್ಮ ಹೀರೋಯಿನ್ ನಿಧಾನಕ್ಕೆ ಎಚ್ಚರಿ ಆಗ್ತಾಳೆ. ಅವಳಿಗೆ ಏನೆಲ್ಲ ನಡೆದಿದೆ ಅನ್ನೋ ವಿಷಯವೇ ನೆನಪೇ ಇಲ್ಲ. ಸೊ ಹೀರೋ ಹತ್ರ ಹಾಗೆ ನಮ್ಮ ತಂದೆ ತಾಯಿ ಅವರನ್ನ ಹೋಗಿ ನೋಡಿ ಬರೋನ್ವಾ, ಅವರನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಸರಿ ಅಂತ ಹೀರೋಯಿನ್ ಅವರ ತಂದೆ ತಾಯಿ ಮನೆಗೆ ಕರ್ಕೊಂಡು ಬರ್ತಾನೆ. ಅಲ್ಲಿಗೆ ಹೋಗಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡೋಣ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಇರುವ ಟೈರ್ಡ್ಗೆ ಅಲ್ಲಿಗೆ ಹೋಗಿದ ತಕ್ಷಣವೇ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ಸೊ ನಮ್ಮ ಹೀರೋ ಅವನ ಹೆಂಡತಿಯ ಫ್ಯಾಮಿಲಿ ಜೊತೆ ಕೂತು ಮಾತಾಡ್ತಿರ್ತಾನೆ. ನಮ್ಮ ಹೀರೋಯಿನ್ಗೆ ಒಬ್ಬರು ಅಕ್ಕ ಮತ್ತೆ ತಮ್ಮ ಇರ್ತಾರೆ. ಮಗುವನ್ನ ಹಿಡಿದು ಕೂತಿರೋದು ಅಮ್ಮ, ಶಾರ್ಟ್ ಹೇರ್ ಅಲ್ಲಿ ಇರ್ತಿದ್ದಾಳೆ ಅಲ್ವಾ ಅವಳು ಅಕ್ಕ, ಮತ್ತೆ ಈ ಹುಡುಗ ತಮ್ಮ. ಸೊ ಹಾಗೆ ಎಲ್ಲರೂ ಜಾಲಿಯಾಗಿ ಕೂತು ಮಾತಾಡ್ತಿರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಮಲ್ಗಿರ್ತಾಳೆ ಅಲ್ವಾ, ಆವಾಗ ಅವಳಿನ ಒಳಗಡೆ ಒಂದು ಕನ್ಸು. ನಿಜವನ್ನ ಹೇಳ್ಬೇಕಂದ್ರೆ ಅದೊಂದು ಫ್ಲಾಶ್ ಬ್ಯಾಕ್. ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿಯಾಗಿ ಇರ್ಬೇಕಾದ್ರೆ ಅವಳು ಮತ್ತೆ ಅವರ ಅಕ್ಕ ಹಾಗೆ ಜಾಲಿಯಾಗಿ ಆಟ ಆಡ್ಕೊಂಡು ಖುಷಿಯಾಗಿ ಇರ್ತಿದ್ರು ಕೂಡ ಅಪ್ಪ ಅವರ ದಾರಿಯಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ ಅಲ್ವಾ, ಅವರಿಗೆ ಈ ಹುಡುಗಿಯರನ್ನ ಇಷ್ಟ ಆಗೋದೇ ಇಲ್ಲ. ಹೆಣ್ಣು ಮಕ್ಕಳಂದ್ರೇನೆ ಅವರಿಗೆ ಇಷ್ಟ ಆಗೋದಿಲ್ಲ ಅನ್ಸುತ್ತೆ. ಗಂಡು ಮಗುನೇ ಬೇಕು, ವಾರಿಸುದಾರ ಬೇಕು ಅಂತ. ಆವಾಗ್ಲೇನೆ ಹೀರೋನ್ ಅವರ ಅಮ್ಮನಿಗೇನೆ ಆವಾಗ್ಲೇ ಅತ್ತೆ ಅವರ ಕಿತಾಪತಿ ನಡೆದಿದೆ. ಆವಾಗ ಅಜ್ಜಿ ಅವರ ಹಿಂದೆ ಒಬ್ಬ ಚಿಕ್ಕ ಹುಡುಗ ನಿಂತಿದ್ದಾನೆ ನೋಡಿ, ಆ ಅಜ್ಜಿಗೆ ಅವನನ್ನೇ ತುಂಬಾನೇ ಇಷ್ಟ ಆಗೋದು. ಸೊ ಇಬ್ಬರು ಹುಡುಗಿಯರನ್ನ ಅವರಿಗೆ ಇಷ್ಟ ಆಗೋದಿಲ್ಲ. ಇವರಿಬ್ಬರು ಕಿರ್ಚಿ ಆಟ ಆಡ್ತಿರ್ಬೇಕಾದ್ರೆ ಆವಾಗ ಅಲ್ಲಿಗೆ ಬಂದಿದ್ದ ಅಜ್ಜಿ, ಹೆಣ್ಮಕ್ಳಂದ್ರೆ ಹೀಗೇನೆ ಇರ್ಬೇಕು, ಸದ್ ಮಾಡಬಾರ್ದು, ಕಟನ್ ಕರೆಕ್ಟ್ ಆಗಿ ಇರ್ಬೇಕು ಅಂತ ಹೇಳಿ ಆ ಅಜ್ಜಿ ಅವರು ಆವಾಗ ಈ ಇಬ್ಬರು ಹುಡುಗಿಯರ ಹತ್ರ ಜೋರಾಗಿ ಮಾತಾಡೋದು, ಅವ್ರಿಗೆ ಬೈಯೋದು ಅಂತ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕಿಚನ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವರ ಅಮ್ಮನೂ ಇರ್ತಾರೆ. ಇಬ್ಬರು ಸೇರಿ ಅಡುಗೆಯನ್ನ ಮಾಡ್ತಿರ್ತಾರೆ. ಅಮ್ಮನವರ ಅಮ್ಮ ತುಂಬಾನೇ ಸ್ವೀಟ್ ಆದ ಅಜ್ಜಿ. ಸೊ ಮೊಮ್ಮಕ್ಕಳನ್ನ ನೋಡೋದಕ್ಕಾಗಿ ಒಂದು ದಿನ ಮಗಳ ಮನೆಗೆ ಬಂದಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಕೂತು ಊಟವನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವರ ಅಪ್ಪನ ದಾರಿಯ ಅಜ್ಜಿ ಆ ಮುದುಕಿಯನ್ನ ನೋಡಿದ್ರೆ, ಒಂದು ಗಂಡು ಮಗು ಸಾಕೋಗೋದಿಲ್ಲ, ಇನ್ನೊಂದು ಗಂಡು ಮಗುನ ಮಾಡ್ಕೊ ಅಂತ ಹೇಳಿದ್ರೆ ಎಲ್ಲಿ ನಿಮ್ಮ ಮಗಳು ಕೇಳ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಅಮ್ಮನ ದಾರಿಯ ಅಜ್ಜಿ, ಅದೇ ಮುದ್ದಾಗಿ 3 ಮೊಮ್ಮಕ್ಕಳು ಇರ್ತಿದಾರಲ್ಲ, ಆಮೇಲೆ ಇನ್ನೇನ್ ಬೇಕಾಗಿದೆ ಅಂತ ಈ ಅಜ್ಜಿ ಅವರು ಯಾವಾಗ್ಲೂ ನಮ್ಮ ಹುಡುಗಿಯರಿಗೆ ಸಪೋರ್ಟ್ ಮಾಡಿನೇ ಮಾತಾಡ್ತಿರ್ತಾರೆ. ಆದ್ರಿಂದಾನೇ ಆ ಇಬ್ಬರು ಹುಡುಗಿಯರಿಗೆ ಅಮ್ಮನ ದಾರಿಯ ಅಜ್ಜಿ ಅಂದ್ರೆ ತುಂಬಾನೇ ಪ್ರಾಣ. ಅದ್ರಲ್ಲೂ ನಮ್ಮ ಹೀರೋಯಿನ್ಗೆ ತುಂಬಾನೇ ಅವರಂದ್ರೆ ಇಷ್ಟ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಅವಳ ಮಲ್ಟಿಪಲ್ ಪರ್ಸನಾಲಿಟಿಯಲ್ಲಿ ಆ ಪರ್ಸನಾಲಿಟಿ ಕೂಡ ಬಂದು ಹೋಗ್ತಿರುತ್ತೆ. ಅದು ಮಾತ್ರ ಇಲ್ಲ, ಆ ಅಪ್ಪನ ದಾರಿಯ ಅಜ್ಜಿ ಗಂಡು ಮೊಮ್ಮಗು ಏನೇ ಕೇಳಿದ್ರು ಅದನ್ನ ತಕ್ಕೊಟ್ಬಿಟ್ಟಿರ್ತಾರೆ. ಆದ್ರೆ ಈ ಹುಡುಗಿಯರು ಏನೇ ಕೇಳಿದ್ರು ಅದನ್ನ ತಕ್ಕೊಟ್ಟಿರೋದಿಲ್ಲ. ಆದ್ರಿಂದ ಈ ವಿಷಯವೆಲ್ಲ ನಮ್ಮ ಹೀರೋಯಿನ್ ಅವಳ ತಲೆ ಒಳಗಡೆ ತುಂಬಾನೇ ಡೀಪ್ ಇಂಪ್ಯಾಕ್ಟ್ ಅನ್ನ ಮಾಡ್ಬಿಟ್ಟಿರುತ್ತೆ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಇದರಲ್ಲಿ ಸಿಗಾಕೊಂಡು ಅಫೆಕ್ಟ್ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಮದುವೆ ಆಗೋದಕ್ಕೂ ಮುಂಚೆನೆ ಈ ರೀತಿಯ ಪ್ರಾಬ್ಲಮ್ ಸಮಸ್ಯೆ ಅವಳಿಗೆ ಇದ್ದಿದೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ನಡೆದಿದ್ದ ಅನ್ಯಾಯ, ದೊಡ್ಡವಳು ಆದ ಮೇಲೆ ಕೂಡ ನಿನಗೆ ಅಂತ ಯಾವುದೇ ರೀತಿಯ ಡ್ರೀಮ್ ಅನ್ನ ನೀನು ಇಟ್ಕೋಬಾರ್ದು, ಕೆಲಸಕ್ಕೆಲ್ಲ ಹೋಗ್ಬಾರ್ದು, ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣವೇ ನಿನಗೆ ಮದುವೆನೆ, ನಂತರ ಮಕ್ಕಳನ್ನ ಮಾಡ್ಕೋಬಿಟ್ಟು ಆ ಮಕ್ಕಳನ್ನ ನೀನು ನೋಡ್ಕೋಬೇಕು, ಕಿಚನ್ ಅಲ್ಲಿ ಅಡುಗೆನ ಮಾಡ್ಕೊಂಡು ಅದೇನೇ ನಿನ್ನ ಲೈಫ್ ಆಗಿರ್ಬೇಕು ಅಂತ ಹೇಳಿ ಅವಳನ್ನ ಏನನ್ನು ಮಾಡೋದಕ್ಕೆ ಬಿಟ್ಟಿಲ್ಲ ಅಲ್ಲ, ಅದೇನೇ ಅವಳನ್ನ ಯಾವುದೋ ಒಂದು ರೀತಿಯಲ್ಲಿ ಅಫೆಕ್ಟ್ ಮಾಡ್ಬಿಟ್ಟಿದೆ. ಹಾಗೆ ಕಟ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ದಿನದಿಂದ ನಮ್ಮ ಹೀರೋಯಿನ್ ಅವಳ ರೂಟೀನ್ ಲೈಫ್, ಮನೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋನು ಕೆಲಸಕ್ಕೆ ಹೊರಡ್ತಿರ್ತಾನೆ. ಆವಾಗ್ಲೇ ನಮ್ಮ ಹೀರೋ ಹತ್ರ, ನಾವು ಹೇಗೆ ನಿಮ್ಮ ಮನೆಯಿಂದ ಹೊರಟು ಇಲ್ಲಿಗೆ ಬಂದಿದ್ದು? ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಆವಾಗ ನಿಮ್ಮ ಅಕ್ಕ ಮತ್ತೆ ಅಮ್ಮ ಅವರು ಮಾತಾಡ್ತಿದ್ರು. ಫಟ್ಟಂತ ಕಟ್ ಮಾಡಿದ್ರೆ ನಾವು ಕಾರಲ್ಲಿ ಬರ್ತಿದ್ವಲ್ಲ, ಹೇಗೆ ಅದು ನಡೀತು? ನನಗೆ ಬರ್ತಾ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ಅನ್ಸುತ್ತೆ ಅಂತ ಅವಳು ಪೇಚಾಡ್ತಿರ್ತಾಳೆ. ಆದ್ರೆ ಅವಳಿಗೆ ಏನು ಪ್ರಾಬ್ಲಮ್ ಇರ್ತಿದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಅವಳಿಗೆ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ಹೀರೋ ಒಬ್ಬರು ಸೈಕಾಟಿಕ್ ಡಾಕ್ಟರ್ ಇರ್ತಿದ್ದಾರೆ, ಅವರ ಹತ್ರ ಹೋಗಿ ಇದ್ರ ಬಗ್ಗೆ ನಾವು ಕನ್ಸಲ್ಟೆಂಟ್ ಅನ್ನ ಮಾಡೋಣವಾ ಅಂತ ಕೇಳಿದ್ರೆ, ಏನೋ ಸೈಕಾಟಿಸ್ಟ್ ಡಾಕ್ಟರ, ಅಷ್ಟು ದೊಡ್ಡ ಪ್ರಾಬ್ಲಮ್ ನನಗೆ ಇರೋ ರೀತಿ ಕಾಣ್ತಿಲ್ವಲ್ಲ. ಸರಿ, ಇದ್ರೂ ಪರವಾಗಿಲ್ಲ, ನನಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ತುಂಬಾನೇ, ಅದಕ್ಕಾಗಾದ್ರೂ ಹೋಗಿ ನಾವು ಡಾಕ್ಟರ್ ಅನ್ನ ನೋಡೋಣ ಅಂತ ಹೇಳ್ಬೇಕಾದ್ರೆ ಹೀರೋನು ಸರಿ ನಾನು ಕೆಲಸಕ್ಕೆ ಹೊರಡ್ತೀನಿ ಅಂತ ಹೊರಡ್ತಾನೆ. ಅವಾಗ ಸಡನ್ ಆಗಿ ಅವನ ಹೆಂಡತಿಯನ್ನ ಒಂದ್ ರೀತಿ ನೋಡ್ಬಿಟ್ಟು ಫಟ್ ಅಂತ ಪ್ರೀತಿಯಿಂದ ಅವಳನ್ನ ತುಂಬಾನೇ ಟೈಟ್ ಆಗಿ ತಬ್ಕೋತಾನೆ. ಏನಾಯ್ತು, ಯಾಕೆ ಈ ರೀತಿ ಹಗ್ ಮಾಡ್ಕೋತಿದ್ದೀರಾ ಅಂತ ಹೆಂಡತಿ ಕೇಳಿದ್ರೆ, ಏನೂ ಇಲ್ಲ, ನಿನಗೆ ಏನೇ ಆದ್ರೂ ಸರಿ, ನೀನು ಏನಕ್ಕೂ ವರಿ ಪಡ್ಬೇಡ, ನಾನಿದೆ, ನಿನ್ನನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಆಯ್ತಾ, ನಾನು ನೋಡ್ಕೋತೀನಿ ಅಂತ ತುಂಬಾನೇ ಪ್ರೀತಿಯನ್ನ ತೋರಿಸ್ಬಿಟ್ಟು ಹೋಗ್ತಾನೆ. ನಮ್ಮ ಹೀರೋಯಿನ್ಗೆ ಏನಿವೆ ಅರ್ಥ ಆಗೋದಿಲ್ಲ. ಹಾಗೆ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್, ನಮ್ಮ ಹೀರೋಯಿನ್ ಸ್ಟಡೀಸ್ ಅನ್ನು ಕಂಪ್ಲೀಟ್ ಮಾಡಿದ ತಕ್ಷಣವೇ ಮನೆಯಲ್ಲಿ ಕೆಲಸಕ್ಕೆಲ್ಲ ಹೋಗೋದು ಬೇಡ ಅಂತ ಹೇಳಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಅದನ್ನು ದಾಟಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿರ್ತಾಳೆ. ಅವಳಿಗೆ ತುಂಬಾನೇ ಇಷ್ಟವಾಗಿದ್ದ ಕೆಲಸ ಅದು, ತುಂಬಾನೇ ಸೂಪರ್ ಆಗಿ ಸಖತ್ತಾಗಿ ಸ್ಮಾರ್ಟ್ ಆಗಿ ಕೆಲಸವನ್ನ ಮಾಡಿ ಬಂದಿರ್ತಾಳೆ. ಹಾಗಿರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ಗೆ ಪ್ರಮೋಷನ್ ಅನ್ನು ಕೊಡ್ಬೇಕಾಗಿತ್ತು. ಆದ್ರೆ ಆ ಪ್ರಮೋಷನ್ ಅನ್ನ ಇವಳಿಗಿಂತ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುವ ಒಬ್ಬ ಹುಡುಗನಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಬೇಜಾರಾಗಿದೆ ನಮ್ಮ ಹೀರೋಯಿನ್. ಅವಳಿಗೆ ಅಂತ ಮ್ಯಾನೇಜರ್ ಬಾಸ್ ಅಂತ ಒಬ್ಬರು ಇರ್ತಾರೆ,
ಇರ್ತಾರೆ ಅಲ್ವಾ, ಅವರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳ್ತಾಳೆ, ಯಾಕೆ ಮ್ಯಾಮ್ ಈ ರೀತಿ ನೀವು ಚೇಂಜ್ ಮಾಡಿ ಪ್ರಮೋಷನ್ ನ ಕೊಟ್ರಿ ಅಂತ ಕೇಳಿದ್ರೆ ಅವನು ಜಸ್ಟ್ ಒಬ್ಬ ಹುಡುಗ, ನೀನು ಜಸ್ಟ್ ಒಬ್ಬಳು ಹುಡುಗಿ, ಏನಿದು ತುಂಬಾನೇ ಓವರ್ ಆಗಿರ್ತಿದೆಯಲ್ಲ ಅಂತ ಅನ್ಕೊಂಡ್ರೆ, ಹೌದು ಆ ಪ್ರಮೋಷನ್ ಇವಳಿಗೆ ಖಂಡಿತ ಬೇಕು ಅಂದ್ರೆ ಸತ್ಯಕ್ಕೂ ಇವಳಿಗೆ ಮದುವೆ ಮಕ್ಕಳು ಅಂತ ಆಗ್ಲೇಬಾರ್ದು, ಅದು ತುಂಬಾನೇ ಕಷ್ಟ. ಯಾಕೆಂದ್ರೆ ಮದುವೆ ಮಕ್ಕಳು ಅಂತ ಆದ್ರೆ ಈ ಮೆಟರ್ನಿಟಿ ಲೀವ್ ಅದು ಇದು ಅಂತ ಇವಳ ಕೆಲಸಕ್ಕೆ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ಅಂದ್ರೆ ಹೆಂಗ್ಸಾಗಿದ್ರೆ ಜಾಸ್ತಿ ರಜಾ ತಗೋಬೇಕಾಗಿರುತ್ತೆ, ಇವರ ಕಂಪನಿ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋದ್ರಿಂದಾನೆ ಆ ಪ್ರಮೋಷನ್ ಅನ್ನ ನಾನು ಆ ಹುಡುಗನಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ ಈ ಬಾಸ್. ಆಕ್ಚುಲಿ ಈ ಲೇಡಿ ಅವರು ತುಂಬಾನೇ ಒಳ್ಳೆಯವರೇನೆ, ಇವರು ಕೂಡ ಚಿಕ್ಕ ವಯಸ್ಸಿನಿಂದ ತುಂಬಾ ಕಷ್ಟಗಳನ್ನು ನೋಡಿನೇ ಬೆಳೆದು ಬಂದಿದ್ದಾರೆ. ಇವರು ಕೂಡ ಮದುವೆ ಆಗಿ ಮಗು ಆಗಿದ್ದ ಒಂದೇ ತಿಂಗಳಿಗೇನೆ ಮತ್ತೆ ರಿಟರ್ನ್ ಈ ಕೆಲಸಕ್ಕೆ ಬಂದ್ಬಿಟ್ಟಿದಾರಂತೆ. ಆ ಮಟ್ಟಿಗೆ ಅವರು ಮಾಡ್ತಾ ಇರುವ ಕೆಲಸಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ತುಂಬಾನೇ ಇಷ್ಟಪಟ್ಟು ಮಾಡ್ತಿದಾರಂತೆ. ಈ ರೀತಿ ಇರ್ಬೇಕಾದ್ರೆ ಅವರ ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇರಬಹುದು, ಅತ್ತೆ ಅವರ ಕಾಟ, ಗಂಡನ ತೊಂದರೆ ಅಂತ ಎಲ್ಲ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿನೇ ಈ ಕೆಲಸಕ್ಕೆ ಬರ್ತಿದಾರಂತೆ. ಆದ್ರೆ ಇದು ಖಂಡಿತ ನಿನಗೆ ಸೆಟ್ ಆಗೋದಿಲ್ಲ ಅಮ್ಮ, ನೀನು ತುಂಬಾನೇ ಟ್ಯಾಲೆಂಟೆಡ್ ಹುಡುಗಿನೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇನ್ನ 5 ವರ್ಷದಲ್ಲಿ ಎಲ್ಲವೇ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಅದು ಈ ಕಂಪನಿಯ ಡೆವಲಪ್ಮೆಂಟ್ ಗೆ ತೊಂದರೆಯಾಗಿರುತ್ತೆ ಅನ್ನೋದ್ರಿಂದಾನೇ ಆ ಪ್ರಮೋಷನ್ ಅನ್ನ ಆ ಹುಡುಗನಿಗೆ ನಾನು ಕೊಟ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗುತ್ತೆ. ಸೊ ಈ ಎಲ್ಲಾ ವಿಷಯವೇ ಒಟ್ಟಿಗೆ ಸೇರಿನೇ ನಮ್ಮ ಹೀರೋಯಿನ್ ಅನ್ನ ಈ ಮಟ್ಟಿಗೆ ಅಫೆಕ್ಟ್ ಮಾಡಿದೆ ಅನ್ಸುತ್ತೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಮಗುವನ್ನ ನರ್ಸರಿಂಗ್ ಸ್ಕೂಲ್ ಅಲ್ಲಿ ಸೇರ್ಸಿರ್ತಾಳೆ. ಸೊ ಮಗುವನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ಬೇಕಾದ್ರೆ ಅವಳಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗೆ ಬರ್ಬೇಕಾದ್ರೆ ಇವರ ರೀತಿನೇ ತನ್ನ ಮಕ್ಕಳನ್ನ ಆ ನರ್ಸಿಂಗ್ ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ಹೊರಗಡೆ ವೇಟ್ ಮಾಡ್ತಿರ್ತಾರೆ ಅಲ್ವಾ, ಅವರು ಬಂದು ನಮ್ಮ ಹೀರೋಯಿನ್ ಜೊತೆ ಪರಿಚಯವಾಗ್ತಾರೆ. ಬನ್ನಿ ಕಾಫಿ ಕುಡಿಯೋಣ ಅಂತ ಒಟ್ಟಿಗೆ ಒಂದು ಗ್ರೂಪ್ ಸೇರಿ ಕಾಫಿಯನ್ನು ಕುಡಿದು ಮಾತಾಡ್ತಿರ್ತಾರೆ. ಆವಾಗ್ಲೇ ಎಲ್ಲರೂ ಅವರವರ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಓದಿರೋರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಟ್ಯಾಲೆಂಟ್ ಇರ್ತಿದೆ, ಅವರವರ ಲೈಫ್ ಅಲ್ಲಿ ತನ್ನದೇ ಅಂತ ಕನಸುಗಳು ಇದ್ದಿದೆ. ಆದ್ರೆ ಒಂದು ಸ್ಟೇಜ್ಗೆ ನಂತರ ಅವು ಎಲ್ಲವನ್ನು ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ಈ ಕುಟುಂಬ ಫ್ಯಾಮಿಲಿಯನ್ನು ಈ ಲೈಫ್ ಒಳಗಡೆನೆ ಬರಬೇಕಾಗಿದೆ ಅಂತ ಅವರವರ ಲೈಫ್ ಅಲ್ಲಿ ಇರ್ತಾ ಇರುವ ವಿಷಯಗಳ ಬಗ್ಗೆ ಹೇಳಿ ಶೇರ್ ಮಾಡ್ಕೊತಿರ್ತಾರೆ. ಇಷ್ಟು ದಿನ ಇವಳು ಮನೆಯನ್ನ ಬಿಟ್ಟು ಹೊರಗಡೆನೆ ಬಂದಿರೋದಿಲ್ಲ, ಆದ್ರೆ ಇವಾಗ್ಲೇನೆ ನಮ್ಮ ರೀತಿಯೂ ಹೆಂಗಸರು ಇರ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊತಾಳೆ. ಸೊ ಆ ಗ್ಯಾಂಗ್ ಅಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಓದಿರೋಳು, ತುಂಬಾನೇ ಟ್ಯಾಲೆಂಟೆಡ್ ಹುಡುಗಿ, 8 ವರ್ಷದ ಕೆಲಸದ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಇಟ್ಟಿದ್ದಾಳೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಮಿಕ್ಕಿರೋರು ಓ ಮೈ ಗಾಡ್ ಮತ್ತೆ ನೀವು ಕೆಲಸಕ್ಕೆ ಟ್ರೈ ಮಾಡ್ಲಿಲ್ವಾ ಮದುವೆಯ ನಂತರ ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ ಗೆ ಇದನ್ನ ಕೇಳಿ ಒಂದು ಐಡಿಯಾ ಬರುತ್ತೆ. ಟ್ರೈ ಮಾಡಿಲ್ಲ, ಆದ್ರೆ ಇದ್ರ ಮೇಲೆ ಟ್ರೈ ಮಾಡೋಣ ಅಂತ ಅನಿಸ್ತಿದೆ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಚೆನ್ನಾಗಿ ಜಾಲಿಯಾಗಿ ಹೋಗ್ತಿರುತ್ತೆ, ಎಲ್ಲರಿಗೂ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ. ಅದರ ನಂತರ ಒಂದು ಪಾರ್ಟ್ ಟೈಮ್ ಆಗಿ ನಾವು ಕೆಲಸಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ, ಮಗುವನ್ನು ಇವಾಗ ಸ್ಕೂಲಿಗೆ ಕಳಿಸ್ಬಿಡ್ತಿದೀವಿ, ಮನೇಲೇ ಇದ್ರೆ ಬೋರ್ ಆಗ್ತಿರುತ್ತೆ ಅಂತ ಯೋಚನೆ ಮಾಡಿ ಹಾಗೆ ನಡೆದು ಬರ್ತಿರ್ಬೇಕಾದ್ರೆ ಒಂದು ಬೇಕರಿಯ ಮುಂದೆ ಪಾರ್ಟ್ ಟೈಮ್ ಆಗಿ ಕ್ಯಾಶಿಯರ್ ಕೆಲಸಕ್ಕೆ ಎಂಪ್ಲಾಯಿ ಒಬ್ಬರು ಬೇಕಾಗಿದೆ ಅಂತ ಒಂದು ಪ್ಯಾಂಪ್ಲೆಟ್ ಅನ್ನ ಹಾಕಿರ್ತಾರೆ. ಅದನ್ನು ನೋಡಿ ನಮ್ಮ ಹೀರೋಯಿನ್ ಆ ಪ್ಯಾಂಪ್ಲೆಟ್ ಅನ್ನ ತಗೋತಿರ್ಬೇಕಾದ್ರೆ ಅವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ತುಂಬಾ ವರ್ಷಗಳ ಹಿಂದೆ ನಮ್ಮ ಹೀರೋಯಿನ್ ಜೊತೆಗೇನೆ ಕೆಲಸ ಮಾಡಿದ ಒಬ್ಬರು ಕೊಲೀಗ್ ಗೊತ್ತಿರೋ ಹುಡುಗಿ. ಇವಾಗ ನಮ್ಮ ಹೀರೋಯಿನ್ ಗೆ ಕಾಲ್ ಅನ್ನ ಮಾಡಿ ನನ್ನ ಮನೆಗೆ ನೀನು ಬರೋದಕ್ಕೆ ಆಗುತ್ತಾ ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾಳೆ. ತುಂಬಾ ವರ್ಷಗಳ ನಂತರ ಇಬ್ಬರು ನೋಡ್ಕೊಳ್ಳೋದ್ರಿಂದ ತುಂಬಾನೇ ಖುಷಿ ಆಗ್ತಿರ್ತಾರೆ. ಆವಾಗ ಹುಡುಗಿಗೆ ನಮ್ಮ ಹೀರೋಯಿನ್ ಅವಳು ಮದುವೆ ಆಗಿದ್ದು ಅವಳ ಗಂಡನ ಫೋಟೋ ಮಗುವಿನ ಫೋಟೋ ಅಂತ ಫ್ರೆಂಡ್ ಗೆ ತೋರಿಸ್ತಿರ್ತಾಳೆ. ಸೂಪರ್ ಕಣಮ್ಮ ಸಖತ್ತಾಗಿರ್ತಿದೆ, ಸರಿ ನೆಕ್ಸ್ಟ್ ನಿನ್ನ ಪ್ಲಾನ್ ಏನು ಅಂತ ಕೇಳ್ತಾಳೆ ಫ್ರೆಂಡ್. ಬೇರೆ ಏನು ಇನ್ನೊಂದು ಕೆಲಸಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಳ್ಳೆ ಐಡಿಯಾ ಆಗಿರ್ತಿದೆಯಲ್ಲ, ನಿನಗೆ ಒಂದು ವಿಷಯ ಗೊತ್ತಾ, ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಬಾಸ್ ಲೇಡಿ ಒಬ್ಬ ಹುಡುಗನಿಗೆ ಪ್ರಮೋಷನ್ ಅನ್ನ ಕೊಟ್ಲಲ್ವಾ, ಆ ಲೇಡಿ ಇವಾಗ ಆ ಕಂಪನಿಯನ್ನ ಬಿಟ್ಬಿಟ್ಟು ಅವರೇನೆ ಇವಾಗ ಹೊಸದಾಗಿ ಓನ್ ಆಗಿ ಒಂದು ಕಂಪನಿಯನ್ನ ಇಟ್ಟು ರನ್ ಮಾಡ್ತಿದ್ದಾರೆ. ನೀನು ಬೇಕಾಗಿದ್ರೆ ಅವರ ಹತ್ರ ಟ್ರೈ ಮಾಡಿ ನೋಡು ಅಂತ ಲೇಡಿ ಅವರ ನಂಬರ್ ಅನ್ನೆಲ್ಲ ಕೊಡ್ತಾಳೆ. ಖಂಡಿತ ನಿನಗೆಲ್ಲ ಕೆಲಸವನ್ನ ಕೊಟ್ಬಿಡ್ತಾರೆ ಕಣೆ, ನೀನು ತುಂಬಾನೇ ಟ್ಯಾಲೆಂಟೆಡ್ ಅಲ್ವಾ, ಆದ್ರೆ ಫುಲ್ ಟೈಮ್ ಜಾಬ್ ಆಗಿ ಇರುತ್ತೆ. ಫುಲ್ ಟೈಮ್ ಜಾಬ್ ಅಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೀರೋಯಿನ್ ಯೋಚನೆ ಮಾಡ್ಬೇಕಾದ್ರೆ ಹೋಗಿ ಫಸ್ಟ್ ನೀನು ಕೇಳ್ ನೋಡು, ಅವ್ರು ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ ಓಕೆ ಅಂತ ಯೋಚನೆ ಮಾಡ್ತಾವಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಅವನು ಕೆಲಸ ಮಾಡುವ ಕಂಪನಿಯಲ್ಲಿ ಟೀ ಟೈಮ್ ಅಲ್ಲಿ ಜೊತೆಗೆ ಕೆಲಸ ಮಾಡುವ ಎಂಪ್ಲಾಯೀಸ್ ಜೊತೆ ಮಾತಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ನಮ್ಮ ಹೀರೋ ಹತ್ರ ಬಂದು ತುಂಬಾನೇ ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಿರ್ತಾನೆ. ನಾನು ಏನಕ್ಕೆ ತಾನೇ ಮದ್ವೆಯನ್ನ ಆದ್ನು ಅಂತ ಮಾತಾಡ್ತಿರ್ತಾನೆ. ಇಲ್ಲೇನೆ ತುಂಬಾನೇ ಕೆಲಸವಾಗಿರ್ತಿದೆ ಅಂತ ನಾನು ಫೀಲ್ ಮಾಡಿ ಮನೆಗೆ ಹೋದ್ರೆ ನನಗೆ ತುಂಬಾನೇ ಸ್ಟ್ರೆಸ್ ಆಗಿರ್ತಿದೆ, ತಲೆನೋವುತ್ತಿದೆ, ಡಿಪ್ರೆಷನ್ ಅಲ್ಲಿ ಇರ್ತಿದೀನಿ ಅಂತ ಟಾರ್ಚರ್ ಮಾಡ್ತಾಳೆ ನನ್ನ ಹೆಂಡತಿ. ಆಕ್ಚುಲಿ ಎಕ್ಸಾಕ್ಟ್ಲಿ ನಮ್ಮ ಹೀರೋ ಅವನ ಸಿಚುವೇಶನ್ ಹೇಗಿರ್ತಿದೆಯೋ ಅದನ್ನೇ ಅವನು ಹೇಳ್ತಿದ್ದಾನೆ. ಸೊ ಒಂದು ಕಡೆ ಹೆಂಡತಿಯ ಕಾಟ, ಇನ್ನೊಂದು ಕಡೆ ಮಕ್ಕಳ ತೊಂದ್ರೆ, ಯಪ್ಪ ಈ ಲೈಫ್ ಟೆನ್ಷನ್ ಮಾಡಿ ನಮಗೆ ಹಾರ್ಟ್ ಅಟ್ಯಾಕ್ ಅನ್ನು ಕೊಟ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಆವಾಗ ಹೀರೋನು ಯೋಚನೆ ಮಾಡ್ತಾನೆ, ಹಾಗಾದ್ರೆ ನಮ್ಮ ರೀತಿನೇ ಎಲ್ಲರೂ ಕಷ್ಟಕ್ಕೆ ಒಳಗಾಗಿದ್ದಾರೆ ಅನ್ಸುತ್ತೆ ಅಂತ ಯೋಚನೆ ಮಾಡಿ ಮನೆಗೆ ಬಂದ ಮೇಲೆ ಹಾಗೆ ಸೈಲೆಂಟ್ ಆಗಿ ಒಂದು ಬೇರನ್ನು ಕುಡಿತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವರ ಪಾಡಿಗೆ ಮನೆ ಕೆಲಸವನ್ನೆಲ್ಲ ಮಾಡ್ತಿರ್ತಾರೆ. ಅವರನ್ನೇ ಒಂಥರ ನೋಡ್ತಿರ್ತಾನೆ ಹೀರೋ. ಏನೋ ಒಂಥರ ನೋಡ್ತಾ ಇದೀಯ ನೀನು ಅಂತ ಹೀರೋನ ನೋಡ್ದೇನೆ ಹೀರೋಯಿನ್ ಕರೆಕ್ಟ್ ಆಗಿ ಹೇಳ್ತಾಳೆ. ಏನೂ ಇಲ್ಲ ನಿನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೆ, ನೀನು ಜಿಮ್ಮಿಗೆ ಹೋಗ್ತಿದ್ಯಾ? ನನಗೆ ಜಿಮ್ಗೆಲ್ಲ ಹೋಗೋದಕ್ಕೆ ಟೈಮ್ ಇಲ್ಲ, ಆದ್ರೆ ನನಗೆ ಇನ್ನೊಂದು ಐಡಿಯಾ ಇರ್ತಿದೆ, ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಲಾ ಅಂತ ಕೇಳ್ಬೇಕಾದ್ರೆ ಏನು ಕೆಲ್ಸಕ್ಕ ಅಂತ
ಯೋಚನೆ ಮಾಡ್ತಾನೆ. ಆಲ್ರೆಡಿ ನಮ್ಮ ಹೀರೋಯಿನ್ ಅಫೆಕ್ಟ್ ಆಗಿದ್ದಾಳೆ, ಮತ್ತೆ ಇವಾಗ ಕೆಲಸಕ್ಕೆ ಹೋಗಿ ಅದನ್ನು ಒಂದು ಪ್ರೆಷರ್ ಆಗಿ ತಗೊಂಡು ಅದು ಇನ್ನವೇ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡಿದ ಹೀರೋ ಆಗೋದೇ ಇಲ್ಲ, ಬೇಡವೇ ಬೇಡ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಹೀರೋಯಿನ್ ಎದ್ದು ಬಂದು ಏನಕ್ಕಾಗಿ ಆಗೋದಿಲ್ಲ ಅಂತ ಕೇಳ್ತಾಳೆ. ಆದ್ರಿಂದ ಇಬ್ಬರ ಮಧ್ಯದಲ್ಲೂ ಆರ್ಗ್ಯುಮೆಂಟ್ ಶುರುವಾಗುತ್ತೆ. ಅದ್ರಲ್ಲಿ ಹಾಗೆ ಹೀರೋ ಮೇಲೆ ಹೀರೋಯಿನ್ ತುಂಬಾನೇ ಕೋಪ ಮಾಡಿ ಮಾತಾಡ್ತಾಳೆ. ಅವನಿಗೆ ಏನಕ್ಕಾಗಿ ಬೇಡ ಅಂತ ಹೇಳ್ತಿದ್ದಾನೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ನಮ್ಮ ಹೀರೋಯಿನ್ ಕೈಯಲ್ಲಿ. ಏನಕ್ಕಾಗಿ ಇವರು ನಮ್ಮ ಆಸೆಗೆ ತಡೆಯನ್ನ ಹಾಕ್ತಿದ್ದಾರೆ ಅಂತಾನೆ ಅನ್ಕೋತಿರ್ತಾಳೆ. ಸೊ ಇನ್ನವೇ ಟೆನ್ಷನ್ ಆಗಿ ಕೋಪದಲ್ಲಿ ತುಂಬಾನೇ ಹತ್ಬಿಟ್ಟು ಅಲ್ಲಿಂದ ರೂಮಿಗೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡಿ ಮಲಗ್ಬಿಡ್ತಾರೆ. ಹೀರೋಯಿನ್ ನಂತರ ಮಲಗ್ಬಿಡ್ತಾನೆ. ಸಡನ್ ಆಗಿ ರಾತ್ರಿ ಹೊತ್ತು ಏನೋ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ಆ ಮಧ್ಯರಾತ್ರಿಯಲ್ಲಿ ನಮ್ಮ ಹೀರೋಯಿನ್ ಬೇರನ್ನು ತಗೊಂಡು ಕುಡಿತಿರ್ತಾಳೆ. ಅದನ್ನು ನೋಡಿದ ನಮ್ಮ ಹೀರೋನು ಹೇ ಏನಮ್ಮ ನೀನು ಬೇರನ್ನು ಕುಡಿತಿದ್ಯಾ ಅಂತ ಕೇಳ್ತಾನೆ. ಅಷ್ಟೇ ಹಾಗೆ ನಮ್ಮ ಹೀರೋಯಿನ್ ಅವಳ ವಾಯ್ಸ್ ಟೋನಿ ಚೇಂಜ್ ಆಗುತ್ತೆ. ಓಕೆ ಹೊರಗಡೆ ಬಂದ್ಬಿಡ್ತು ಅಂತ ನಮ್ಮ ಹೀರೋ ಶಾಕ್ ಆಗಿ ನೋಡ್ಬೇಕಾದ್ರೆ ಹಾಗೆ ಅವರ ಅಜ್ಜಿಯ ರೀತಿ ಮಾತಾಡ್ತಿರ್ತಾಳೆ ಹೀರೋಯಿನ್. ನನ್ನ ಮೊಮ್ಮಗಳ ಮೇಲೆ ಪ್ರೀತಿ ಕೇರ್ ಅಂತ ಎಲ್ಲವನ್ನು ತೋರಿಸಿ ಅವಳನ್ನ ನೀನು ಚೆನ್ನಾಗಿನೇ ನೋಡ್ಕೋತಿದೀಯಾ, ಆದ್ರೆ ಏನಕ್ಕಾಗಿ ಅವಳ ಆಸೆಗಳಿಗೆ ನೀನು ತಡೆಯನ್ನ ಹಾಕ್ತೀಯಾ? ಅವಳು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ದಯವಿಟ್ಟು ಅವಳು ಕೆಲಸಕ್ಕೆ ಹೋಗ್ಲಿಪ್ಪ, ಬಿಟ್ಬಿಡು ಅಂತ ಅಜ್ಜಿ ಹೇಗೆ ಹೇಳಿ ಅವನಿಗೆ ಅರ್ಥ ಮಾಡಿಸ್ತಾರೆ. ಆ ರೀತಿ ಮಾತಾಡ್ಬಿಟ್ಟು ಅಲ್ಲಿಂದ ನಮ್ಮ ಹೀರೋಯಿನ್ ಗೆದ್ದು ಅವಳ ಪಾಡಿಗೆ ಹೋಗ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಎಷ್ಟು ಬೇಜಾರಾಗ್ತಿರ್ಬೇಕು. ತನ್ನ ಹೆಂಡತಿ ಅವಳಿಗೇನೆ ಗೊತ್ತಾಗದೆ ಎರಡು ಕ್ಯಾರೆಕ್ಟರ್ ಅಲ್ಲಿ ಸರ್ವೈವ್ ಮಾಡ್ತಿದ್ದಾಳಲ್ಲ, ಬಿಹೇವ್ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡಿ ಅವನಿಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿ ತುಂಬಾನೇ ಅಳ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ನೆನೆ ರಾತ್ರಿ ಏನು ನಡೀತೋ ಅನ್ನೋದೇ ಗೊತ್ತಾಗದೆ ಬೆಳಗ್ಗೆ ನಮ್ಮ ಹೀರೋಯಿನ್ ತುಂಬಾನೇ ಹರಿಬರಿಯಾಗಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಆವಾಗ ಹೀರೋವನ್ನ ನೋಡಿ ನೆನೆ ರಾತ್ರಿ ನಾನು ಏನಾದ್ರೂ ಬಿಯರ್ ಅನ್ನ ಕುಡಿದ್ನ, ನನ್ನ ಮೇಲೆ ಬಿಯರ್ ಸ್ಮೆಲ್ ಬರ್ತಿದೆ, ತಲೆ ನೋವಾಗ್ತಿದೆ ಅಂತ ಅವಳಿಗೆ ಏನುವೆ ನೆನ್ಪಿಲ್ಲ ಅಲ್ವಾ, ಅದ್ರ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಅವನು ಹೌದು ನಿನಗೆ ನೆನಪಿನ ಶಕ್ತಿ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಅವಳ ದಾರಿಯಲ್ಲೇ ಮಾತಾಡಿ ಈ ರೀತಿ ನನಗೆ ಗೊತ್ತಿರೋರು ಒಬ್ಬರು ಸೈಕಾಟಿಕ್ಸ್ ಡಾಕ್ಟರ್ ಇರ್ತಿದ್ದಾರೆ, ನೀನು ಬೇಕಾಗಿದ್ರೆ ಅವರನ್ನು ಹೋಗಿ ನೋಡು ಅಂತ ಕಾರ್ಡನ್ನು ಕೊಟ್ಬಿಟ್ಟು ನಮ್ಮ ಹೀರೋ ಕೆಲಸಕ್ಕೆ ಹೊರಟೋಗ್ತಾನೆ. ನಂತರ ಇವಳುವೆ ಆ ಅಡ್ರೆಸ್ ಗೆ ಬಂದು ನೋಡ್ತಾಳೆ. ಸರಿ ಎಷ್ಟು ತಾನೇ ಫೀಸ್ ಇರುತ್ತೆ ಅಂತ ಡಾಕ್ಟರ್ ನೋಡೋಕೋ ಮುಂಚೆ ರಿಸೆಪ್ಷನ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ, ನೋಡಿದ್ರೆ ತುಂಬಾನೇ ಕಾಸ್ಟ್ಲಿ ಆಗಿರ್ತಿದೆ, ಆಲ್ಮೋಸ್ಟ್ $400 ಅಂತ ಹೇಳ್ತಿದ್ದಾರೆ. ಏನು $400 ಜಸ್ಟ್ ಕನ್ಸಲ್ಟೆಂಟ್ ಅನ್ನ ಮಾಡಿ ಮಾತಾಡೋದಕ್ಕೆ ಅಂತ ಹೇಳಿ ಆ ಡಾಕ್ಟರ್ ನೋಡದೆ ರಿಟರ್ನ್ ಬಂದ್ಬಿಡ್ತಾಳೆ. ಆಮೇಲೆ ಇವನು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಏನಾಯ್ತು ಡಾಕ್ಟರ್ ಹೋಗಿ ನೀನು ನೋಡ್ದ ಅಂತ ಕೇಳಿದ್ರೆ ಇಲ್ಲಪ್ಪ ಹೋಗ್ಲಿಲ್ಲ, ಅವರು ತುಂಬಾನೇ ಕಾಸ್ಟ್ಲಿ, ಆ ಡಾಕ್ಟರ್ ಹತ್ರ ಜಸ್ಟ್ ಕನ್ಸಲ್ಟೆಂಟ್ ಅನ್ನ ಮಾಡೋದಕ್ಕಾಗಿ ಅಷ್ಟೊಂದು ಹಣನ, ನನಗೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ, ಗೆಲ್ಲವೇ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾಳೆ. ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ, ಹೇಗೆ ಅವಳಿಗೆ ಅರ್ಥವನ್ನ ಮಾಡಿಸೋದು. ಈ ರೀತಿ ಅವಳು ಒಳಗಡೆ ಪ್ರಾಬ್ಲಮ್ ಇರ್ತಿದೆ, ಖಂಡಿತ ನೀನು ಹೋಗಿ ಡಾಕ್ಟರ್ ನೋಡ್ಲೇಬೇಕು ಅಂತ ಹೇಳೋದಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡ್ಬಿಟ್ಟು ನೀನು ಒಂದು ಸಲ ಡಾಕ್ಟರ್ ಹೋಗಿ ನೋಡುವ, ಹಣ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲಪ್ಪ ಅಷ್ಟೆಲ್ಲ ಹಣವನ್ನ ಕೊಟ್ಟು ನಾನು ಚೆಕಪ್ ಅನ್ನ ಮಾಡ್ಕೋಬೇಕು ಅಂತಿಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಸೊ ಇದ್ರ ಮೇಲೆ ಅವಳನ್ನ ಕಂಪಲ್ ಮಾಡೋದಕ್ಕೆ ಆಗೋದಿಲ್ಲ ಹೀರೋ ಕೈಯಲ್ಲಿ. ಅದರ ನಂತರ ಒಂದು ದಿನ ನಮ್ಮ ಹೀರೋಯಿನ್ ಬಸ್ ಸ್ಟಾಪ್ ಒಂದಕ್ಕೆ ಬರ್ತಾಳೆ. ಆವಾಗ ಅದೇ ಬಸ್ ಸ್ಟಾಪ್ ಅಲ್ಲಿ ಕೂತಿರುವ ಒಬ್ಬರು ಲೇಡಿಯನ್ನು ನೋಡಿ ಫ್ರೀಸ್ ಆಗಿ ಶಾಕ್ ಆಗಿ ನಿಂತು ಬಿಡ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಇದೇ ರೀತಿಯ ಒಂದು ಫ್ಲಾಶ್ ಬ್ಯಾಕ್, ಒಂದು ಕ್ರೂರವಾದ ವಿಷಯ ಅವಳಿಗೆ ನೆನಪಾಗುತ್ತೆ. ಒಂದು ದಿನ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಇವಳ ಸ್ಕೂಲಿನಲ್ಲೇ ಓದುತ್ತಾ ಇದ್ದ ಒಬ್ಬ ಹುಡುಗ ಇವಳನ್ನ ಬಿಡದೆ ಕಂಟಿನ್ಯೂಸ್ ಆಗಿ ಅವಳನ್ನ ಫಾಲೋ ಮಾಡಿ ಬಂದಿರ್ತಾನೆ. ಇವನು ಯಾರು ಏನು ಎಂತ ಅಂತಾನೆ ಗೊತ್ತಾಗ್ತಿಲ್ಲ, ಆದ್ರೆ ತುಂಬಾ ದಿನಗಳಿಂದ ಫಾಲೋ ಮಾಡಿ ಬರ್ತಿದ್ದಾನೆ. ಅದ್ರಲ್ಲೂ ಈ ಸಲ ಇವಳ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ರೆಡಿ ಆಗಿರ್ತಿದ್ದಾನೆ ಅಂತ ಕಾಣ್ತಿದೆ. ಸೊ ಬಸ್ ಸ್ಟಾಪ್ ಅಲ್ಲಿ ಬಸ್ ಅನ್ನ ಬಿಟ್ಟು ಕೆಳಗಡೆ ಇಳಿದಿದ್ದ ತಕ್ಷಣವೇ ಇವಳ ಹತ್ರ ಅವನು ಖಂಡಿತ ತಪ್ಪಾಗಿ ಏನಾದ್ರೂ ಬಿಹೇವ್ ಮಾಡ್ತಾನೆ ಅಂತ ಇವಳಿಗೆ ಸೆನ್ಸ್ ಆಗ್ತಿರುತ್ತೆ. ಹುಡುಗಿ ಫೀಲ್ ಮಾಡಿ ಭಯದಿಂದ ನಿಂತಿರ್ತಾಳೆ. ಆವಾಗ ಮುಂದೆ ಸೀಟ್ ಅಲ್ಲಿ ಒಬ್ಬರು ಅಜ್ಜಿ ಕೂತಿದ್ದಾರೆ ಅಲ್ವಾ, ಅವರೇನೆ ಆ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದು. ಇವಳು ಒಂಥರ ಅನ್ಸೇಫ್ ಆಗಿ ಫೀಲ್ ಮಾಡ್ತಾ ಇರೋದನ್ನ ಅರ್ಥ ಮಾಡ್ಕೊಂಡ ಅಜ್ಜಿ ಏನಾಯ್ತಮ್ಮ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗಿ ಏನನ್ನು ಮಾತಾಡದೆ ಕೈಯಲ್ಲಿ ಫೋನ್ ಸಿಂಬಲ್ ಅನ್ನ ಮಾಡಿ ತೋರಿಸ್ತಾಳೆ. ಅವಾಗ ಅವರವೇ ತಕ್ಷಣ ಫೋನ್ ಅನ್ನ ಕೊಡ್ತಾರೆ. ಅದನ್ನ ತಗೊಂಡಿದ್ದ ತಕ್ಷಣ ನಮ್ಮ ಹೀರೋನ ಅವರ ತಂದೆಗೆ ಮೆಸೇಜ್ ಅಲ್ಲೇ ಅಪ್ಪ ಈ ರೀತಿ ನನಗೆ ಒಂದು ಪ್ರಾಬ್ಲಮ್ ಅಂತ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆದ್ರೆ ಹಿಂದೆ ನಿಂತಿರುವ ಹುಡುಗನಿಗೆ ಏನುವೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಇವಾಗ ಬಸ್ ಸ್ಟಾಪ್ ಬಂದ್ಬಿಡುತ್ತೆ. ಅದೇ ರೀತಿ ನಮ್ಮ ಹೀರೋಯಿನ್ ಕೆಳಗಡೆ ಇಳಿತಾಳೆ. ಆ ಜಾಗದಲ್ಲಿ ಬೇರೆ ಯಾರುವೆ ಕೆಳಗಡೆ ಇಳಿಯೋದಿಲ್ಲ. ನಮ್ಮ ಹೀರೋಯಿನ್ ಅವಳ ಜೊತೆಗೇನೆ ಅವಳನ್ನ ಫಾಲೋ ಮಾಡುವ ಹುಡುಗ ಕೂಡ ಇಳ್ಕೊತಾನೆ. ಅವಳು ತುಂಬಾನೇ ಹೆದರಿ ಹೋಗಿ ಅಲ್ಲೇನೆ ನಿಂತಿರ್ತಾಳೆ. ಆ ಹುಡುಗನು ಅದೇ ರೀತಿ ಅವಳ ಹತ್ರ ಏನನ್ನು ಮಾಡೋದಕ್ಕೆ ಬರ್ತಾನೆ. ಆವಾಗ ಬಸ್ಸಲ್ಲಿ ಕೂತಿದ ಅಜ್ಜಿ ಇದನ್ನು ನೋಡ್ಬಿಡ್ತಾರೆ. ಆದ್ರಿಂದ ಬಸ್ಸನ್ನು ಸ್ಟಾಪ್ ಮಾಡಿ ಅವರು ಇಳಿದು ಇವಳನ್ನ ಕಾಪಾಡೋದಕ್ಕಾಗಿ ಅಲ್ಲಿಂದ ಓಡಿ ಬರ್ತಾರೆ. ತಕ್ಷಣವೇ ಇವಳನ್ನ ಫಾಲೋ ಮಾಡಿ ಬಂದಿದ್ದ ಹುಡುಗನು ಅಲ್ಲಿಂದ ಹೊರಟೋಗ್ತಾನೆ. ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಬಿಕ್ಕಿ ಅಳ್ತಿರ್ತಾಳೆ. ಆ ಅಜ್ಜಿನೇ ನಮ್ಮ ಹೀರೋಯಿನ್ ತಪ್ಪಿಕೊಂಡು ಸಮಾಧಾನ ಮಾಡ್ತಾರೆ. ನಂತರ ತಂದೆನ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಆವಾಗ ಅಜ್ಜಿನೋ ನಿಮ್ಮ ಮಗಳೇನ ಇದು, ಸರಿ ಸೇಫ್ ಆಗಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ತಂದೆ ಅವರು ಬಂದ ಮೇಲೆ ಸರಿ ಓಕೆ ಅಂತ ಅವರ ಜೊತೆ ಸೇರಿ ನಮ್ಮ ಹುಡುಗಿ ಬರ್ತಿರ್ಬೇಕಾದ್ರೆ ಅಪ್ಪ ಅವರು ಇವಳ ಮೇಲೆ ಕೋಪದಿಂದ ಮಾತಾಡ್ತಿರ್ತಾರೆ. ನೀನು ಏನಕ್ಕಾಗಿ ಅಷ್ಟು ದೂರ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ ಹೋಗಿ ಓದಿ ಬರ್ತಿದ್ಯಾ, ಸ್ಕರ್ಟ್ ಅನ್ನು ಏನಕ್ಕಾಗಿ ಈ ರೀತಿ ಶಾರ್ಟ್ ಆಗಿ ಹಾಕೊಂಡಿದ್ಯಾ, ತಕ್ಷಣವೇ ಯಾರನ್ನು ನೋಡಿ ನಗಾಡ್ಬಿಡಬಾರ್ದು ಹುಡುಗಿಯರು, ಇವೆಲ್ಲ ನಮ್ಮ ಮೇಲೇನೆ ತಪ್ಪು, ಆದ್ರಿಂದಾನೇ ಈ ರೀತಿಯ ಪೊರ್ಕಿ ಹುಡುಗರೆಲ್ಲ ಹಿಂದೆ ಬರ್ತಿರೋದು, ಹುಡುಗಿರಂದ್ರೆ ತಲೆ ತಗ್ಗಿದ್ರೆ ಮತ್ತೆ ತಲೆ ಎತ್ತಿ ನೋಡ್ಬಾರ್ದು ಗಂಡಸರನ್ನ ಅಂತೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹುಡುಗಿ ಅಪ್ಪ ಹಾಗಾದ್ರೆ ಇವೆಲ್ಲ ನನ್ನ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ, ನಾನು ಹೇಗೆ ಕಾಣಿಸ್ಕೊತಿದ್ದೀನೋ ಅದೇನೇ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ ಅಂತ ಕ್ವೆಶ್ಚನ್ ಮಾಡ್ತಿರ್ತಾಳೆ. ಆಕ್ಚುಲಿ ಟೀನೇಜ್ ಟೈಮ್ ಅಲ್ಲಿ ಏನೇ ಹೇಳಿದ್ರು ತಲೆಗೆ ಹಾಕೊಂಡು
ಹಾಕೊಂಡು ವಿಚಿತ್ರವಾಗಿ ಯೋಚನೆ ಮಾಡಿ ಫಟ್ ಅಂತ ಅಫೆಕ್ಟ್ ಆಗುವಂತಹ ಒಂದು ಕ್ಯಾರೆಕ್ಟರೇ ನಮ್ಮ ಹೀರೋಯಿನ್. ಆದ್ರಿಂದಾನೆ ಇಂತಹ ವಿಷಯಗಳೆಲ್ಲ ಅವಳನ್ನ ಪ್ರೆಸೆಂಟ್ ಅಲ್ಲಿ ತುಂಬಾನೇ ಅಫೆಕ್ಟ್ ಮಾಡಿದೆ ಅನ್ಸುತ್ತೆ. ಸೊ ಇವಾಗ ಪ್ರೆಸೆಂಟ್ ಅಲ್ಲಿ ಆ ಅಜ್ಜಿಯನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಹಳೆದೆಲ್ಲ ನೆನಪಿಗೆ ಬಂದಿದ್ದ ತಕ್ಷಣವೇ ಹಾಗೆ ಆ ಮೂಮೆಂಟ್ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ಅಪ್ ಅಂಡ್ ಡೌನ್ ತುಂಬಾನೇ ಬ್ರೀತ್ ಮಾಡ್ಕೋತಿರ್ತಾಳೆ. ಆವಾಗ ಅಜ್ಜಿ ಮತ್ತೆ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಏನಮಾಯ್ತು ನೀನು ಓಕೆ ತಾನೆ ಅಂತ ಕೇಳ್ತಾರೆ. ಆ ಅಜ್ಜಿ ಐ ಓಕೆ ಅಂತ ಹೇಳ್ತಾಳೆ. ಆಕ್ಚುಲಿ ಆ ಅಜ್ಜಿ ಅವರಿಗೆ ಅವತ್ತು ಅವರು ಕಾಪಾಡಿದ್ದು ಈ ಹುಡುಗಿನೇ ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ನಂತರ ಅವತ್ತು ನ್ಯೂ ಇಯರ್ ದಿನ ತುಂಬಾನೇ ಕೋಪಿಸ್ಕೊಬಿಟ್ಟು ಮನೆಯನ್ನ ಬಿಟ್ಟು ಬಂದ್ಬಿಟ್ರಲ್ವಾ. ಸೊ ಅದ್ರ ಬಗ್ಗೆ ಏನು ಎಂತ ಅಂತ ಕೇಳೋದಕ್ಕಾಗಿ ನಮ್ಮ ಹೀರೋ ಅವರ ಅಮ್ಮ ಹೀರೋ ಜೊತೆ ಮಾತಾಡೋದಕ್ಕಾಗಿ ಡೈರೆಕ್ಟ್ ಆಗಿ ಬರ್ತಾರೆ ಊರಿಗೆ. ಸೊ ಇಬ್ಬರವೇ ಕೂತು ಮಾತಾಡ್ಬೇಕಾದ್ರೇನೆ ಅವರ ಹತ್ರ ಹೇಳ್ತಾನೆ ಹೀರೋ, ಅಮ್ಮ ನಾನು ಒಂದು ವಿಷಯವನ್ನ ಹೇಳ್ತೀನಿ, ನೀನು ಅದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬಾರ್ದು. ಈವನ್ ನನ್ನ ಹೆಂಡತಿಗೆ ಕೂಡ ಅದ್ರ ಬಗ್ಗೆ ಗೊತ್ತಾಗೋದು ಬೇಡ, ಅವಳಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಇರ್ತಿದೆ ಅಂತ. ಚಿಕ್ಕ ವಯಸ್ಸಿನಲ್ಲಿ ಅವಳ ಮನೆಯಲ್ಲಿ ಅವಳನ್ನ ಟ್ರೀಟ್ ಮಾಡಿದ ವಿಷಯವೇ ಈ ಸೊಸೈಟಿನ ಅವಳನ್ನ ಟ್ರೀಟ್ ಮಾಡಿದ ರೀತಿಯಲ್ಲಿ ಅವಳು ಈ ರೀತಿ ತುಂಬಾನೇ ಅಫೆಕ್ಟ್ ಆಗ್ಬಿಟ್ಟಿದ್ದಾಳೆ, ಡಿಪ್ರೆಷನ್ ಗೆ ಒಳಗಾಗ್ಬಿಟ್ಟಿದ್ದಾಳೆ. ಅವಳ ಕೈಯಲ್ಲಿ ನಾರ್ಮಲ್ ಆದ ವಿಷಯಗಳನ್ನ ಕೂಡ ದೊಡ್ಡದಾಗಿ ತಲೆಗೆ ಹಾಕೊಂಡು ತುಂಬಾನೇ ಯೋಚನೆ ಮಾಡಿ ಫಟ್ ಅಂತ ಅಫೆಕ್ಟ್ ಆಗುವಂತಹ ಒಂದು ಮಲ್ಟಿಪಲ್ ಪರ್ಸನಾಲಿಟಿ ಕ್ಯಾರೆಕ್ಟರ್ ಅವಳು ಒಳಗಡೆ ಬಂದ್ಬಿಟ್ಟಿದ್ಯಮ್ಮ ಅಂತ ಇವನು ಹೇಳ್ಬೇಕಾದ್ರೇನೆ ಅಮ್ಮ ಅವರಿಗೇನೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಲೋ ಏನಪ್ಪ ಮಗ ಹೇಳ್ತಾ ಇದೀಯಾ ನೀನು, ಏನೋ ಮಲ್ಟಿಪಲ್ ಕ್ಯಾರೆಕ್ಟರ್ ಅಂತ ಏನೇನೋ ಹೊಸದಾಗಿ ಹೇಳ್ತಿದ್ಯಾ? ಹೌದಾ ಅಮ್ಮ, ಇದರಿಂದಾನೇ ಅವತ್ತು ತುಂಬಾನೇ ಕೋಪ ಮಾಡಿ ಟೆನ್ಷನ್ ಆಗಿ ಅವಳು ಮಾತಾಡ್ಬಿಟ್ಲು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದ್ರೆ ಏನೇ ಇದ್ರು ಅವರ ಸೊಸೆ ಅಲ್ವಾ, ಅವಳಿಗೆ ಏನಾದ್ರೂ ತೊಂದರೆ ಅಂದ್ರೆ ಅದು ಮಗನ ಲೈಫ್ ಅನ್ನು ಅಫೆಕ್ಟ್ ಮಾಡುತ್ತೆ ಅಂತ ಅವರಿಗೆ ಗೊತ್ತಾಗ್ತಿದೆ. ಸೊ ಅದನ್ನ ಫೀಲ್ ಮಾಡಿದ ಅತ್ತೆ ಅವರು ತುಂಬಾನೇ ಕೇರ್ ಇಂದ ಹೀರೋಯಿನ್ಗೆ ಕಾಲ್ ಅನ್ನ ಮಾಡಿ, ಏನಮ್ಮ ನೀನು ಮಾಡ್ತಾ ಇದೀಯಾ, ಚೆನ್ನಾಗಿ ತಿನ್ನಮ್ಮ, ಏನೋ ಮರುವು ನಿನಗೆ ಜಾಸ್ತಿ ಆಗ್ಬಿಟ್ಟಿದ್ಯಂತೆ, ನೆನಪಿನ ಶಕ್ತಿ ಕಡಿಮೆ ಆಗ್ಬಿಟ್ಟಿದ್ಯಂತೆ, ನಾನು ಹೆರ್ಬಲ್ ಟಾನಿಕ್ಸ್ ಅನ್ನೆಲ್ಲ ಕಳ್ಸ್ಕೊಡ್ತೀನಿ ಅದನ್ನೆಲ್ಲ ತಗೋ ಅಂತೆಲ್ಲ ಹೇಳ್ಬೇಕಾದ್ರೆ ಓಕೆ ಅತ್ತೆ ಸರಿ ಅತ್ತೆ ಅಂತ ಹೇಳಿ ಮಾತಾಡಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ನಂತರ ನೋಡಿದ್ರೆ ಏನೋ ಒಂದು ಕೆಲಸದ ವಿಷಯವಾಗಿ ಹೊರಗಡೆ ಟ್ರಿಪ್ ಹೋಗ್ಬೇಕಾಗಿದೆ ನಮ್ಮ ಹೀರೋ. ಅದಕ್ಕಾಗಿ ಹೊರಟ್ಬಿಟ್ಟು ಸರಿ ಆಯ್ತು ನೀನುವೇ ನಿನ್ನ ಮನೆಗೆ ಸೇಫ್ ಆಗಿ ಹೋಗಿದ್ದು ಬಾ ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಹೀರೋ. ಅವನು ಅಲ್ಲಿಂದ ಹೋದ ಮೇಲೆ ಅದೇ ರೀತಿ ನಮ್ಮ ಹೀರೋಯಿನ್ ಕೂಡ ಅವರ ಮಗುವನ್ನ ತಗೊಂಡು ಅವರ ಅಮ್ಮನ ಮನೆಗೆ ಹೊರಡ್ತಾರೆ. ಅಲ್ಲಿ ಮನೆಗೆ ಬಂದು ನೋಡ್ಬೇಕಾದ್ರೆ ಆಕ್ಚುಲಿ ನಮ್ಮ ಹೀರೋಯಿನ್ ಅವರ ಅಮ್ಮ ಒಂದು ರೆಸ್ಟೋರೆಂಟ್ ಅಲ್ಲಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಮನೇಲಿ ಯಾರು ಇಲ್ಲ ಅಂತ ಹಾಗೆ ಮಗು ಜೊತೆ ಆಟ ಆಡ್ಕೊಂಡು ಹಾಗೆ ಮಗುವನ್ನ ನೋಡ್ತಿರ್ಬೇಕಾದ್ರೆ ಹಾಗೆ ನಿದ್ದೆ ಬಂದು ಅವರು ನಿದ್ದೆ ಮಾಡೋ ರೀತಿ ಕಾಣುತ್ತೆ. ಹಾಗೆ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್. ಅದ್ರಲ್ಲಿ ನೋಡಿದ್ರೆ ಅಮ್ಮ ಮತ್ತೆ ನಮ್ಮ ಹೀರೋಯಿನ್ ಚಿಕ್ಕ ಮಗುವಾಗಿರ್ಬೇಕಾದ್ರೆ ಅದರಲ್ಲಿ ನಮ್ಮ ಹೀರೋಯಿನ್ ಅವರ ಅಮ್ಮನಿಗೆ ಅವರು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಒಂದು ಟೀಚರ್ ಆಗ್ಬೇಕು ಅನ್ನೋದೇ ಅವರ ಆಸೆಯಾಗಿದ್ದು ಕನ್ಸಾಗಿದ್ದಿದೆ. ಅದನ್ನ ಹುಡುಗಿ ಹತ್ರ ಹೇಳ್ಬೇಕಾದ್ರೆ ಅದಕ್ಕೆ ಮಗಳು ಹಾಗಾದ್ರೆ ಏನಕ್ಕಮ್ಮ ನೀನು ಟೀಚರ್ ಆಗ್ಲಿಲ್ಲ ಅಂತ ಕೇಳುತ್ತೆ. ಅವರ ಜೊತೆಗೇನೆ ಹುಟ್ಟಿದ್ದು ಟೋಟಲ್ ಆಗಿ ಇಬ್ಬರು ಅಣ್ಣ ತಮ್ಮಂದಿರು ಅನ್ಸುತ್ತೆ. ಸೊ ಆ ಹುಡುಗರು ಓದೋದಕ್ಕಾಗಿ ಇವರು ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಹೋಗಿದ್ದಾರೆ ಅಂತಹದೊಂದು ಸಿಚುವೇಶನ್. ಯಾಕೆಂದ್ರೆ ಏನೇ ಇವರು ಓದಿದ್ರು ಏನನ್ನ ಮಾಡ್ಬಿಡ್ತಾರೆ, ಮದುವೆ ಆದ್ಮೇಲೆ ಗಂಡನ ಮನೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಯಾವಾಗ ನೋಡಿದ್ರು ಕಿಚನ್ ಕೆಲಸ ಮನೆ ಕೆಲಸ ಅಂತ ಮಾಡ್ಕೊಂಡು ಆ ಕುಟುಂಬವನ್ನು ನೋಡೋದ್ರಲ್ಲಿ ಅವರ ಲೈಫ್ ಫುಲ್ ಹೋಗ್ಬಿಡುತ್ತೆ, ಕಳ್ದೋಗುತ್ತೆ. ಹಾಗಿರ್ಬೇಕಾದ್ರೆ ಇವರು ಓದಿ ಏನು ಪ್ರಯೋಜನ ಇರ್ತಿದೆ ಅಂತ ಯೋಚನೆ ಮಾಡಿದ ಇವರ ತಂದೆ ತಾಯಿ ಇವರು ಸ್ಕೂಲ್ಗೆ ಹೋಗೋದನ್ನ ಸ್ಟಾಪ್ ಮಾಡಿಸಿ ಕೆಲಸಕ್ಕೆ ಕಳಿಸಿ ಅದರಿಂದ ಬರುವ ಹಣವನ್ನು ಯೂಸ್ ಮಾಡಿ ಇವರ ಜೊತೆ ಹುಟ್ಟಿದ್ದಾರೆ ಅಲ್ವಾ ಅಣ್ಣ ತಮ್ಮಂದಿರು ಆ ಗಂಡಸರನ್ನು ಓದಿಸಿದ್ದಾರೆ. ಇವನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಆವಾಗ ಚಿಕ್ಕ ಮಗುವಾಗಿರ್ತಾ ಇರುವ ನಮ್ಮ ಹೀರೋಯಿನ್ಗೆ ಹಾಗಾದ್ರೆ ಹೆಂಗಸರು ಅಂದ್ರೇನೆ ಓದೋದಕ್ಕೆ ಆಗೋದಿಲ್ವಾ ಅಮ್ಮ, ನಾನು ಖಂಡಿತ ಓದು ತೋರಿಸ್ತೀನಿ, ನಾನು ಚೆನ್ನಾಗಿ ಓದ್ತೀನಿ ಅಂತ ಆವಾಗ್ಲೇನೆ ಹುಡುಗಿ ಅವರ ಅಮ್ಮನಿಗೆ ಮಾತನ್ನು ಕೊಟ್ಟು ಅವಳವೇ ಅದನ್ನ ದೀರ್ಘ ಡಿಸಿಷನ್ ಆಗಿ ತಗೋಬಿಟ್ಟಿದ್ದಾಳೆ. ಸರಿ ಅಮ್ಮ ಇವಾಗ ಕೂಡ ನೀವು ನಿಮ್ಮ ಟೀಚರ್ ಕನ್ಸನ್ನ ನೆರವೇರಿಸ್ಕೋಬಹುದಲ್ವಾ ಅಂತ ಕೇಳಿದ್ರೆ ಇದ್ರ ಮೇಲೆ ಹೇಗೆ ಅಮ್ಮ ಅದನ್ನ ಮಾಡೋದಕ್ಕೆ ಸಾಧ್ಯ, ನನಗೆ ಮದುವೆ ಅಂತ ಆದ ಮೇಲೆ ಮಕ್ಕಳು ಆಗ್ಬಿಟ್ಟಿದೆ, ಸೊ ನಿಮ್ಮನ್ನ ನಾನು ನೋಡ್ಕೋಬೇಕಾಗಿದೆಯಲ್ಲ, ಹಾಗಾದ್ರೆ ಅಮ್ಮ ನನಗೆ ಮಗು ಅಂತ ಆಗ್ಬಿಟ್ರೆ ಅದರ ನಂತರ ನನಗೆ ಇಷ್ಟವಾಗಿರುವ ಕೆಲಸವನ್ನ ನಾನು ಮಾಡೋದಕ್ಕೆ ಆಗೋದಿಲ್ವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ ಅದಕ್ಕೆ ಏನು ಉತ್ತರವನ್ನು ಕೊಡೋದಂತಾನೆ ಅಮ್ಮ ಅವರಿಗೆ ಗೊತ್ತಾಗ್ತಿಲ್ಲ. ಹಾಗೆ ತಲೆಗೆ ಸ್ಮೂತ್ ಮಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಇವಾಗ ಕೆಲಸವನ್ನ ಮುಗಿಸ್ಕೊಬಿಟ್ಟು ಅಮ್ಮ ಅವರು ಮನೆಗೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದೇ ರೀತಿ ಮಗಳ ತಲೆಗೆ ಸೋಕ್ ಕೊಟ್ಬಿಟ್ಟು ತನ್ನ ಮೊಮ್ಮಗಳನ್ನ ಅವರ ಕೈಯಲ್ಲಿ ಇಟ್ಟಿರ್ತಾರೆ. ಏನಮ್ಮ ಟೈರ್ಡ್ ಅಲ್ಲಿ ಮಲಗ್ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಹೌದಮ್ಮ ಲೇಟ್ ಆಗಿ ಮಲಗಿ ನಿದ್ದೆ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲಿ ಅಮ್ಮ ಮನೇಲಿ ಯಾರನ್ನು ಕಾಣ್ತಿಲ್ಲ, ಅಕ್ಕ ಎಲ್ಲಿಗೆ ಹೋದ್ಲು, ಅಪ್ಪ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರೆ ಆಕ್ಚುಲಿ ನಿಜ ಏನು ಅಂದ್ರೆ ನಾಳೆ ನಮ್ಮ ಹೀರೋಯಿನ್ ಅವರ ಅಮ್ಮನಿಗೆ ಬರ್ತ್ಡೇ, ಅದರ ಸ್ಪೆಷಲ್ ಆಗಿ ಕೂಡಾನೆ ಇವಾಗ ನಮ್ಮ ಹೀರೋಯಿನ್ ಅವರ ಅಮ್ಮನ ಮನೆಗೆ ಬಂದಿರೋದು. ಸೊ ನಿಮ್ಮ ಅಪ್ಪ ನಿಮ್ಮ ಅತ್ತೆಂದಿರು ಇಬ್ಬರು ಇರ್ತಿದಾರಲ್ಲ ಅವರನ್ನ ಕರೆಯೋದಕ್ಕೆ ಹೋಗಿದ್ದಾರೆ, ಅಕ್ಕ ಮತ್ತೆ ತಮ್ಮ ನಾಳೆ ಬರ್ತ್ಡೇ ಅಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟ ಕೇಕ್ಸ್ ಅನ್ನ ತರೋದಕ್ಕಾಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಇವಾಗ ಟೈರ್ಡ್ ಆಗಿ ಇರ್ತಾ ಇರೋದನ್ನ ನೋಡಿ ಅವಳಿಗೆ ಒಂದು ಟೀ ಅನ್ನ ಹಾಕಿ ಕೊಟ್ಟು ಮೊಮ್ಮಗಳ ಜೊತೆ ಆಟ ಆಡ್ತಿರ್ತಾರೆ ಅಮ್ಮ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಟ್ರಿಪ್ಪಿಗೆ ಬಂದಿದ್ದಾನೆ ಅಲ್ವಾ, ಆವಾಗ ಅವನ ಕೊಲೀಸ್ ಜೊತೆ ಮಾತಾಡ್ತಿರ್ಬೇಕಾದ್ರೇನೆ ಅವನಿಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆಕ್ಚುಲಿ ಹೆಂಗಸರಿಗೆ ಹೇಗೆ ಮಗು ಆದ ಮೇಲೆ ಮೆಟರ್ನಿಟಿ ಲೀವ್ ಅಂತ ಇರ್ತಿದೆ, ಅದೇ ತರನೇ ಗಂಡಸರಿಗೆ ಕೂಡ 1 ವರ್ಷಕ್ಕೆ ಪ್ಯಾಟರ್ನಿಟಿ ರಜಾ ಅಂತ ಇರ್ತಿದೆಯಂತೆ. ಆದ್ರೆ ಅಂತಹ ಸಮಯದಲ್ಲಿ ಯಾವುದೇ ರೀತಿಯ ಪ್ರಮೋಷನ್ ಆಗಿದ್ರು ಸರಿ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರಂತೆ, ಇಲ್ಲಾಂದ್ರೆ ಪೋಸ್ಟ್ ಅಪಾನ್ ಮಾಡ್ಬಿಡ್ತಾರಂತೆ. ಆದ್ರೆ 1 ವರ್ಷಕ್ಕೆ ಕೆಲಸಕ್ಕೆ ನಾವು ರಜವನ್ನ ತಗೋಬಿಟ್ಟು ಮತ್ತೆ ಬಂದು ರೀಜಾಯಿನ್ ಮಾಡ್ಕೋಬಹುದು, ಆ ರೀತಿ ಒಂದು ಆಪ್ಷನ್ ಇರ್ತಿದೆ ಅಂತ ಇವ್ರುಗಳು ಮಾತಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಅವನ ತಲೆ ಒಳಗಡೆ ಒಂದು ಐಡಿಯಾ ಬರುತ್ತೆ, ಹಾಗಾದ್ರೆ ಸುಮ್ನೆ ನಾವು
ನಾವು ಈ ರೀತಿ ಪ್ಯಾಟರ್ನಿಟಿ ರಜವನ್ನ ತಗೋಬಿಟ್ಟು ಹೆಂಡತಿಯನ್ನ ಕೆಲಸಕ್ಕೆ ಹೋಗು ಅಂತ ಹೇಳ್ಬಿಟ್ರೆ ಹೇಗಿರುತ್ತೆ, ಅವಳು ಕೂಡ ಆಸೆ ಪಡ್ತಿದ್ಲ ಅಲ್ವಾ ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಕಟ್ ಮಾಡಿ ಈ ಕಡೆ ನೋಡಿದ್ರೆ ಅಮ್ಮನವರ ಬರ್ತ್ಡೇಗೆ ಅಪ್ಪನ ಜೊತೆ ಹುಟ್ಟಿದ್ದ ಅವರ ಇಬ್ಬರು ಅಕ್ಕ ತಂಗಿಯರು ಅಂದ್ರೆ ನಮ್ಮ ಹೀರೋಯಿನ್ ಅವರ ಅತ್ತೆಂದಿರು ಬಂದ್ಬಿಟ್ಟಿರ್ತಾರೆ ಮನೆಗೆ. ಅಮ್ಮ ಅವರಿಗೆ ಒಂದು ಸ್ಕಾರ್ಫ್ ಅನ್ನ ಕೂಡ ಗಿಫ್ಟ್ ಆಗಿ ಕೊಡ್ತಾರೆ. ಅಮ್ಮ ಅವರು ಸರಿ ಓಕೆ ಅಂತ ಅದನ್ನ ತಗೊಂಡು ಹಾಕೊಂಡು ಚೆನ್ನಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲರ ಜೊತೆನೂ ಚೆನ್ನಾಗಿ ಕಾನ್ವರ್ಸೇಷನ್ ಹೋಗ್ತಾ ಇರುತ್ತೆ. ಆಕ್ಚುಲಿ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಅತ್ತೆಂದಿರ ಅವರ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಮನೇಲಿ ಏನಾದ್ರೂ ಕೊರತೆಯನ್ನ ಹೇಳೋದು, ಜಗಳ ಅಂಟಾಕ್ಸೋದು, ಹಿಂದೆ ಮಾತಾಡೋದು, ಬೇಡದೇ ಇರುವ ಅಡ್ವೈಸ್ ಗಳನ್ನ ಕೊಡೋದು, ಬೇಡದೇ ಇರೋ ಮಾತುಗಳನ್ನ ಆಡೋದು, ಆ ರೀತಿ ಕ್ಯಾರೆಕ್ಟರ್ ಗಳೆಲ್ಲ ಇರ್ತಾರೆ ಅಲ್ಲ, ಆ ರೀತಿನೇ ಈ ಇಬ್ಬರು ಅತ್ತೆಂದಿರುವೆ. ಶಾಪಿಂಗ್ ಮಾಡೋದಕ್ಕೆ ಹೋಗಿದ ಅಕ್ಕ ತಮ್ಮ ಕೂಡ ಎಲ್ಲವನ್ನು ತಗೊಂಡು ಮನೆಗೆ ಬಂದ್ಬಿಡ್ತಾರೆ. ಆವಾಗ ಈ ಇಬ್ಬರು ಅತ್ತಂದಿರನ್ನ ನೋಡಿದ್ರೆ ಆ ಗಂಡು ಹುಡುಗನನ್ನೇ ಕೂರಿಸಿ ಅವನನ್ನ ತುಂಬಾನೇ ಮುದ್ದು ಮಾಡ್ತಿರ್ತಾರೆ. ಯಾಕೆಂದ್ರೆ ಇವನು ತಾನೇ ವಾರಿಸುದಾರ, ನೀನು ಯಾಕೋ ಈ ರೀತಿ ಹುಡುಗಿಯರು ಮಾಡುವ ಕೆಲಸಗಳನ್ನೆಲ್ಲ ಮಾಡ್ತಿದ್ಯಾ, ನಿಮ್ಮ ಅಕ್ಕನೇ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದಿಲ್ವಾ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತಾರೆ. ಆಕ್ಚುಲಿ ನೋಡ್ಬೇಕಾದ್ರೆ ಈ ತಮ್ಮ ಹುಡುಗ ತುಂಬಾನೇ ಒಳ್ಳೆ ಹುಡುಗ. ಚಿಕ್ಕದನಲ್ಲಿ ಎಲ್ಲರಿಗೂ ಅವನ ಮೇಲೆ ಪ್ರೀತಿಯನ್ನ ತೋರಿಸಿದ್ರು ಕೂಡ ಇವಾಗ ಹುಡುಗ ದೊಡ್ಡವನಾಗ್ತಾ ಅವನಿಗೆ ಮೆಚುರಿಟಿ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಇವ್ರುಗಳು ಮಾತಾಡುವ ಮಾತುಗಳನ್ನ ಮೋಸ್ಟ್ಲಿ ನಮ್ಮ ಹುಡುಗ ಕಿವಿಗೇನೆ ಹಾಕೊಳ್ಳುವುದಿಲ್ಲ. ಯಾಕೆಂದ್ರೆ ಅವನ ಇಬ್ಬರ ಅಕ್ಕಂದಿರನ್ನು ಅವನಿಗೆ ತುಂಬಾನೇ ಇಷ್ಟವಾಗುತ್ತೆ. ಅಕ್ಕಂದಿರು ಇರುವ ತಮ್ಮನಿಗೆ ಮಾತ್ರವೇ ಗೊತ್ತು ಆ ಪ್ರೀತಿ ಎಂತಹದ್ದು ಅಂತ. ಅದರ ನಂತರ ಈ ಇಬ್ಬರು ಅತ್ತೆಂದಿರು ಸೇರಿ ಅಕ್ಕ ಹುಡುಗಿ ಇನ್ನವೇ ಮದ್ವೆ ಆಗಿಲ್ಲ ಅಲ್ವಾ, ಅದೇ ಶಾರ್ಟ್ ಹೇರ್, ಅದ್ರ ಬಗ್ಗೆ ಕೇಳ್ತಾರೆ. ಆಕ್ಚುಲಿ ಅವರೊಬ್ರು ಟೀಚರ್, ಅಮ್ಮ ಆಸೆ ಪಟ್ಟಿರ್ತಾರೆ ಅಲ್ವಾ ಅವರು ಟೀಚರ್ ಆಗ್ಬೇಕು ಅಂತ. ಅವರ ಕನ್ಸನ್ನ ಈ ಹುಡುಗಿ ಅಚೀವ್ ಮಾಡಿದವಳೆ. ಟೀಚರ್ ಆಗ್ಬೇಕು ಅನ್ನೋದೇ ಅವರ ಆಸೆ. ಅದಕ್ಕಾಗಿನೇ ಅವರ ಮನೆಯನ್ನೇ ಹೆದರಿಸಿ ಮದುವೆನೇ ಆಗದೆ ಟೀಚರ್ ಆಗಿದ್ದವಳೆ ಈ ಹುಡುಗಿ ಅಕ್ಕ. ಅತ್ತೆಂದಿರು ಈ ರೀತಿ ಕಮೆಂಟ್ ಅನ್ನ ಮಾಡ್ಬೇಕಾದ್ರೆ ಬನ್ನಿ ಈ ರೀತಿ ಕಮೆಂಟ್ ಅನ್ನ ಪಾಸ್ ಮಾಡೋರೇ ಇಲ್ಲಿ ಇಲ್ಲ, ನಿಮಗಾಗಿನೇ ನಾನು ಕಾಯ್ತಾ ಇದ್ದೆ ಅಂತ ಅತ್ತಂದಿರು ಏನಾದ್ರು ಹೇಳಿದ್ರೆ ಅದಕ್ಕೆ ಅಪೋಸಿಟ್ ಆಗಿ ಮಾತಾಡೋದಕ್ಕೆ ರೆಡಿ ಆಗಿರ್ತಾಳೆ ಹುಡುಗಿ. ಅವಳ ಹತ್ರ ಮಾತಾಡೋದಕ್ಕೇನೆ ಆಗೋದಿಲ್ಲ ನಿಜವನ್ನ ಹೇಳ್ಬೇಕು ಅಂದ್ರೆ. ಅದರ ನಂತರ ಹಳೆಯ ಫೋಟೋಸ್, ಹಳೆಯ ಮೆಮೊರೀಸ್ ಅದ್ರ ಬಗ್ಗೆ ಎಲ್ಲ ಇವ್ರುಗಳು ತೆಗೆದಿಟ್ಟು ಮಾತಾಡ್ಬೇಕಾದ್ರೆ ಅಕ್ಕಂದಿರು ಮತ್ತೆ ತಮ್ಮನಿಗೆ ತುಂಬಾನೇ ಇಷ್ಟವಾಗ್ತಿದೆ, ಚೆನ್ನಾಗಿ ಜೋಳಿಯಾಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ತಮ್ಮನಿಗೆ ಏನೇ ಇಷ್ಟವಾಗಿದ್ರು ಕೂಡ ಅದನ್ನ ಮಾಡ್ಕೊಟ್ಬಿಡ್ತಾರೆ ಅಂತ ಅವನ ಮೇಲೆ ಇವ್ರುಗಳಿಗೆ ಸ್ವಲ್ಪ ಹೊಟ್ಟೆ ಊರು ಇರುತ್ತೆ. ಆದ್ರೆ ಬೆಳೀತಾ ತಮ್ಮ ಅಂದ್ರೆ ಅವ್ರುಗಳಿಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ತುಂಬಾನೇ ಪ್ರೀತಿಯಿಂದ ಅವನನ್ನು ನೋಡ್ಕೊತಿರ್ತಾರೆ. ಕಟ್ ಮಾಡಿದ್ರೆ ಹಾಗೆ ಹುಡುಗನೇ ಕಾರನ್ನ ಡ್ರೈವ್ ಮಾಡಿ ಅಕ್ಕಂದಿರು ಇಬ್ಬರನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಮೂವರ್ವಿ ಜಾಲಿಯಾಗಿನೇ ಮಾತಾಡಿ ಬರ್ತಿರ್ತಾರೆ. ಆವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಬುಕ್ ರೈಟರ್ ಆಗ್ಬೇಕು ಅನ್ನೋದೇ ಅವಳ ಆಸೆಯಾಗಿದ್ದಿರುತ್ತೆ. ಆದ್ರೆ ಅವಳು ಮಾರ್ಕೆಟಿಂಗ್ ಅದು ಇದು ಅಂತ ಬೇರೆ ದಾರಿಯಲ್ಲಿ ಹೋಗ್ಬಿಟ್ಲಲ್ವಾ, ಅದ್ರ ಬಗ್ಗೆ ಮಾತಾಡಿ ಬರ್ತಿರ್ತಾಳೆ. ಆವಾಗ ಸಡನ್ ಆಗಿ ಅವಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡಿ ನಗಾಡ್ತಾಳೆ ಹೀರೋಯಿನ್. ಏನೇ ಆಯ್ತು, ನಿನ್ನ ಗಂಡ ಏನಾದ್ರೂ ಮೆಸೇಜ್ ಅನ್ನ ಮಾಡಿದಾರಾ ಅಂತ ಅಕ್ಕ ಕಿಂಡಲ್ ಮಾಡ್ಬೇಕಾದ್ರೆ ಅದೆಲ್ಲ ಏನೂ ಇಲ್ಲ ಕಣೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನವೇ ಇವಳು ಮನೆಗೆ ಬಂದ ಮೇಲೆ ಎಲ್ಲಿಗೋ ಬೇಗ ಹೊರಟು ಹೋಗ್ತಾಳೆ. ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾಳೆ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವರ ಹಳೆ ಬಾಸ್ ಇರ್ತಿದ್ದಾರೆ ಅಲ್ಲ, ಅವರನ್ನು ನೋಡೋದಕ್ಕಾಗಿನೇ ಹೋಗ್ತಿದ್ದಾಳೆ. ಇವಾಗ ಅವರು ಹೊಸ ಕಂಪನಿಯನ್ನು ಶುರು ಮಾಡ್ಕೊಬಿಟ್ಟಿದ್ದಾರೆ ಅಲ್ವಾ, ಅಲ್ಲಿ ನನಗೆ ಏನಾದ್ರೂ ಕೆಲಸ ಸಿಗುತ್ತಾ ಅಂತ ಇವಳು ಕೇಳಿರ್ತಾಳೆ. ಸೊ ಅದಕ್ಕಾಗಿ ಅವರುವೇ ನಾವು ಮೀಟ್ ಮಾಡೋಣ ಅಂತ ಮೆಸೇಜ್ ಅನ್ನ ಮಾಡಿರ್ತಾರೆ. ತುಂಬಾ ದಿನಗಳ ನಂತರ ಇಬ್ಬರುವೇ ನೋಡ್ಕೋತಿದ್ದಾರೆ. ಆದ್ರಿಂದ ಒಬ್ಬರಿಗೊಬ್ಬರು ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಮಾತಾಡ್ಕೊತಾರೆ. 8 years ಎಕ್ಸ್ಪೀರಿಯನ್ಸ್ ನನಗಿರ್ತಿದೆ, ಆದ್ರೂ ತುಂಬಾ ದಿನಗಳು ಗ್ಯಾಪ್ ಆಗ್ಬಿಟ್ಟಿದೆ. ಸೊ ನೀವು ಕೊಡುವ ಕೆಲಸಕ್ಕೆ ನಾನು ಸೆಟ್ ಆಗ್ತೀನಿ ಅಂತ ನನಗೇನೆ ಡೌಟ್ ಆಗಿರ್ತಿದೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಿನ್ನ ಮೇಲೆ ನನಗೆ ತುಂಬಾನೇ ನಂಬಿಕೆ ಇರ್ತಿದೆ. ಆದ್ರೆ ನೀನೇನೆ ಏನಿದು ಈ ರೀತಿ ಒಂದು ಚಿಕ್ಕ ಕಂಪನಿಯಲ್ಲಿ ನಾವು ಕೆಲಸ ಮಾಡೋದಾ, ಇವರ ಹತ್ರ ನಾವು ಕೆಲಸ ಮಾಡೋದಾ ಅಂತ ನೀನು ಅನ್ಕೊಂಡ್ರೆ ಅನ್ನೋ ರೀತಿ ಅವ್ರು ಕಿಂಡಲ್ ಮಾಡೋ ರೀತಿ ಮಾತಾಡ್ಬೇಕಾದ್ರೆ ಅಯ್ಯೋ ಮೇಡಮ್ ನೀವು ಬೇರೆ, ನಿಮ್ಮ ಜೊತೆ ಸೇರಿ ಕೆಲಸ ಮಾಡೋದ್ರಲ್ಲಿ ನನಗೆ ತುಂಬಾನೇ ಖುಷಿ ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ಓಕೆ ಅಂತ ಹೇಳಿ ಕೆಲಸಕ್ಕೆ ಸಂಬಂಧಪಟ್ಟ ರೀತಿ ಸಿಗ್ನೇಚರ್ಸ್ ಅನ್ನೆಲ್ಲ ಮಾಡ್ಕೋಬಿಟ್ಟು ಸೊ ಯಾವಾಗ ಜಾಯಿನ್ ಮಾಡೋಣ ಅನ್ನೋದ್ರ ಬಗ್ಗೆನೂ ಮಾತಾಡಿ ಮುಗಿಸ್ತಾರೆ. ಕಟ್ ಮಾಡಿದ್ರೆ ಹಾಗೆ ಫ್ಲಾಶ್ ಬ್ಯಾಕ್ ನಮ್ಮ ಹೀರೋಯಿನ್ ಅವಳ ಕಾಲೇಜ್ ಸ್ಟಡೀಸ್ ಅನ್ನೆಲ್ಲ ಫಿನಿಶ್ ಮಾಡ್ಕೋಬಿಟ್ಟು ಅವಳು ಫಸ್ಟ್ ಟೈಮ್ ಆ ಕೆಲಸಕ್ಕೆ ಜಾಯಿನ್ ಮಾಡೋದಕ್ಕೂ ಮುಂಚೆ ಅವಳ ಮನೆಯಲ್ಲಿ ಎಲ್ಲರೂ ಕೂತು ಊಟ ಮಾಡ್ತಿರ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋಯಿನ್ ಎಲ್ಲರಿಗೂ ಹೇಳ್ತಾಳೆ, ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ, ನಾನು ಕೆಲಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಂದೆ ಏನು ಕೆಲಸ ಅಂತ ಮಾತಾಡ್ತಿದ್ಯಾ, ಓದ್ಬೇಕು ಅಂತ ಆಸೆ ಪಟ್ಟೆ, ಓದ್ಸಾಯ್ತು ನಿನ್ನ, ಇದರ ನಂತರ ಏನು ಕೆಲಸ, ಮದುವೆ ಆಯ್ತಾ, ಫ್ಯಾಮಿಲಿನ ನೋಡ್ದಿವ ಅಂತ ಇರ್ಬೇಕು, ಇದೇನಿದು ಹೆಣ್ಣು ಹುಡುಗಿಗೆ ಕೆಲಸಕ್ಕೆಲ್ಲ ಹೋಗ್ಬೇಕು ಅಂತ ಆಸೆ, ತಪ್ಪು ಅವೆಲ್ಲ ಅಂತ ಹುಡುಗಿಗೆ ಜೋರಾಗಿ ಬೈದು ಕಂಡೀಷನ್ಸ್ ಅನ್ನ ಹಾಕಿರ್ತಾರೆ ತಂದೆ. ಆವಾಗ ಅಮ್ಮ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾರೆ. ಆಕ್ಚುಲಿ ಈ ಮನೆಯ ಪ್ರಕಾರ ಅಮ್ಮ ಅವರ ರಾಜ್ಯನೇ, ಒಂದು ಮೆಚುರಿಟಿ ಬಂದ ಮೇಲೆ ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ಅದ್ರ ಮೇಲೆ ಅಮ್ಮಂದಿರ ಅವರ ರಾಜ್ಯನೇ, ಗಂಡ ಕೂಡ ಅವರ ಮಾತನ್ನೇ ಕೇಳ್ಬೇಕು. ಅದು ಹೇಗೆ ನೀವು ಅವಳ ಹತ್ರ ಅಷ್ಟು ಹಾರ್ಶ್ ಆಗಿ ಮಾತಾಡ್ತೀರಾ, ಅವಳಿಗೆ ಕಂಡೀಷನ್ಸ್ ಅನ್ನ ಹಾಕ್ತೀರಾ, ಅವಳ ಇಷ್ಟ, ಅವಳು ಹೆಣ್ಮಗುವಾಗಿದ್ರೆ ಏನು, ಅವಳು ಏನನ್ನ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅಮ್ಮ ಅವರು ಜೋರಾಗಿ ಮಾತಾಡ್ಬೇಕಾದ್ರೆ ಶಾಕ್ ಆಗ್ಬಿಡ್ತಾರೆ ಅಪ್ಪ. ನಾನಿವಾಗ ಏನಂತ ಹೇಳ್ಬಿಟ್ಟೆ, ಎಲ್ಲ ಮನೆಯಲ್ಲೂ ಎಲ್ಲ ಅಪ್ಪ ಅಮ್ಮನು ಹೇಳೋ ರೀತಿ ತಾನೇ ಹೇಳ್ದೆ, ಬೇರೆ ಅಮ್ಮ ಅಪ್ಪ ಎಲ್ಲ ಈ ಮನೆಯಲ್ಲಿ ಇಲ್ಲ, ನಾವೇನೇ ಇಲ್ಲಿ ಇರ್ತಿರೋದು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಆಸೆಯನ್ನೇ ನನ್ನ ತಂದೆ ತಾಯಿ ಅವರು ಕಿತ್ಕೊಬಿಟ್ರು, ಹಾಳು ಮಾಡ್ಬಿಟ್ರು. ಆ ರೀತಿ ಕೆಲಸವೆಲ್ಲ ಇಲ್ಲಿ ನಡೆಯೋದೇ ಇಲ್ಲ. ನನ್ನ ಮಕ್ಕಳು ಏನಾಗ್ಬೇಕು ಅಂತ ಆಸೆ ಪಡ್ತಾರೋ, ಏನನ್ನ ಮಾಡ್ಬೇಕು ಅಂತ ಇಷ್ಟ ಪಡ್ತಾರೋ ಅದೇನೇ ನಡಿಬೇಕು, ಅದನ್ನೇ ಅವರು ಮಾಡೋದು ಅಂತ ಅಮ್ಮ ಅವರು ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಅಮ್ಮ ಅವರು ಮಾತಾಡಿದ ಮಾತಿಗೆ ತಿಂತ ಇದ್ದ ಊಟ ಗಂಟಲಿ ಸಿಗಾಕೋಬಿಡುತ್ತೆ. ತಂದೆ ಪಾಪ ಕೆಮ್ತಿರ್ತಾರೆ, ಫನ್ ಆಗಿರುತ್ತೆ. ಆವಾಗ ಇವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ, ನೀವು ಅಪ್ಲೈ ಮಾಡಿದ ಕೆಲಸ ನಿಮಗೆ ಸಿಗ್ಬಿಟ್ಟಿದೆ ಅಂತ.
ಸೊ ಅದನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿಗೆ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಅಪ್ಪ ಅವ್ರು ಮಾತ್ರವೇ ಒಂದ್ ರೀತಿ ಇರ್ತಾರೆ. ಆಮೇಲೆ ಸರಿ ನಮ್ಮ ಮಗಳು ಖುಷಿಯಾಗಿರ್ತಿದ್ದಾಳಲ್ಲ ಅದಕ್ಕಿಂತ ಏನು ಹೆಚ್ಚಾಗಿದೆ ಅಂತ ಈ ಹಳೆ ಪುರಾಣವನ್ನೆಲ್ಲ ಬಿಟ್ಬಿಟ್ಟು ಅವರು ಫ್ಯಾಮಿಲಿ ಜೊತೆ ಒಟ್ಟಿಗೆ ಸೇರಿ ತುಂಬಾನೇ ಖುಷಿಯಾಗಿರ್ತಾರೆ. ಹಾಗೇನೆ ನಮ್ಮ ಹೀರೋಯಿನ್ಗೆ ಕೆಲಸ ಸಿಕ್ಕಿದೆ ಅನ್ಸುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾವಳೆ. ಇವಾಗ ಕಟ್ ಮಾಡಿದ್ರೆ ಪ್ರೆಸೆಂಟ್ ಈ ಕಡೆ ನಮ್ಮ ಹೀರೋ ಟ್ರಿಪ್ ಅನ್ನೆಲ್ಲ ಮುಗಿಸ್ಕೊಬಿಟ್ಟು ರಿಟರ್ನ್ ಮನೆಗೆ ಬರ್ಬೇಕಾದ್ರೆ ಇವನಿಗೆ ಸರ್ಪ್ರೈಸ್ ಅನ್ನು ಕೊಡೋ ರೀತಿ ಮನೆಯನ್ನ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಟ್ಟು ಕೇಕ್ ಅನ್ನು ಇಟ್ಟು ರೆಡಿಯಾಗಿ ಕೂತಿರ್ತಾಳೆ ಹೀರೋಯಿನ್. ಅದನ್ನ ನೋಡ್ಬಿಟ್ಟು ಹೀರೋ ಏನು ವಿಷಯ ಅಂತ ಕೇಳ್ಬೇಕಾದ್ರೆ ನನಗೆ ಕೆಲಸ ಸಿಕ್ಬಿಟ್ಟಿದೆ ಅಂತ ಖುಷಿಯಾಗಿ ಹೇಳ್ತಾಳೆ. ಆದ್ರೆ ಹೀರೋ ಅವನ ಮುಖದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಇರೋದಿಲ್ಲ. ಆದ್ರೂ ನಿಧಾನಕ್ಕೆ ಚೇರಲ್ಲಿ ಕೂತು ನೀನು ಕೆಲಸಕ್ಕೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇವನು ಇವಾಗ ಅರ್ಥ ಮಾಡ್ಕೊಬಿಟ್ಟಿದ್ದಾನೆ ಹೇಗೆ ಹೆಂಗಸರಿಗೆ ಮ್ಯಾಟರ್ನಿಟಿ ರಜಾ ಇರ್ತಿದ್ಯೋ ಅದೇ ರೀತಿ ಆ ಪ್ಯಾಟರ್ನಿಟಿ ರಜಾವನ್ನ ಗಂಡಸರಿಗೆ ತಗೋಬಹುದು ಅಂತ ಇವನು ತಗೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ. ಸರಿ ಮಗುವನ್ನ ಯಾರು ನೋಡ್ಕೊಳ್ಳೋದು ಅಂತ ಒಂದು ಕ್ವಶನ್ ಇವಾಗ ಬರ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಾವು ಸುಮ್ನೆ ಒಂದು ಬೇಬಿ ಸೀಟರ್ ಅನ್ನ ಕೆಲಸಕ್ಕೆ ಇಟ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಏನು ಬೇಬಿ ಸೀಟರ ಅಂತ ಯೋಚನೆ ಮಾಡ್ತಾನೆ ಹೀರೋ. ಇವಾಗ ಕಟ್ ಮಾಡಿದ್ರೆ ಹಾಗೆ ಒಂದು ಫ್ಲಾಶ್ ಬ್ಯಾಕ್. ಆಕ್ಚುಲಿ ಇವ್ರುಗಳು ಅರೇಂಜ್ ಮ್ಯಾರೇಜ್ ಆಗಿರೋದು. ಸೊ ಮದುವೆ ಆಗಿದ್ದು ಸ್ವಲ್ಪ ದಿನಗಳಲ್ಲೇ ಮನೆಯಲ್ಲಿ ಇವ್ರುಗಳನ್ನ ಟಾರ್ಚರ್ ಮಾಡಿದ್ದಾರೆ. ಮಗು ಯಾವಾಗ ಆಗುತ್ತೆ ಯಾವಾಗ ಮಾಡ್ಕೋತೀರಾ ಅಂತ. ಅದರಲ್ಲಿ ನಮ್ಮ ಹೀರೋಯಿನ್ ಕ್ಲಿಯರ್ ಆಗಿ ಇದ್ದಿದ್ದಾಳೆ, ಸದ್ಯಕ್ಕೆ ನನಗೆ ಇವಾಗ ಮಗು ಬೇಡ, ನನ್ನ ಕರಿಯರ್ ಇಂಪಾರ್ಟೆಂಟ್ ಅಂತ ತುಂಬಾನೇ ಆ ಡಿಸಿಷನ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾಳೆ. ಆದ್ರೆ ನಮ್ಮ ಹೀರೋಯಿನ್ ಇಲ್ಲ ನಾವು ಮಗುವನ್ನ ಮಾಡ್ಕೊಳ್ಳೋಣ ಅದೇನೇ ಸರಿ ಬರುತ್ತೆ ಅಂತ ಹೀರೋಯಿನ್ ಅನ್ನ ತುಂಬಾನೇ ಕನ್ವಿನ್ಸ್ ಮಾಡಿದಾನೆ. ಆಗ ಕೂಡ ನಮ್ಮ ಹೀರೋಯಿನ್ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿರ್ತಾಳೆ. ಇಲ್ಲ ಇಲ್ಲ ನಾವು ಮಗುವನ್ನ ಮಾಡ್ಕೊಳ್ಳೋಣ, ಆಮೇಲೆ ನಮ್ಮ ಲೈಫ್ ಸ್ವಲ್ಪ ಜಾಲಿಯಾಗಿರುತ್ತೆ ಹ್ಯಾಪಿಯಾಗಿರುತ್ತೆ. ಅದ್ರ ನಂತರ ನಾನು ಕುಡಿಯೋದನ್ನ ಬಿಟ್ಬಿಡ್ತೀನಿ, ಫ್ರೆಂಡ್ಸ್ ಗಳನ್ನು ನೋಡೋದಿಲ್ಲ, ಆಫೀಸ್ ಕೆಲಸ ಮುಗ್ದಿದ್ದ ತಕ್ಷಣ ನಿನ್ನನ್ನು ನೋಡೋದಕ್ಕೆ ಮಗುವನ್ನ ನೋಡೋದಕ್ಕೆ ನಾನು ಸ್ಪೀಡ್ ಆಗಿ ಮನೆಗೆ ಬೇಗನೆ ಬಂದ್ಬಿಡ್ತೀನಿ, ನಿಮ್ಮ ಇಬ್ಬರನ್ನು ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಹುಡುಗ ಏಮರ್ಸಿರ್ತಾನೆ, ಆಸೆ ತೋರಿಸಿರ್ತಾನೆ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಮಗುಗೆ ಸರಿ ಅಂತ ಓಕೆ ಅಂತ ಹೇಳ್ಬಿಟ್ಟಿರ್ತಾಳೆ. ಆದ್ರೆ ಮಗು ಆದ ಮೇಲೆ ಅವನು ಹೇಳಿದ ರೀತಿ ಇಲ್ವೇ ಇಲ್ಲ. ಇವಾಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ತಿದ್ದಾಳೆ. ನಂತರ ಬೇಬಿ ಸಿಟರ್ ಗಾಗಿ ಅವ್ರಿಗೆ ಗೊತ್ತಿರೋರ ಹತ್ರ ಎಲ್ಲ ಹೇಳಿ ಅದ್ರ ಬಗ್ಗೆ ಪೋಸ್ಟರ್ಸ್ ಅನ್ನೆಲ್ಲ ಒಂದೊಂದು ಕಡೆ ಅಂಟಿಸ್ತಾಳೆ. ವೆಬ್ಸೈಟ್ ಅಲ್ಲೂ ಅದ್ರ ಬಗ್ಗೆ ಹುಡುಕಿ ನೋಡ್ತಾರೆ. ಆದ್ರೆ ಇವ್ರುಗಳು ಎಕ್ಸ್ಪೆಕ್ಟ್ ಮಾಡೋ ರೀತಿ ಪರ್ಫೆಕ್ಟ್ ಆದ ಒಂದು ಬೇಬಿ ಸಿಟರ್ ಸಿಗ್ತಾ ಇಲ್ಲ. ಸೊ ಹೀರೋಯಿನ್ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಹತ್ರ ಬಂದು ಸರಿ ಓಕೆ ಬೇಬಿ ಸಿಟರ್ ಅದು ಇದು ಅಂತೆಲ್ಲ ಏನು ಬೇಡ, ನಮ್ಮ ಕಂಪನಿಯಲ್ಲಿ ಪ್ಯಾಟರ್ನಿಟಿ ಲೀವ್ ಅಂತ ಒಂದು ಆಪ್ಷನ್ ಇರ್ತಿದೆ, 1 ವರ್ಷದವರೆಗೂ ಆ ರಜವನ್ನ ತಗೋಬಹುದಂತೆ. ನೀವು ಹೆಂಗಸರೆಲ್ಲ ಹೇಗೆ ಮಗು ಆದ ಮೇಲೆ ಪ್ಯಾಟರ್ನಿಟಿ ರಜಾ ಅಂತ ತಗೋತಿರಲ್ಲ ಆ ರೀತಿಯ ಒಂದು ಆಪ್ಷನ್ ಗಂಡಸರಿಗೂ ಇರ್ತಿದೆ, ಅದೇನೆ ಪ್ಯಾಟರ್ನಿಟಿ ರಜಾ. ಸೊ 1 ವರ್ಷಕ್ಕೆ ಆ ರಜವನ್ನ ನಾನು ತಗೊಂಡು ಮಗುವನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ಗೆ ಶಾಕ್. ಏನನ್ನ ಹೇಳ್ತಿದ್ಯಾ ಅಂತ ಕೇಳಿದ್ರೆ ಹೌದು ನನಗೆ ಸ್ವಲ್ಪ ರಿಲೀಫ್ ಆದ ರೀತಿ ಫೀಲ್ ಆಗುತ್ತೆ, ಮತ್ತೆ ಬುಕ್ಸ್ ಓದೋದು ಅದು ಇದಂತ ನನ್ನ ಮೈಂಡ್ ಅನ್ನ ಹಾಗೆ ಡೈವರ್ಟ್ ಮಾಡ್ಕೋತೀನಿ, ಅದರಿಂದ ಬೇಬಿ ಸೀಟರ್ ಎಲ್ಲ ಬೇಡ ಮಗುವನ್ನ ನಾನೇ ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಹೇಗೆ ಇವೆಲ್ಲ ವರ್ಕೌಟ್ ಆಗುತ್ತಾ ಅಂತ ಶಾಕ್ ಆಗಿ ಕೇಳ್ಬೇಕಾದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. 1 ವರ್ಷದ ನಂತರ ಮತ್ತೆ ನಾನು ಆ ಕೆಲಸಕ್ಕೆ ಹೋಗಿ ರೀಜಾಯ್ನ್ ಆಗ್ಬಿಡಬಹುದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರೂ ಅವಳ ಆಸೆಗಾಗಿ ತನ್ನ ಗಂಡ ಅವರ ಕೆಲಸವನ್ನ ಬಿಡಲಿದ್ದಾರಲ್ಲ ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಅವರಿಗೆ ಹೊರಟಾಗುತ್ತೆ ಅಲ್ವಾ ಈ ವಿಷಯ ಅಂತ ಯೋಚನೆ ಮಾಡ್ತಾವಳೆ. ಅದಕ್ಕೆ ಹೀರೋ ಆ ರೀತಿ ಎಲ್ಲ ಇಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಇದು ನನಗೆ ಓಕೆನೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಖುಷಿಯನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಅವಳಿಗಾಗಿ ಅವಳ ಗಂಡ ಈ ರೀತಿಯ ಒಂದು ನಿರ್ಧಾರವನ್ನ ತಗೊಳ್ಳೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಖುಷಿಯಾಗಿ ಅವಳಿಗೆ ಹೆಮ್ಮೆ ಆಗ್ತಿರುತ್ತೆ. ಸೊ ಈ ವಿಷಯ ಅತ್ತೆ ಅವರಿಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಟೆನ್ಷನ್ ಆಗಿದ್ದವರು ಅದು ಹೇಗೆ ಒಂದು ಗಂಡಸನ್ನ ನೀನು ಮನೆಯಲ್ಲಿ ಇಟ್ಬಿಟ್ಟು ನೀನು ಕೆಲಸಕ್ಕೆ ಹೊರಗಡೆ ಹೋಗ್ತೀಯಾ ಅಂತ ಅದು ಇದು ಅಂತ ಜೋರ್ ಮಾಡಿ ಬೈತಿರ್ತಾರೆ. ನಮ್ಮ ಹೀರೋಯಿನ್ಗೆ ತಿರುಗಿಸಿ ಏನನ್ನು ಮಾತಾಡೋದಕ್ಕೇನೆ ಆಗ್ತಿಲ್ಲ. ನಂತರ ಅತ್ತೆ ಕಾಲ್ ಅನ್ನ ಕಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವರ ಅಮ್ಮನಿಗೆ ಕಾಲ್ ಅನ್ನ ಮಾಡಿ ಇಲ್ಲಿ ನೋಡಿ ನಿಮ್ಮ ಮಗಳಿಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ಇಷ್ಟವಾಗಿದ್ರೆ ಅವಳು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ಲಿ, ಅದೇನಿದು ನನ್ನ ಮಗಳನ್ನ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಅವನನ್ನ ಸ್ಟಾಪ್ ಮಾಡಿಸ್ಬಿಟ್ಟು ಇವಳು ಕಂಪ್ಲೀಟ್ ಆಗಿ ಕೆಲಸಕ್ಕೆ ಹೋಗೋದು ಇದೆಲ್ಲ ಸರಿ ಬರೋದಿಲ್ಲ ಅಂತ ಹೇಳ್ಬೇಕಾದ್ರೆ ಅಮ್ಮ ಅವರು ಅವರ ಮಗಳಿಗೆ ಸಪೋರ್ಟ್ ಅನ್ನ ಮಾಡಿ ಒಂದು ವಿಷಯವನ್ನ ಹೇಳ್ತಾರೆ. ಅವಳು ಚೆನ್ನಾಗಿ ಓದಿದವಳೆ, ಟ್ಯಾಲೆಂಟೆಡ್ ಹುಡುಗಿ, ಅವಳಿಗೆ ಆಸೆ ಪಡ್ತಾಳೆ ಅಲ್ಲ. ಸೊ ಗಂಡ ಮತ್ತೆ ಹೆಂಡತಿ ಇಬ್ಬರುವೇ ಸೇರಿ ಈ ಡಿಸಿಷನ್ ಅನ್ನು ತಗೊಂಡಿರೋದು, ಇದ್ರ ಒಳಗಡೆ ನಾವು ತಲೆಯನ್ನ ಹಾಕ್ಬಾರ್ದು ಅಂತ ಹೇಳ್ಬೇಕಾದ್ರೆ ಇವಾಗಂತ ನೋಡಿ ಹೀರೋ ಅವರ ಅಮ್ಮ ಎಲ್ಲ ವಿಷಯವನ್ನು ಹೇಳ್ಬರ್ತಾರೆ. ನಿಮ್ಮ ಮಗಳಿಗೆ ಈ ರೀತಿಯ ಒಂದು ಪ್ರಾಬ್ಲಮ್ ಇರ್ತಿದೆ, ಅದ್ರ ಬಗ್ಗೆ ನಿಮಗೆ ಗೊತ್ತಾ ಅಂತ ಕೇಳಿದ ತಕ್ಷಣವೇ ಅಮ್ಮ ಅವರು ಏನು ಅಂತ ತುಂಬಾನೇ ಶಾಕ್ ಆಗ್ತಾರೆ. ಏನನ್ನ ನೀವು ಹೇಳ್ತಿದ್ದೀರಾ ಅಂತ ಕೇಳಿದ್ರೆ ಹೌದು ಅವತ್ತು ನ್ಯೂ ಇಯರ್ ಗೆ ನಮ್ಮ ಮನೆಗೆ ಬಂದಿದ್ರು, ಆವಾಗ ಈ ರೀತಿ ಎಲ್ಲ ಮಾತಾಡಿದ್ಲು, ಆ ರೀತಿ ಎಲ್ಲ ಮಾಡಿದ್ಲು, ನಿಮ್ಮ ಅಮ್ಮನ ರೀತಿ ಮಾತಾಡಿದ್ಲು ಅಂತ ನಮ್ಮ ಹೀರೋಯಿನ್ ಬಗ್ಗೆ ಎಲ್ಲ ವಿಷಯವನ್ನು ಎಲ್ಲ ನಿಜವನ್ನು ಇವರ ಅಮ್ಮನಿಗೆ ಹೇಳ್ಕೊಂಡಿದ್ದ ಅಲ್ವಾ. ಆ ವಿಷಯ ಎಲ್ಲವನ್ನು ಅಮ್ಮ ಅವರು ಇವಾಗ ನಮ್ಮ ಹೀರೋಯಿನ್ ಅವರ ಅಮ್ಮನಿಗೆ ಹೇಳ್ಬಿಟ್ರು. ಇದನ್ನ ಕೇಳಿ ಅವರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ತನ್ನ ಮಗಳಿಗೆ ಈ ರೀತಿಯ ಒಂದು ಕಾಯಿಲೆ ಇರ್ತಿದ್ಯಾ ಅಂತ ಕೇಳಿ ತುಂಬಾನೇ ವೆಕ್ಸ್ ಆಗ್ಬಿಡ್ತಾರೆ. ಅದನ್ನ ಅವರ ಕೈಯಲ್ಲಿ ನಂಬೋದಕ್ಕೇನೆ ಆಗ್ತಿಲ್ಲ. ಇವ್ರುಗಳು ಮಾತಾಡಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಈ ವಿಷಯ ಹೀರೋಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಫಟ್ ಅಂತ ಅವರ ಅಮ್ಮನಿಗೆ ಕಾಲ್ ಅನ್ನ ಮಾಡಿ ಏನಕ್ಕಾಗಮ್ಮ ನೀನು ಆ ವಿಷಯವನ್ನ ಅವರ ಹತ್ರ ಹೇಳ್ದೆ ನೀನು ಅಂತ ಕೇಳಿದ್ರೆ ನಾನು ಏನು ಮಾಡ್ಲಿ ಅವಳ ಒಳ್ಳೇದಕ್ಕಾಗಿನೇ ನಾನು ಇದನ್ನ ಮಾಡಿದ್ದು, ಯಾಕೆಂದ್ರೆ ಅವರ ಅಮ್ಮ ಇವಾಗ ಅವಳಿಗೆ ಸಪೋರ್ಟಿವ್ ಆಗಿ ಇರ್ಬೇಕು, ಅವಳ ಜೊತೆನೆ ಇರ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನೇ ಡೈರೆಕ್ಟ್ ಆಗಿ ಅವರು ಕೆಲಸ ಮಾಡ್ತಿರುವ ರೆಸ್ಟೋರೆಂಟ್ ಗೆ ಹೋಗಿ ನಮ್ಮ ಹೀರೋಯಿನ್ ಅವರ ಅಮ್ಮನನ್ನ ಪಿಕಪ್ ಮಾಡ್ಕೊಂಡು ಅವರ ಮನೆಗೆ ಕರ್ಕೊಂಡು ಬರ್ತಾನೆ.
ಇಲ್ಲಿ ಮನೇಲಿ ಇವಳು ಅತ್ತೆಯವರು ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಬೇಜಾರಾಗಿ ಕೂತಿರ್ತಾಳೆ. ಅಮ್ಮ ಅವರು ಬಂದಿದ್ದ ತಕ್ಷಣವೇ ಅವಳನ್ನ ಸಮಾಧಾನ ಮಾಡ್ತಾಳೆ. ಅದಕ್ಕೆ ಹುಡುಗಿ, ನಾನು ಇವಾಗ್ಲೇ ಅಮ್ಮ ನಿಮ್ಮ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಅವಳು ಕೂಡ ತುಂಬಾನೇ ಬೇಜಾರಾಗಿ ಅಳ್ಬೇಕಾದ್ರೆ ಅಮ್ಮ ಅವಳನ್ನ ತಪ್ಪಿಕೊಂಡು ಅವಳನ್ನ ಸಮಾಧಾನ ಮಾಡ್ತಾರೆ. ನೀನು ಸೇಫ್ ಆಗಿ ಇದ್ಕೊಳ್ಳಮ್ಮ, ನಿನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ, ಅವ್ರು ಹೇಳೋದು ಯಾವುದನ್ನು ನಾನು ನಂಬೋದಿಲ್ಲ ಅಂತ ಮಾತಾಡಿ ಅಲ್ಲಿಂದ ಒಂದು ಸ್ಟೆಪ್ ಅನ್ನ ನಮ್ಮ ಹೀರೋಯಿನ್ ಎತ್ತಿ ಇಡ್ತಾಳೆ. ನೋಡಿ, ಹಾಗೆ ಅವರ ಅಜ್ಜಿಯ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ನೀನು ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ತೀಯ ಮಗಳೇ, ನೀನು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿ ಕೊಟ್ಟಿದ್ದ ಹಣದಲ್ಲಿ ನಿನ್ನ ಅಣ್ಣ ತಮ್ಮಂದಿರು ಓದಿದ್ದು ಎಷ್ಟು ನೋವನ್ನ ನೀನು ಅನುಭವಿಸಿದ್ಯಾ, ಒಂದು ಅಮ್ಮನ ಸ್ಥಾನದಲ್ಲಿ ಇದ್ದು ನಾನು ಯಾವತ್ತೂ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವಳ ಅಜ್ಜಿಯ ರೀತಿ ಅವಳು ಮಾತಾಡ್ಬೇಕಾದ್ರೆ ಇದನ್ನ ನೋಡಿದ ಅಮ್ಮ ಸ್ಟನ್ ಆಗ್ಬಿಡ್ತಾರೆ. ಅವ್ರ ಅಮ್ಮನೇ ಬಂದು ಮಾತಾಡಿದ್ರೆ ಹೇಗಿರುತ್ತೆ ಆ ರೀತಿ ಎಕ್ಸಾಕ್ಟ್ಲಿ ಹಾಗೇನೆ ಮಾತಾಡ್ತಿರ್ತಾಳೆ ಹೀರೋಯಿನ್. ಚಿಕ್ಕ ವಯಸ್ಸಿನಲ್ಲಿ ಇವರು ಮಾತಾಡಿದ್ದು ಮಾಡಿದ್ದು ಎಲ್ಲವೇ ನಮ್ಮ ಹೀರೋಯಿನ್ ಅವಳ ಮನಸ್ಸೊಳಗಡೆ ಇರುತ್ತೆ ಅಲ್ಲ, ಅವನ್ನೆಲ್ಲ ಟೋಟಲ್ ಆಗಿ ಇವಾಗ ಅವರ ಅಜ್ಜಿ ರೀತಿ ಅವಳು ಮಾತಾಡ್ಬೇಕಾದ್ರೆ ಒಂದು ನಿಮಿಷ ಅವರ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ ಕಷ್ಟಗಳು ಎಲ್ಲವೂ ಅವರ ಕಣ್ಮುಂದೆ ಒಂದು ಫ್ಲಾಶಸ್ ಆಗಿ ಬಂದು ಹೋಗುತ್ತೆ. ಆದ್ರಿಂದ ಅಮ್ಮ ಅವ್ರಿಗೆ ಜೋರಾಗಿ ಅಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಳ್ತಾಳೆ. ತನ್ನ ಮಗಳು ಈ ರೀತಿ ಆಗ್ಬಿಟ್ಟಿದ್ದಲ್ಲ, ಇವಳಿಗೆ ಈ ರೀತಿ ಪ್ರಾಬ್ಲಮ್ ಇರ್ತಿದೆಯಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ವೆಕ್ಸ್ ಆಗ್ತಾರೆ ಅಮ್ಮ. ಸೊ ತುಂಬಾನೇ ಬೇಜಾರಾಗ್ಬಿಟ್ಟು ಹೀರೋವನ್ನ ಕರೆದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ರಿಟರ್ನ್ ಅವರ ಮನೆಗೆ ಬಂದ್ಬಿಡ್ತಾರೆ. ಹಾಗೆ ಒಂದು ರೀತಿ ಟೈರ್ಡ್ ಅಲ್ಲಿ ಕನ್ಫ್ಯೂಷನ್ ಆಗಿ ಯೋಚನೆ ಮಾಡ್ಕೊಂಡೆ ಮಲಗಿರ್ತಾರೆ. ನಾವೇನೇ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಆ ಕಷ್ಟಗಳನ್ನೆಲ್ಲ ಅನುಭವಿಸಿದ್ವಿ, ಆದ್ರೆ ನಮ್ಮ ಮಕ್ಕಳನ್ನು ನಮಗೆ ಸಾಕೋಕೆ ಗೊತ್ತಿಲ್ಲದೆ ಈ ರೀತಿ ಸಾಕಿಟ್ಟಿದೀವಲ್ಲ, ಇದು ಯಾವ ಮಟ್ಟಿಗೆ ಅವಳ ಲೈಫ್ ಅನ್ನ ಅಫೆಕ್ಟ್ ಮಾಡಿದೆ ಅಂತ ಅವರು ಯೋಚನೆ ಮಾಡಿ ಮಲಗಿರ್ಬೇಕಾದ್ರೆ ಈ ಕಡೆ ಹೊರಗಡೆ ಅಪ್ಪ ಅವರು ತಮ್ಮನಿಗಾಗಿ ತುಂಬಾನೇ ಹೆಲ್ದಿ ಆಗಿರುವ ಫುಡ್ ಅನ್ನೆಲ್ಲ ತಂದಿರ್ತಾರೆ. ಇದನ್ನೆಲ್ಲ ನೀನು ತಿನ್ಬೇಕು ಮಗ, ಆವಾಗ್ಲೇನೆ ಗಂಡಸರಿಗೆ ತುಂಬಾನೇ ಶಕ್ತಿಯನ್ನ ಕೊಡುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಇದನ್ನ ಕೇಳಿಸ್ಕೊಂಡ ಅಮ್ಮ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಎದ್ದು ಹೊರಗಡೆ ಬರ್ತಾರೆ. ಬಂದಿದ್ದ ತಕ್ಷಣವೇ ಅಪ್ಪ ಅವರು ತಂದಿರುವ ಥಿಂಗ್ಸ್ ಅನ್ನ ತೆಗೆದು ಬಿಸಾಕಿ ಸಿಕ್ಕಾಪಟ್ಟೆ ಕೋಪದಲ್ಲಿ ಕಿರ್ಚ್ಕೋತಾರೆ. ನಾನು ಅವಾಗ್ಲಿಂದಾನೇ ನೋಡ್ತಾ ಇದ್ದೀನಿ, ಗಂಡು ಮಗು ಅಂತ ಏನು ನೀವು ಅವನನ್ನ ತೆಗೆದು ತಲೆ ಮೇಲೆ ಇಟ್ಕೊಳ್ಳೋದು, ಅವನಿಗೆ ಇಷ್ಟವಾಗೋದನ್ನೆಲ್ಲ ತಕ್ಕೊಡೋದು, ಹಾಗೆ ಹೆಣ್ಮಕ್ಳನ್ನ ದೂರ ಮಾಡೋದು, ಏನು ಕೆಲಸ ನೀವು ಮಾಡ್ತಿರೋದು? ಅವನಿಗೇನು ಯಾವಾಗ್ಲೂ ಇಂಪಾರ್ಟೆನ್ಸ್ ಅನ್ನು ಕೊಡ್ತಿದ್ದೀರಾ? ಯಾವತ್ತಾದ್ರೂ ನಮ್ಮ ಮಗಳಿಗೆ ಇದು ಇಷ್ಟ ಆಗುತ್ತೆ, ನಮ್ಮ ಹೆಣ್ಮಕ್ಳಿಗೆ ಇವೆಲ್ಲ ಇಷ್ಟ ಆಗುತ್ತೆ ಅಂತ ಏನನ್ನಾದ್ರೂ ತಂದು ಕೊಟ್ಟಿದ್ದೀರಾ ಅಂತ ಜೋರಾಗಿ ಬ್ಲಾಸ್ಟ್ ಆಗ್ಬಿಡ್ತಾರೆ. ಯೋ, ನೀನು ಈ ರೀತಿ ಎಲ್ಲ ಮಾಡಿದ್ರಿಂದಾನೇ ನನ್ನ ಮಗಳಿಗೆ ಇವಾಗ ಇಂತಹ ಕಷ್ಟ ಬಂದಿರುವುದು, ಕಾಯಿಲೆಯಿಂದ ಅಫೆಕ್ಟ್ ಆಗಿದ್ದಾಳೆ, ಅವಳ ಲೈಫೇ ಹಾಳೋಗ್ತಿದೆ, ನಾಶವಾಗ್ತಿದೆ ಗೊತ್ತಾ ನಿನಗೆ ಅಂತ ಹೇಳಿ ಅಮ್ಮ ಓ ಅಂತ ಜೋರಾಗಿ ಅಳ್ತಾರೆ. ಅಪ್ಪ ಅವನಿಗೆ ಇವಾಗ್ಲೇನೆ ಅರ್ಥನೇ ಆಗ್ಲಿಕ್ಕೆ ಬರುತ್ತೆ. ಹೀರೋಯಿನ್ಗೆ ಈ ರೀತಿ ಪ್ರಾಬ್ಲಮ್ ಇರ್ತಿದ್ಯಾ ಅಂತ ಅಮ್ಮ ಅವರನ್ನ ಕೇಳಿ ಅಕ್ಕ ತಮ್ಮ ಅಂತ ಎಲ್ಲರಿಗೂ ಒಂದ್ ರೀತಿ ನೋಡ್ತಿರ್ತಾರೆ. ಎಲ್ಲರಿಗೂ ಕಷ್ಟ ಆಗ್ತಿರುತ್ತೆ. ಅವಾಗ ಅಪ್ಪ ಅವರು ತುಂಬಾನೇ ಬೇಜಾರಾಗಿ ಹೊರಗಡೆ ಬಂದು ನಿಂತು, ಎಷ್ಟು ದೊಡ್ಡ ತಪ್ಪನ್ನ ನಾನು ಮಾಡಿದ್ದೀನಿ, ಗಂಡು ಮಗು ಅಂತ ಹೇಳಿ ನನ್ನ ಹೆಣ್ಮಕ್ಳನ್ನ ನಾನು ದೂರ ಮಾಡಿದ್ದೀನಿ ಅಂತ ತುಂಬಾನೇ ಬೇಜಾರಾಗಿ ಇವಾಗ್ಲೇನೆ ಅವರು ಮಾಡಿರುವ ತಪ್ಪನ್ನ ಅರ್ಥ ಮಾಡ್ಕೋತಿರ್ತಾರೆ ತಂದೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಹತ್ರ ಬಂದು, ಸರಿ ಓಕೆ, ನಾನು ಕೆಲಸಕ್ಕೆ ಹೋಗುವ ನೆನ್ಪನ್ನೇ ಬಿಟ್ಬಿಡ್ತೀನಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೆ ನಮ್ಮ ಮಗುವನ್ನ ನಾನು ನೋಡ್ಕೋಬೇಕು, ನಿಮ್ಮನ್ನು ನಾನು ನೋಡ್ಕೋಬೇಕು, ನಾನು ಅರ್ಥ ಮಾಡ್ಕೋತೀನಿ, ಎಲ್ಲರನ್ನೂ ಅರ್ಥ ಮಾಡ್ಕೋತೀನಿ, ಸರಿ ಆಯ್ತು ನಾನು ಬಿಟ್ಬಿಡ್ತೀನಿ ಅಂತ ತುಂಬಾನೇ ಅಪ್ಸೆಟ್ ಆಗಿ ಅವಳು ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಎದ್ದು ಹೋಗಿ ಅವಳನ್ನ ಸಮಾಧಾನ ಮಾಡ್ತಾನೆ. ನಾನು ಒಂದು ವಿಷಯವನ್ನು ಹೇಳ್ತೀನಿ, ಅದನ್ನ ನೀನು ದೊಡ್ಡದಾಗಿ ತಗೋಬೇಡ, ಫಟ್ ಅಂತ ನಿನ್ನ ತಲೆಗೆ ಹಾಕೋಬೇಡ, ಈ ರೀತಿ ನನಗೆ ಮಲ್ಟಿಪಲ್ ಪರ್ಸನಾಲಿಟಿ ಅಂತ ಒಂದು ಪ್ರಾಬ್ಲಮ್ ಇರ್ತಿದೆ ಅಂತ ಹೇಳಿದ್ರೆ ಇದನ್ನ ಹೀರೋಯಿನ್ಗೆ ನಂಬೋದಕ್ಕೇನೆ ಆಗ್ತಿಲ್ಲ. ಏನನ್ನ ನೀನು ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ಆವಾಗ ಕೆಲವೊಂದು ವಿಡಿಯೋಸ್ ಅನ್ನ ಅವಳಿಗೆ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ನಮ್ಮ ಹೀರೋಯಿನ್ ಅವಳ ಅಜ್ಜಿ ರೀತಿ ಮಾತಾಡೋದು, ವಿಚಿತ್ರವಾಗಿ ಬಿಹೇವ್ ಮಾಡೋದು ಅಂತ ಎಲ್ಲವೂ ಇರುತ್ತೆ. ಅದನ್ನ ಅವಳು ನೋಡ್ತಿರ್ಬೇಕಾದ್ರೆ ಅವಾಗ ನಿನಗೆ ಮರವು ಜಾಸ್ತಿ ಆಗ್ಬಿಡ್ತು ಅಂತ ನೀನು ಹೇಳ್ತಿದ್ಯಲ್ಲ, ಅದಕ್ಕೆ ಕಾರಣ ಇದೇನೆ. ಆ ಸಮಯದಲ್ಲೆಲ್ಲ ನೀನು ಹೀಗೇನೆ ಚೇಂಜ್ ಆಗ್ಬಿಡ್ತಿದ್ದೆ, ಈ ಪ್ರಾಬ್ಲಮ್ಸ್ ಏನಕ್ಕಾಗಿ ನಿನಗೆ ಉಂಟಾಯ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಕಾಮ್ ಆಗಿ ಹೇಳ್ತಿರ್ತಾನೆ. ಫಸ್ಟ್ ಇದನ್ನ ನಮ್ಮ ಹೀರೋಯಿನ್ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ. ಆಮೇಲೆ ನಮ್ಮ ಹೀರೋ ಅವಳಿಗೆ ಅರ್ಥ ಮಾಡಿಸ್ತಾನೆ, ಇದಕ್ಕಾಗಿನೇ ನಾನು ನಿನ್ನ ಸೈಕೋಟಿಕ್ಸ್ ಡಾಕ್ಟರ್ ಅನ್ನ ಹೋಗಿ ನೋಡು ಅಂತ ಹೇಳಿದ್ದು ಅಂತೆಲ್ಲ ಹೇಳ್ಬೇಕಾದ್ರೆ ಇವಾಗ ಎಲ್ಲ ವಿಷಯವೂ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಷ್ಟೇ ಅದ್ಕೊಂಡು ಎದ್ದು ಹೋಗ್ಬಿಡ್ತಾಳೆ, ತುಂಬಾನೇ ಬೇಜಾರಾಗ್ತಿರ್ತಾಳೆ. ಸೊ ಈ ವಿಷಯವನ್ನ ಯಾವ ಮಟ್ಟಿಗೆ ನೀನು ಗೋತ್ರವನ್ನ ಮಾಡಿರ್ತೀಯ, ಇದರಿಂದ ಎಷ್ಟು ನೋವನ್ನ ನೀನು ಅನುಭವಿಸಿರ್ತೀಯಲ್ಲ, ನಿನಗೆ ನಾನು ತುಂಬಾನೇ ಕಷ್ಟಗಳನ್ನ ಕೊಟ್ಬಿಟ್ಟಿದ್ದೀನಿ ಅಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗ್ತಾಳೆ. ಮತ್ತೆ ನಮ್ಮ ಮಗಳು ದೊಡ್ಡವಳಾದ ಮೇಲೆ ನನ್ನ ಬಗ್ಗೆ ಏನಂತ ಯೋಚನೆ ಮಾಡ್ತಾಳೆ, ಹೇಗೆ ನನ್ನ ಬಗ್ಗೆ ಥಿಂಕ್ ಮಾಡ್ತಾಳೆ ಅಂತ ಮಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ಬೇಜಾರಾಗ್ತಾಳೆ. ಆವಾಗ ಹೀರೋ ಸೈಲೆಂಟ್ ಆಗಿ, ನಿನಗೆ ಯಾವುದೇ ರೀತಿಯ ಪ್ರಾಬ್ಲಮೇ ಇಲ್ಲ, ಅದೆಲ್ಲ ಏನುವೇ ಇಲ್ಲ, ನಿನಗೆ ಯಾವಾಗ್ಲಾದ್ರೂ ಈ ರೀತಿ ನಡೀತಿರೋದು, ಆದ್ರೆ ನನ್ನ ಪ್ರಕಾರ ನನ್ನಿಂದಾನೇ ನಿನಗೆ ಈ ರೀತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಒಂದು ಅನಿಸಿಕೆ. ಹಾಗಂತ ನನಗೆ ತುಂಬಾನೇ ಬೇಜಾರಾಗ್ತಿತ್ತು ಗೊತ್ತಾ, ನಿನ್ನನ್ನ ಎಲ್ಲಿ ನಾನು ಕಳ್ಕೊಬಿಡ್ತೀನೋ ಅಂತ ಅನ್ಕೋಬಿಟ್ಟಿದ್ದೆ. ನಾನೇ ನಿನ್ನನ್ನ ಫೋರ್ಸ್ ಮಾಡಿ ಈ ರೀತಿ ಫ್ಯಾಮಿಲಿ ಒಳಗಡೆ ಹೋಗೋಣ, ಮಗು ಮಾಡ್ಕೊಳ್ಳೋಣ, ಎಂಜಾಯ್ ಮಾಡೋಣ, ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ನಿನ್ನನ್ನ ಕಂಪಲ್ ಮಾಡಿದೆ. ಆದ್ರೆ ಆ ವಿಷಯ ನಿನ್ನನ್ನ ಈ ಮಟ್ಟಿಗೆ ಅಫೆಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವನು ಒಂದು ಕಡೆ ಬಿಕ್ಕಿ ಹೊಳ್ತಿರ್ತಾನೆ. ಸೊ ಇಷ್ಟು ದಿನಗಳಾಗಿ ಇವಳಿಗೆ ಇರುವ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಿ ಅವನು ಎಷ್ಟು ಬೇಜಾರಾಗಿರ್ಬೇಕು ಅದನ್ನೆಲ್ಲ ಹೇಳಿ ಅಳ್ತಿರ್ತಾನೆ. ಸೊ ಇವಾಗ ಹೀರೋಯಿನ್ ಅವನನ್ನ ಸಮಾಧಾನ ಮಾಡ್ತಾಳೆ, ಅವನು ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ದಿನ ಅಮ್ಮ ತುಂಬಾನೇ ಆಸೆಯಿಂದ ಮಗಳಿಗಾಗಿ ಅಡುಗೆಯನ್ನ ಮಾಡಿ ತಮ್ಮನ ಕೈಗೆ ಕೊಟ್ಟು ಕಳಿಸ್ತಾರೆ. ತಮ್ಮನಿಗೆ ಇವಾಗ ಅಕ್ಕನಿಗೆ ಈ ರೀತಿಯ ಒಂದು ಪ್ರಾಬ್ಲಮ್ ಇರ್ತಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಆದ್ರಿಂದ ಕಾರಲ್ಲಿ ಬರ್ಬೇಕಾದ್ರೆ ಅವರ ಅಪ್ಪನಿಗೆ ಕಾಲನ್ನ ಮಾಡಿ, ಅಪ್ಪ ಅಕ್ಕನಿಗೆ ಏನಪ್ಪ ಇಷ್ಟವಾಗುತ್ತೆ ಅಂತ ಕೇಳ್ಬೇಕಾದ್ರೆ, ಚಿಕ್ಕ ವಯಸ್ಸಿನಲ್ಲಿ ತುಂಬಾನೇ ಆಸೆಯಿಂದ ಒಂದು ಬ್ರೆಡ್ ಅನ್ನ ತಿಂತಿದ್ಲು ಕಣಪ್ಪ ಅಂತ ಹೇಳ್ಬೇಕಾದ್ರೆ ತಮ್ಮನಿವೆ ಅದೇ ರೀತಿ ಆ ಬ್ರೆಡ್ ಗಳನ್ನ ತಗೊಂಡು ಹೋಗಿ ಅಕ್ಕನಿಗೆ ಆಸೆಯಿಂದ ಕೊಡ್ತಾನೆ.
ಪ್ರೀತಿಯಿಂದ ಕೊಟ್ಬಿಟ್ಟು ಇವನು ಮಗು ಜೊತೆ ಸೇರಿ ಆಟ ಆಡ್ತಿರ್ತಾನೆ ಅಕ್ಕನ ಮನೆಯಲ್ಲಿ. ಆವಾಗ ಅಕ್ಕ ಬ್ರೆಡ್ ಅನ್ನೆಲ್ಲ ನೋಡ್ಬಿಟ್ಟು, ಏನು ತಮ್ಮ ಹೊಸದಾಗಿರ್ತಿದ್ಯಲ್ಲ, ಬ್ರೆಡ್ ಅನ್ನೆಲ್ಲ ತಗೊಂಡು ಬಂದಿದ್ಯಲ್ಲ, ಸುಮ್ನೆ ಯಾವಾಗ್ಲೂ ಕೈಯನ್ನ ಬೀಸ್ಕೊಂಡ್ತಾನೆ ಬರ್ತಾ ಇದೆ ನೀನು ಅಂತ ಕೇಳಿದ್ರೆ, ಇಲ್ಲಕ್ಕ ನಿಮಗೆ ಬ್ರೆಡ್ ಅಂದ್ರೆ ಇಷ್ಟ ಆಗುತ್ತೆ ಅಲ್ವಾ, ಈ ಬ್ರೆಡ್ ಅಂದ್ರೆ ಇಷ್ಟ ತಾನೆ ಅಂತ ಕೇಳಿದ್ರೆ, ನಾನು ಯಾವಾಗ್ಲೂ ಈ ಬ್ರೆಡ್ ಅನ್ನ ತಿಂದಿದ್ದೀನಿ, ನನಗೆ ಇಷ್ಟವಾಗಿದ್ದು ಯಾವಾಗ್ಲೂ ಕ್ರೀಮ್ ಬನ್ನೇನೆ, ನಿನಗೇನೆ ಈ ಬ್ರೆಡ್ ಅಂದ್ರೆ ಇಷ್ಟ ಅಂತ ತಂದೆಯವರು ಯಾವಾಗ್ಲೂ ಇದನ್ನ ತಗೊಂಡ್ ಬರ್ತಿದ್ರು, ಅದನ್ನೇ ನಾವು ತಿಂತಾ ಇದ್ವಿ ಅಂತ ಹೇಳ್ಬೇಕಾದ್ರೇನೆ ಚಿಕ್ಕ ವಯಸ್ಸಿನಲ್ಲಿ ಗಂಡು ಮಗುವಾಗಿರುವ ಈ ಹುಡುಗನಿಗೆ ಇಷ್ಟವಾಗಿರುವ ಬ್ರೆಡ್ ಅನ್ನೇ ತಂದೆಯವರು ತಂದಿರೋದು, ಅದನ್ನೇ ಬೇರೆ ದಾರಿ ಇಲ್ಲದೆ ಹೆಣ್ಣು ಮಕ್ಕಳಾಗಿರುವ ನಮ್ಮ ಹೀರೋಯಿನ್ ಮತ್ತೆ ಅವರ ಅಕ್ಕ ತಿಂದಿರೋದು. ಅಪ್ಪ ಅವ್ರಿಗೇನೆ ಗೊತ್ತಿಲ್ಲ ತನ್ನ ಮಗಳಿಗೆ ಏನು ಇಷ್ಟ ಆಗುತ್ತೆ ಅನ್ನೋ ವಿಷಯ. ಸೊ ಹೀರೋಯಿನ್ ಇವಾಗ ನನಗೆ ಕ್ರೀಮ್ ಬನ್ನಿ ಇಷ್ಟ ಆಗೋದು ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ನಮ್ಮ ಅಕ್ಕ ಯಾವ ಮಟ್ಟಿಗೆ ಚಿಕ್ಕ ವಯಸ್ಸಿನಿಂದ ಎಲ್ಲವನ್ನು ಸಹಿಸಿಕೊಂಡು ಬೆಳೆದಿರ್ಬೇಕು, ನಮಗಾಗಿ ತುಂಬಾ ವಿಷಯಗಳನ್ನ ಬಿಟ್ಕೊಟ್ಟಿದಾರಲ್ಲ ಅಂತ ತುಂಬಾನೇ ಬೇಜಾರಾಗ್ತಿರುತ್ತೆ ತಮ್ಮನಿಗೆ. ಆವಾಗ ತುಂಬಾನೇ ಪ್ರೀತಿಯಿಂದ ಅವರ ಅಕ್ಕನಿಗೆ ಒಂದು ಗಿಫ್ಟ್ ಅನ್ನು ಕೊಡ್ತಾನೆ. ಏನು ಅಂತ ನೋಡಿದ್ರೆ ಅದು ಒಂದು ಪೆನ್ನೆ. ಅದೇನು ಜಸ್ಟ್ ಪೆನ್ ತಾನೆ ಅಷ್ಟೇ ತಾನೆ ಅಂತ ನಮಗೆ ಅನ್ಸುತ್ತೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಹುಡುಗನಿಗೆ ಮಾತ್ರ ಅಪ್ಪ ಅವರು ತುಂಬಾನೇ ಕಾಸ್ಟ್ಲಿ ಆಗಿರುವ ಒಂದು ಪೆನ್ ಅನ್ನು ತಕ್ಕೊಟ್ಟಿರ್ತಾರೆ. ಆವಾಗ ತುಂಬಾ ಸಲ ನಮ್ಮ ಹೀರೋಯಿನ್ ಅವಳ ತಮ್ಮನ ಹತ್ರ, ಒಂದು ಸಲ ಪೆನ್ ಅನ್ನ ನನಗೆ ಕೊಡೋ, ನಾನು ಅದರಲ್ಲಿ ಬರ್ದು ನೋಡ್ತೀನಿ ಪ್ಲೀಸ್ ಕಣೋ ಅಂತ ಕೇಳಿರ್ತಾರೆ. ಆವಾಗ ಹುಡುಗ ನಾನು ಕೊಡೋದಿಲ್ಲ ಅಂತ ತುಂಬಾನೇ ಹಠ ಮಾಡಿರ್ತಾನೆ. ಆದ್ರೆ ಇವಾಗ ಇಷ್ಟು ವರ್ಷಗಳ ನಂತರ ಅಕ್ಕನಿಗೆ ಆ ಪೆನ್ ಅನ್ನ ಕೊಟ್ಬಿಡೋಣ ಅಂತ ಹುಡುಗನಿಗೆ ಅನಿಸಿಕೆ ಬಂದು, ಇವಾಗ ಅದೇ ತರ ಪೆನ್ ಅನ್ನ ಕೊಡ್ಬೇಕಾದ್ರೆ ಅಕ್ಕನಿಗೆ ಇದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ, ಒಂದು ರೀತಿ ಎಮೋಷನಲ್ ಆಗ್ತಿರ್ತಾಳೆ. ಏನು ಈ ಪೆನ್ ಅನ್ನೆಲ್ಲ ತಂದು ಕೊಡ್ತಾ ಇದೆಯಾ, ಹಾಗಾದ್ರೆ ನನಗಿರುವ ಕಾಯಿಲೆಯ ಬಗ್ಗೆ ನಿನಗೆ ಗೊತ್ತಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ನನಗೆ ಗೊತ್ತಿರ್ಲಿಲ್ಲ ನಿನ್ನ ಈ ಮಟ್ಟಿಗೆ ಅದು ಅಫೆಕ್ಟ್ ಮಾಡಿರುತ್ತೆ ಅಂತ. ಸರಿ ಓಕೆ, ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಿನಗಾಗಿ ಕ್ರೀಮ್ ಬನ್ ಅನ್ನ ತರ್ತೀನಿ ಅಂತ ಹೇಳಿ ತಮ್ಮ ಹುಡುಗ ಅಲ್ಲಿಂದ ಹೊರಡುತ್ತಾನೆ. ಅದನ್ನ ಕೇಳಿ ಅಕ್ಕನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಆ ಸೈಕಾಟಿಕ್ಸ್ ಡಾಕ್ಟರ್ ನೋಡೋಕೆ ಹೋಗ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಅವಳಿಗೆ ಭಯವಾಗ್ತಿರುತ್ತೆ, ನನಗೆ ಇದು ವಾಸಿ ಆಗ್ಬಿಡುತ್ತಾ ಡಾಕ್ಟರ್ ಅಂತ ಕೇಳ್ತಾಳೆ. ಹೋಗ್ತಾ ಹೋಗ್ತಾ ನಿಮ್ಮ ಒಳಗಡೆ ಇರ್ತಾ ಇರುವ ಪ್ರಾಬ್ಲಮ್ಸ್ ಎಲ್ಲವನ್ನು ನಾವು ಹಾಗೆ ಓಪನ್ ಅಪ್ ಆಗಿ ಮಾತಾಡಬೇಕಾದ್ರೆ ಅದು ಹಾಗೆ ನಿಧಾನಕ್ಕೆ ಕ್ಯೂರ್ ಆಗ್ಬಿಡುತ್ತೆ, ಎಲ್ಲವೇ ಸರಿ ಹೋಗುತ್ತೆ ಅಮ್ಮ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದೇ ರೀತಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಇವಾಗ ನಮ್ಮ ಹೀರೋಯಿನ್ ಹಾಗೆ ಶಾಂತವಾಗಿ ಕಾಮ್ ಆಗಿ ಫೀಲ್ ಮಾಡ್ತಿರ್ತಾಳೆ. ಸೊ ಅವಾಗ ಅವರ ಅಮ್ಮನಿಗೆ ಕಾಲ್ ಅನ್ನ ಮಾಡಿ ಲೈಟ್ ಹಾರ್ಟೆಡ್ ಆಗಿ ಇರ್ತಾ ಇರುವ ವಿಷಯಗಳನ್ನ ಅವರ ಜೊತೆ ಶೇರ್ ಮಾಡ್ಕೊಂಡು ಆ ಸೈಕಾಟಿಸ್ಟ್ ಡಾಕ್ಟರ್ ಹೇಳೋ ರೀತಿನೇ ಅವಳ ಮನಸ್ಸನ್ನ ಅವಳು ರಿಲೀಫ್ ಮಾಡ್ಕೊತಿರ್ತಾಳೆ. ನಂತರ ಅವರ ಬಾಸ್ ಲೇಡಿ ಇರ್ತಿದ್ದಾರೆ ಅಲ್ವಾ, ಅವರ ಹತ್ರ ಹೋಗಿ ಡೈರೆಕ್ಟ್ ಆಗಿ ನನಗೆ ಈ ರೀತಿ ಒಂದು ಪ್ರಾಬ್ಲಮ್ ಇರ್ತಿದೆ, ನನ್ನ ಗಂಡ ಮತ್ತೆ ಫ್ಯಾಮಿಲಿ ನಾನು ಕೆಲಸಕ್ಕೆ ಹೋಗೋದಕ್ಕೆ ಒಪ್ಪಿಗೆಯನ್ನು ಕೊಟ್ಬಿಟ್ಟಿದ್ದಾರೆ ಸರಿ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಒಂದು ಡಾಕ್ಟರ್ ಅನ್ನು ನೋಡಿ ನಾನು ಟ್ರೀಟ್ಮೆಂಟ್ ಅನ್ನ ತಗೋತಿದ್ದೀನಿ, ಸೊ ಕ್ಯೂರ್ ಆದ ಮೇಲೆ ಮತ್ತೆ ಬಂದು ನಾನು ಕೆಲಸಕ್ಕೆ ಜಾಯ್ನ್ ಆಗ್ಬೋದಾ, ನನಗೆ ಸ್ವಲ್ಪ ಟೈಮ್ ಅನ್ನ ಮಾತ್ರ ಕೊಡ್ತೀರಾ ಅಂತ ಕೇಳ್ಕೋಬೇಕಾದ್ರೆ, ಖಂಡಿತ ಶೋರ್, ನಿಮಗೆ ಬೇಕಾಗಿದ್ದ ಟೈಮ್ ಅನ್ನ ನೀವು ತಗೊಳ್ಳಿ, ನೀವು ಬೇಗನೆ ವಾಸಿಯಾಗಿ ಬರೋವರೆಗೂ ನಾವು ವೇಟ್ ಮಾಡ್ತೀವಿ ಅಂತ ನಮ್ಮ ಹೀರೋಯಿನ್ ಅವಳ ಸಿಚುವೇಶನ್ ಅನ್ನ ಕಂಡೀಷನ್ ಅರ್ಥ ಮಾಡ್ಕೊಂಡ ಆ ಲೇಡಿ ಅದಕ್ಕೆ ಸರಿ ಅಂತ ಹೇಳ್ತಾರೆ. ನಮ್ಮ ಹೀರೋಯಿನ್ ತುಂಬಾನೇ ಖುಷಿಯಾಗಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಬರ್ತಾಳೆ. ಹಾಗೆ ದಿನಗಳು ಕಳೀತಿರುತ್ತೆ. ಹಾಗಿರ್ಬೇಕಾದ್ರೇನೆ ಒಂದು ದಿನ ನಮ್ಮ ಹೀರೋಯಿನ್ ಮಗುವನ್ನ ಕರ್ಕೊಂಡು ಒಂದು ಕಾಫಿ ಶಾಪ್ ಅಲ್ಲಿ ಬಂದು ಕಾಫಿಯನ್ನು ತಗೋತಿರ್ಬೇಕಾದ್ರೆ ಮಗು ನೋಡಿದ್ರೆ ಕಿರ್ಚಿ ಅಮ್ಮನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಆವಾಗ ನಮ್ಮ ಹೀರೋಯಿನ್ ಗೊತ್ತಿಲ್ಲದೆ ಆ ಕಾಫಿಯನ್ನ ಕೆಳಗಡೆ ಚೆಲ್ಬಿಡ್ತಾಳೆ. ಆದ್ರಿಂದ ಅವಳಿಗೆ ತುಂಬಾನೇ ಎಂಬಾರೇಸಿಂಗ್ ಆಗ್ಬಿಡುತ್ತೆ. ಸುತ್ತ ಇರೋರು ಎಲ್ಲರೂ ಇದನ್ನ ನೋಡ್ತಿರ್ತಾರೆ. ಆವಾಗ ಒಂದು 3 ಜನ ಯಾರು ಏನು ಅಂತಾನೆ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಒಂದು ವಿಷಯವನ್ನ ನೋಡಿದ ತಕ್ಷಣ ಜಡ್ಜ್ ಮಾಡ್ಬಿಡ್ತಾರಲ್ಲ ಅಂತಹ ಕ್ಯಾರೆಕ್ಟರ್ಸ್ ನೋಡಿದ್ರ ಕಾಫಿನ ಕುಡಿತೀನಿ ಅಂತ ಹೇಳಿ ಮಗುವನ್ನ ಕೂಡ ಕೇರ್ ಮಾಡದೆ ಅಳೋದಕ್ಕೆ ಬಿಟ್ಬಿಟ್ಟು ಸುಮ್ನೆ ಆರಾಮಾಗಿ ಕಾಫಿನ ಕುಡಿಯೋದಕ್ಕೆ ನೋಡಿದವಳೆ ಈ ಅಮ್ಮ. ಏನ ಮಂದಿರೋ, ಏನು ಕ್ಯಾರೆಕ್ಟರ್ ಇವೆಲ್ಲ ಅಂತ ಒಂದು ರೀತಿ ಮಾತಾಡ್ತಿರ್ತಾರೆ. ಇದು ನಮ್ಮ ಹೀರೋಯಿನ್ ಅವಳ ಕಿವಿಗೂ ಕೇಳಿಸ್ತಿರುತ್ತೆ. ಆ ಗ್ರೂಪ್ ಅಲ್ಲಿ ಇರುವ ಲೇಡಿ ಒಬ್ಬಳು ಹೇಳ್ತಾವಳೆ, ನೀನು ಮಾತಾಡ್ತಾ ಇರೋದಾ ಹುಡುಗಿ ಕಿವಿಗೆ ಕೇಳಿಸೋದಕ್ಕೆ ಚಾನ್ಸಸ್ ಇದೆ, ಬಾ ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ. ಆದ್ರೂ ಅವ್ರುಗಳು ಬಿಡ್ತಾ ಇಲ್ಲ, ವಟ ಅಂತ ಮಾತಾಡ್ತಿರ್ತಾರೆ. ಆದ್ರೆ ಈ ಸಲ ನಮ್ಮ ಹೀರೋಯಿನ್ ಅವತ್ತಿನ ರೀತಿ ಸೈಲೆಂಟ್ ಆಗಿ ಬಿಟ್ಬಿಡೋದಿಲ್ಲ ಈ ವಿಷಯವನ್ನ. ಅದಕ್ಕಾಗಿ ಟೆನ್ಷನ್ ಆಗ್ತಿಲ್ಲ, ಕೋಪನ ಮಾಡ್ಕೋತಿಲ್ಲ, ತುಂಬಾನೇ ಸೈಲೆಂಟ್ ಆಗಿ ಅವ್ರಗಳ ಹತ್ರ ಹೋಗಿ ನಿಂತು, ನನ್ನನ್ನ ನೀವು ನೋಡಿ ಎಷ್ಟೊತ್ತಾಗಿರ್ಬೋದು, ಒಂದು 2 ನಿಮಿಷ ಆಗಿರ್ಬೇಕಾ, ಅಷ್ಟರಲ್ಲಿ ಹೇಗೆ ನೀವು ಒಬ್ಬರನ್ನ ಜಡ್ಜ್ ಮಾಡಿ ಬಿಡ್ತಿದ್ದೀರಾ, ಇವರು ಹೀಗೇನೆ, ಇವರ ಕ್ಯಾರೆಕ್ಟರ್ ಇದೇನೆ, ಅವರಿಗೇನೋ ಆರಾಮದ ಲೈಫ್, ಅವರು ಸರಿಯಾಗಿ ಮಗುವನ್ನ ನೋಡ್ಕೊಳ್ಳೋದಿಲ್ಲ, ಅದು ಇದು ಅಂತ ಹೇಗೆ ನೀವು ಮಾತಾಡಬಹುದು, ಹೇಗೆ ನೀವು ಅದನ್ನೆಲ್ಲ ಹೇಳ್ಬಹುದು ಅಂತ ಅವರು ಅಡ್ವೈಸ್ ಮಾಡೋ ರೀತಿ ಮಾತಾಡ್ತಿರ್ತಾರೆ. ಇದನ್ನ ಕೆಲವು ಆಪೋಸಿಟ್ ಅಲ್ಲಿ ಇರ್ತಾ ಇರುವ ವ್ಯಕ್ತಿಯ ಕೈಲಿ ಏನನ್ನು ಮಾತಾಡೋದಕ್ಕೇನೆ ಆಗೋದಿಲ್ಲ. ನಂತರ ಅಲ್ಲಿರುವ ಲೇಡಿ ಅವನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಸ್ಟಾರ್ಟಿಂಗ್ ಇಂದ ನೋಡ್ಬೇಕಾದ್ರೆ ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಹೀರೋಯಿನ್ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬೇಡ ಅಂತ ಅದನ್ನ ಅವಾಯ್ಡ್ ಮಾಡಿ ದೂರ ಹೋಗ್ಬಿಡೋಳು, ಸೈಲೆಂಟ್ ಆಗಿ ಇದ್ಬಿಡೋಳು. ಅದು ಆ ಬಸ್ಸಿನಾಗಿರ್ಲಿ, ಅತ್ತೆ ಅವರು ಮಾತಾಡೋದಾಗ್ಲಿ ಎಲ್ಲವನ್ನ ಹಾಗೆ ಅವಾಯ್ಡ್ ಮಾಡಿ ಹೋಗ್ಬಿಡ್ತಿದ್ರು. ಆದ್ರೆ ಇವಾಗ ಡಾಕ್ಟರ್ ಅನ್ನು ನೋಡೋದಕ್ಕೆ ಶುರು ಮಾಡಿದ ಮೇಲೆ ಸರಿ ಆಯ್ತು, ಏನೇ ಪ್ರಾಬ್ಲಮ್ ಆಗಿದ್ರು ಇವು ಎಲ್ಲವನ್ನು ನಾನೇನೆ ಫೇಸ್ ಮಾಡ್ಲೇಬೇಕು, ಪ್ರಪಂಚ ಹೀಗೇನೆ ಇರುತ್ತೆ, ಅದನ್ನ ನಾವೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಿಧಾನಕ್ಕೆ ಹೀರೋಯಿನ್ ಅರ್ಥ ಮಾಡ್ಕೊತಿದ್ದಾಳೆ. ಅದು ನಮಗೂ ಗೊತ್ತಾಗ್ತಿದೆ. ಹಾಗೆ ನಮ್ಮ ಹೀರೋಯಿನ್ ರಿಲೀಫ್ ಆಗ್ತಿರ್ತಾಳೆ. ಹಾಗೆ ಆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇವಾಗ್ಲೇನೆ ಆ ಸೈಕಾಟಿಸ್ಟ್ ಡಾಕ್ಟರ್ ಹತ್ರ ನಮ್ಮ ಹೀರೋಯಿನ್ ಎಲ್ಲವನ್ನು ಓಪನ್ ಅಪ್ ಆಗಿ ಮಾತಾಡ್ಕೊತಾಳೆ. ಏನು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್, ಮಿಕ್ಕಿರೋರ ರೀತಿ ಯಾವುದೇ ವಿಷಯವನ್ನು ಸಿಂಪಲ್ ಆಗಿ ತಗೊಳ್ಳೋದಕ್ಕೇನೆ ಆಗ್ತಿಲ್ಲ, ಈ ಪ್ರಪಂಚ ಎಲ್ಲವನ್ನು ಕ್ರಾಸ್ ಮಾಡಿ ಫಾರ್ವರ್ಡ್ ಆಗಿ ಮುಂದೆ ಹೋಗ್ತಾನೆ ಇದೆ. ನಂತರ ತುಂಬಾನೇ ಹೌಸ್ ವೈಫ್ಸ್ ಎಲ್ಲ ಇರ್ತಿದ್ದಾರೆ, ಆದ್ರೆ ಅವರಿಗೆಲ್ಲ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಯಾಕೆ ಎಷ್ಟೋ ಹೆಂಗಸರು ಚಿಕ್ಕ ವಯಸ್ಸಿನಿಂದ ನನಗಿಂತ ಎಷ್ಟೋ
ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿ ಬಂದಿರ್ತಾರೆ, ತುಂಬಾನೇ ಅಫೆಕ್ಟ್ ಆಗಿರ್ತಾರೆ. ಆದ್ರೆ ಅವರು ಎಲ್ಲವನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತಿದ್ದಾರೆ. ಆದ್ರೆ ನನಗೆ ಮಾತ್ರ ಯಾಕೆ ಈ ರೀತಿ ಅಪಘಾತ, ನನಗೆ ಮಾತ್ರ ಯಾಕೆ ಈ ರೀತಿ ಎಲ್ಲ ನಡೀತಿದೆ, ನನಗೆ ಮಾತ್ರ ಏನಕ್ಕೆ ಈ ಕಾಯಿಲೆ, ಇವು ಎಲ್ಲವೂ ನನ್ನ ಫಾಲ್ಟೇನಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ಇದು ನಿಮ್ಮ ಫಾಲ್ಟ್ ಇಲ್ಲ, ಎಲ್ಲರೂ ಎಲ್ಲ ಕಷ್ಟಗಳನ್ನು ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಕೆಲವೊಬ್ಬರಿಗೆ ಹೀಗೇನೆ ಎಲ್ಲ ಕಷ್ಟಗಳನ್ನು ಮನಸ್ಸೊಳಗಡೆನೆ ಇಟ್ಕೋಬೇಕಾದ್ರೆ ಅದು ಬ್ಲಾಸ್ಟ್ ಆಗಿ ಹೊರಗಡೆ ಬೇರೆ ರೀತಿಯ ಕ್ಯಾರೆಕ್ಟರ್ ಆಗಿ ಬಂದ್ಬಿಡುತ್ತೆ, ಅಥವಾ ತುಂಬಾನೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ನೀವು ಯಾವ್ದ್ರ ಬಗ್ಗೆನೂ ವರಿ ಪಡಬೇಡಿ. ಇವಾಗ ನೀವು ನಿಧಾನಕ್ಕೆ ರಿಲೀಫ್ ಆಗ್ತಿದ್ದೀರಾ, ಗೊತ್ತಾಗ್ತಿದ್ಯಾ? ಹಾಗೆ ಕಾಮ್ ಡೌನ್ ಆಗಿ ಎಲ್ಲವನ್ನ ಬಿಟ್ಬಿಡಿ. ಆವಾಗ ಇನ್ನವೇ ನೀವು ಬೆಟರ್ ಆಗ್ತೀರಾ ಅಂತ ತುಂಬಾನೇ ಚೆನ್ನಾಗಿರುವ ಅಡ್ವೈಸ್ ಅನ್ನ ಕೊಡ್ತಾರೆ ಡಾಕ್ಟರ್. ಸೊ ಇದನ್ನ ಕೇಳುವ ನಮ್ಮ ಹೀರೋಯಿನ್ ಗೆ ತುಂಬಾನೇ ಸಪೋರ್ಟಿವ್ ಆಗಿ ಫೀಲ್ ಮಾಡ್ತಾಳೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ತಮ್ಮ ಕೊಟ್ಟು ಹೋಗಿದ ಪೆನ್ ಅನ್ನ ತಗೊಂಡು ಒಂದು ನೋಟ್ ಅಲ್ಲಿ ಅವಳ ಲೈಫ್ ಬಗ್ಗೆ ಒಂದು ಬಯೋವಾಗಿ ಬರೆಯೋದಕ್ಕೆ ಶುರು ಮಾಡ್ತಾಳೆ, ಒಂದು ಸ್ಟೋರಿಯಾಗಿ ಬರೆಯೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಗೆ ಬರೆಯೋದು ಅಂದ್ರೆ ತುಂಬಾನೇ ಇಷ್ಟ ಅಲ್ಲ, ಸೊ ಅದನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಸ್ವಲ್ಪ ತಿಂಗಳ ನಂತರ ಇವಾಗ ಮಗು ಕೂಡ ಚೆನ್ನಾಗಿ ಬೆಳ್ಕೊಬಿಟ್ಟಿರುತ್ತೆ. ಸ್ಕೂಲ್ ಮುಗ್ದಿದ್ದ ತಕ್ಷಣವೇ ನಮ್ಮ ಹೀರೋನೇ ಬಂದು ಮಗುವನ್ನ ಪಿಕಪ್ ಮಾಡ್ಕೊಂಡು ಒಂದು ಪಾರ್ಕಿಗೆ ಹೋಗಿ ಆಟ ಆಡ್ತಿರ್ತಾರೆ. ಹೀರೋನು ಜಾಲಿಯಾಗಿ ಹೆಗಲ ಮೇಲೆ ಮಗಳನ್ನ ಕೂರಿಸ್ಕೊಂಡು ಖುಷಿ ಖುಷಿಯಾಗಿ ಬರ್ತಿರ್ತಾನೆ. ಮಗುನುವೆ ಅಪ್ಪ ಐ ಜಾಲಿ ಅಂತ ಬರ್ತಿರುತ್ತೆ. ಸೊ ಇದರಿಂದಾನೇ ನಮಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ ನಮ್ಮ ಹೀರೋಯಿನ್ ಚೆನ್ನಾಗಿ ಕ್ಯೂರ್ ಆಗ್ಬಿಟ್ಟಿದ್ದಾಳೆ ಅಂತ. ನಮ್ಮ ಹೀರೋ ಪ್ಯಾಟರ್ನಿಟಿ ಲೀವ್ ಅನ್ನ ತಗೊಂಡು ಕಂಪ್ಲೀಟ್ ಆಗಿ ಅವನೇನೆ ಇವಾಗ ಮಗುವನ್ನ ನೋಡ್ಕೋತಿದ್ದಾನೆ. ಅದೇ ತರ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಕಂಪ್ಲೀಟ್ ಆಗಿ ರಿಕವರ್ ಆಗ್ಬಿಟ್ಟಿದ್ದಾಳೆ. ದೆನ್ ಆ ಲೇಡಿ ಬಾಸ್ ಅವರ ಕಂಪನಿಯಲ್ಲಿ ಇವಾಗ ಕೆಲಸನೂ ಮಾಡ್ತಿದ್ದಾಳೆ. ಅವಳಿಗೆ ಒಂದು ಕೊರಿಯರ್ ಬಂದಿರುತ್ತೆ. ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಅದೊಂದು ಬುಕ್. ನಮ್ಮ ಹೀರೋಯಿನ್ ಅವಳ ಬಯೋವನ್ನ ಒಂದು ಬುಕ್ ಆಗಿ ಬರ್ದಿಟ್ಲಲ್ವಾ, ಅದರ ಫಸ್ಟ್ ಕಾಪಿನೇ ಇವಾಗ ಬಂದಿರೋದು. ಸೊ ಅದನ್ನ ಕೆಲಸ ಮುಗಿಸಿ ಬರ್ಬೇಕಾದ್ರೆ ಆ ಬುಕ್ ಅನ್ನು ಓದಿ ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾಳೆ. ಹಾಗೆ ಮನೆಗೆ ಬಂದು ಅದರ ಸೆಕೆಂಡ್ ಪಾರ್ಟ್, ಅದರ ಥರ್ಡ್ ಪಾರ್ಟ್ ಅಂತ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿ ಬರೆಯೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ಖಂಡಿತ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ವಾ ಅನ್ನೋದನ್ನ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದೇ ರೀತಿ ಮೂವೀಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ಸೀಸನ್ ಕಂಪ್ಲೀಟ್ ಆಗಿ ಎಲ್ಲ ಸೀಸನ್ ಅನ್ನು ರೆಡಿ ಮಾಡ್ತಿದೆ. ಸೊ ಬೇಗನೆ ಆ ವಿಡಿಯೋ ರಿಲೀಸ್ ಆಗುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.